स्वापर
ಎಲ್ಲ ಮಾರ್ಗದಲ್ಲಿ ಮಾರ್ಗದ ಆಚರಣೆಯಲ್ಲಿ
गुरुहं सदा शरणं प्रपद्ये एकवत्वं नेत्रविजाजिरामकृतसंहितं वेदागौरहरादिः दिवेरावणैर्भोषणं सर्गादिसौख्यप्रदं यामय शक्तिगोपटकरं दिव्याङ्गरागोज्ज्वलं सुब्रह्मण्यमुपास्महे वाहन सर्वोपचार पूजां गोविन्दा गणपति देवರ ಪಾದಾರವಿಂದಕ್ಕೆ ಗೋವಿಂದ संजीव शरणपति शुभकरण संजीव शरणपति शुभकरण धीमतना दिनते धूमतना दिनते धीमतना 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 दिनते तत्तगिಡ ತಗದಿ ಮಿತಗಿಡ ತಗದಿ ಮಿತಗಿಡ ದಿನತೆ ದಿತ್ತಗಿಡ ತಗದಿ ಮಿತಗಿಡ ತಗದಿ ಮಿತಗಿಡ ದಿನತೆ ಧೀಮತನ ದಿನತೆ ಧೂಮತನ ದಿನತೆ ಕೈ ದಿನತೆ ಸಾ ದಿನತೆ ಕೈ ದಿನದ ದಿನತೆ ದಿನದ ದಿನತೆ ತೈ 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 ದತ್ತ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಲಿ ನಮ್ಮ ನೋವ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಸಾಗರ ದೇವ ಗುರು ವಿಶ್ವಮಾನ್ಯ ದೇವ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನೆ ಕರುಣಾಳು ಕಮಲ ಮುಖ ನೀಲ ಪುರುಷ ವಿಶಾಲ ದಯಾನಿದೆ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಧೂಮತನ ದಿನತೆ ದೀಪ್ತನ 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 ದಿನತೆ ದೀಪ್ತನ ದಿನತ ತುಂ ತುಂ ತನ ದಿನತ ಧೀಮ್ ಧೀಮ್ ತನ ದಿನತ ತುಂ ತುಂ ತನ ದಿನತೆ ದೀಪ್ತನ ದಿನತೆ ತುಂ ತನ ದಿನತೆ ಕೈ ದಿನತೆ ಸಾ ದಿನತೆ ಕೈ ದಿನದ ದಿನತೆ ದಿನದ ದಿನತೆ ತೈ 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 ದತ್ತ ಒಂದೇ ದೇವರ
ತುಂಗತೋ ದಾದಿನದಿ ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಕರಮುಗಿದು ಶರವಣಗೆ ಗಣಪನ ಚರಣ ಸಾರಸಗಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ನುತಿಸಿ ಭಕ್ತಿಯಲಿ ವರಮುನೀಶ್ವರಿ ಜಾತು ನಿರ್ಣರ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳಿಗೆ ಮಣಿದು ಬೇಳ್ವೆಣಿ ಕಥಾಮೃತ
ಸರ್ವ ಭಯ ವಿನಾಶಿನಿ ಕರುಣದಿ ತಾಯಿ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ದಯ ಸಾಗರಿಗೆ ಭಕ್ತಿಯಿಂದ ಪಾದ ದ್ವಯವನ್ನು ಮರೆಗುಳಿವತಿ ಪುಟದಿಂದ ಜಯತು ಜಯತು ಆದಿಮಾಯಿ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ತಾಯೇ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಪ್ಯಸ್ತ್ರಾಹಿನೋ ದೇವಿ ಮಹಾದೇವಿ ನಮೋಸ್ತುತೆ. ಅಮ್ಮ ಪರಾತ್ಪರ ಶಕ್ತೆ, ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರು ಮೂರ್ತಿಗಳಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾಗಿರುವಂತಹ ನೀನೇ ಅಭಿವ್ಯಕ್ತಳಾದೆಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿಯೇ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಂಬುರುಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೇ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ಯಾದಗಿ ಜನ್ಮವಾದಿದ್ದೇ ನಮಗೆ ಕಾರ್ಯಗಳಿರುವುದು ಮಾತೆ ನಮಗೀತರ ಕಾರ್ಯಗಳಿರುವುದು ಮಾತೆ ನೀ ತಿಳುವುದ ಸಕಲವನು ಸಂಪ್ರೀತಿಯು ರಕ್ಷಿಸಬೇಕು ನಮ್ಮುವನು. ಜಯತು ಜಯತು ಆದಿಮಾಯೇ ತಾಯೇ ತಾಯೇ. ಜನಿಸಿದ ಕ್ಷಣ ಜನ್ಮದಿಂದಲೇ ನಾನು ಎನ್ನುವಂತಹ ಭಾವವು ಮೊಳೆತು ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿ ನೀನು ಎಂಬುದು ಒಂದು ಇದೆ, ಅದು ಅಖಂಡವಾದದ್ದು ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ. ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯ ಎನ್ನುವ ಹಾಗೆ ಭಕ್ತಿಯಿಂದ ಸ್ತುತಿಗೈಯುತ್ತಾ ಇದ್ದೇವೆ. ನಮಗೆ ಆವರಿಸಿದಂತಹ ಭಯವನ್ನು ನಿವಾರಿಸಿದ ಮಹಾಭಯ ನಿವಾರಿಣಿಯು ನೀನೆ. ಆದರೂ ಒಂದು ಜಿಜ್ಞಾಸೆ ತಾಯಿ, ಯಾಕಾಗಿ ನಮ್ಮ ಹುಟ್ಟು? ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯಗಳಾದರೂ ಯಾವುದು? ಸಕಲವನ್ನು ಸಂಪ್ರೀತಿಯಿಂದ ಅರುಹಿ ನಮ್ಮೂವರನ್ನು ಉದ್ಧರಿಸಬೇಕಮ್ಮ. ನೀನಲ್ಲ ಧನ್ಯರಾರಿಗರು ನಮ್ಮ ಸಾನುರಾಗದೋಳಿ ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಯಿ ನೀತು ಸುಜ್ಞಾನ ಪೊರೆದೆ ಕೃಪೆಗಳು. ಜಯತು ಜಯತು ಆದಿಮಾಯಿ ತಾಯಿ ತಾಯಿ.
ನಮ್ಮೂವರ ಜನನ ವಾಯಿಸು. ಜನಿಸಿದಾಕ್ಷಣ ಆಲೋಚಿಸಿದ್ದು ಹೀಗೆ, ನಾವು ಯಾರು, ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು ಎನ್ನುವ ಹಾಗೆ. ಅದೇ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳಿಗೆ ಗೋಚರಿಸಿದ್ದು ನಿನ್ನದಾದಂತಹ ದಿವ್ಯವಾದ ಮಂಗಳವಾದ ರೂಪ. ನಿನ್ನ ರೂಪವನ್ನು ಕಂಡೊಡನೆ ಅಜ್ಞಾನ ಎಂಬ ಕತ್ತಲು ಹೋಗಲ್ಪಟ್ಟು ಸುಜ್ಞಾನ ಎಂಬ ಜ್ಯೋತಿ ಬೆಳಗುತ್ತಿದೆ. ಮಾತೆ, ನೀನಲ್ಲದೆ ಅನ್ಯರು ಈ ಶರೀರದಲ್ಲಿ ಯಾರಿದ್ದಾರೆ? ಹಾಗಾಗಿ ನಮ್ಮೂವರನ್ನು ಸಾನುರಾಗದಲ್ಲೂ ರಕ್ಷಣೆ ಮಾಡಬೇಕಮ್ಮ. ಜಯ ಜಯ ಹರಿಹರ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಧನದಾನವಾಗಿ ವರದರ್ಪಿತ ನಿಮಗೆ. ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸುತ್ತಾ ಇರುವೋ ನೀನೇ ಬ್ರಹ್ಮ, ನೀಲವರ್ಣದಿಂದ ಕಂಗೊಳಿಸುತ್ತಾ ಇರುವೋ ನೀನೇ ಹರಿ. ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದೊಪ್ಪು ನೀನೇ ಹರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನತರವಾದಂತಹ ಕೆಲಸವಾಗುವುದಕ್ಕಿದೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರಿಗೂ ಇರುವುದಕ್ಕೆ ತಾಣ, ಮಾಡುವುದಕ್ಕೆ ಉದ್ಯೋಗ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಜಯ ಪಾಲಿಸಮ್ಮ. ಸತ್ವರಾಜಸವೆನು ತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಶ್ರುತಿಸಲಿದಾದನು ಸಾತ್ವಿಕವೆಂದು ಹರಿಯು ಪುರಿ. ಬ್ರಹ್ಮ, ನಿನಗೆ ರಾಜಸ ಗುಣ ಸತ್ಯಲೋಕದಲ್ಲಿದ್ದುಕೊಂಡು ಸೃಜಿಸುವ ಕಾರ್ಯವನ್ನು ಮಾಡು. ಹಸದ ಮಾತೆ ಹರಿ, ಜನನಿ ನಿನಗೆ ಸಾತ್ವಿಕ ಗುಣ ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ತಮ್ಮಾಜ್ಞೆ ಶಿರೋಧಾರ್ಯ. ಹರ, ಮಾತೆ ನಿನಗೆ ತಾಮಸ ಗುಣ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಜನನಿಯ ಆಜ್ಞೆ. ನಾನು ಕೊಟ್ಟಂತಹ ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರಿ. ಮುಂದಕ್ಕೆ ಕಷ್ಟವಾದರೆ ಕಷ್ಟಕರದುಳೆನ್ನ ನಿಷ್ಠೆಯು ಬಗೆದಲು ಕೊಟ್ಟು ಸಂದರ್ಶನ ಇಷ್ಟದಿ ಪೊರೆವಿಲ್ಲ ಭಯವಿಲ್ಲೈದಲು ತತ್ತನ ದಾನವ. ಮಕ್ಕಳೇ, ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗೆ ಒದಗಿದಂತಹ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಹರಿಯು ಮಲಗಿರೆ ಯೋಗ ನಿದ್ರೆಯೋ ಇರದೆ ಕನ್ನಡ ಗಿಲ್ವಿಷವ ಕಿರುಬೆರಳಲ್ಲಿ ಹೊರಗಡೆ ದಾನವರಿರುವ ರುಚಿಸುತ್ತಲಿ.
ದೀರ್ಘದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಎಲ್ಲಿ ನೋಡಿದರೂ ಕಾರ್ಗತ್ತಲೆ. ಈ ಕತ್ತಲೆಯಲ್ಲಿ ದೀರ್ಘದೇಹಿಯಾದಂತಹ ನನ್ನ ಹುಟ್ಟು ಯಾರಿಂದ ಯಾಕಾಗಿ ತಿಳಿಯುತ್ತಾ ಇಲ್ಲ. ತಿಳಿಸುವವರು ಸನಿಹದಲ್ಲಿ ಯಾರೂ ಕಾಣುತ್ತಾ ಇಲ್ಲ. ನೋಡೋಣ, ಸ್ವಲ್ಪ ದೂರ ಹೋಗ್ತೇನೆ. ಯಾರಾದರೂ ಸಿಕ್ಕಿದ್ರೆ ಅವರಲ್ಲೇ ಪ್ರಶ್ನಿಸ್ತೇನೆ. ಯಾರು ನೀನು? ನೀನು ಯಾರು? ನೀನೆಲ್ಲಿಂದ ಬಂದೆ? ನೀನು ಎಲ್ಲಿಂದ ಬಂದೆ? ನೀನು ಯಾಕೆ ಬಂದೆ? ನೀನು ಯಾಕೆ ಬಂದೆ? ನನ್ನ ಮುಂದೆ ಯಾಕೆ ನಿಂದೆ? ನೀನು ಬಂದು ನನ್ನ ಮುಂದೆ ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ಇವ ಕೇಳ್ತಾ ಇದ್ದಾನೆ. ಬೇರೆ ಕೇಳುವುದಕ್ಕೆ ನನಗೆ ಎಂಥದ್ದೂ ಗೊತ್ತಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ಜಲದಲ್ಲಿ ಕಾಣಿಸಿಕೊಂಡವ ನಾನು. ನಾನು ಕಾಣಿಸಿಕೊಂಡವ. ನಾವೀರ್ವರೇ ಜಲದಲ್ಲಿ ಇದ್ದೇವೆ ಎಂದಾದ ಮೇಲೆ ನಾವೀರ್ವರೇ ಇದ್ದೇವೆ, ಯಾರು ಇಲ್ಲ ಇಲ್ಲಿ. ಇನ್ನು ಮುಂದೆ ನಾವೀರ್ವರು ಒಂದಾಗಿ ಮುಂದುವರಿಯೋಣ. ಹೌದಾ? ಸರಿ ಸರಿ ಸರಿ. ನಿನ್ನನ್ನು ಕಂಡ ಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ. ನಿನ್ನನ್ನು ಕಂಡ ಕ್ಷಣ ನನಗೆ ಭಕ್ತಿ ಗೌರವ. ಪ್ರೀತಿ ವಾತ್ಸಲ್ಯ ನಿನ್ನಲ್ಲಿ ಹುಟ್ಟಿದ ಕಾರಣದಿಂದಾಗಿ ನಿನ್ನನ್ನು ತಮ್ಮ ಎನ್ನುವ ಹಾಗೆ ಕರೆಯುತ್ತೇನೆ. ಭಕ್ತಿ ಗೌರವ ಹುಟ್ಟಿದ ಕಾರಣದಿಂದಲಾಗಿ ನಿನ್ನನ್ನು ಅಣ್ಣ ಎನ್ನುವ ಹಾಗೆ ಕರೆಯುತ್ತೇನೆ. ತಮ್ಮ ಅಣ್ಣ. ಇಷ್ಟು ಸಾಕಾಗುವುದಿಲ್ಲ. ಮತ್ತೆ ನಾವು ಹೀಗೆ ಜಲದಲ್ಲಿ ಮುಂದುವರಿಯುವಾಗ ಮೂರನೆಯವ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಬೇಡವ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನನಗೊಂದು ಹೆಸರನ್ನು ನೀನೇ ಸೂಚಿಸು. ನಾನು ಸರಿಯಾಗ್ತದ? ನಾನು ದೊಡ್ಡವ, ಬೇರೆ ಯಾರಿದ್ದಾರೆ ಇಲ್ಲಿ? ನೀನು ದೊಡ್ಡವನ? ಹೌದು. ಎಲ್ಲ ಸರಿ ಉಂಟಲ್ಲ, ಏನು ಹೆಚ್ಚು ಕಡಿಮೆ ಆಗಲಿಲ್ಲ. ಅಣ್ಣ ತಮ್ಮ, ನಿನ್ನನ್ನು ಸರಿಯಾಗಿ ಗಮನಿಸಿದೆ. ಗಮನಿಸಿ ನಿನಗೆ ನಾನಿಡುವ ಹೆಸರೇನವಲ್ಲಯ? ಏನು? ನೀನು ಮಧು. ಮಧು ಒಳ್ಳೆ ಹೆಸರು. ಅದಕ್ಕೆ ಪೂರಕವಾದಂತ ಹೆಸರು ನಿನಗಾಗಬೇಕು. ನನಗೂ ಒಳ್ಳೆ ಹೆಸರಾಗಬೇಕು. ನಾನು ಮಧುವಾದ್ರೆ ನೀನು ಕೈಟವ. ಕೈಟವ. ಅಣ್ಣ ಸಮಾಧಾನ ಆಯ್ತಾ? ಹೆಸರೇನ ಒಳ್ಳೆದುಂಟು. ಆದ್ರೆ ಈ ಭಾಗದಲ್ಲಿ ಮಾತ್ರ ಚುರು 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 ಅಂತ ಆಗ್ತಾವ. ಅದುವೇ ಹಸಿವೆ. ಹಸಿವೆಯ? ನಿಜ. ಅಣ್ಣ ಏನು? ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಬಲ್ಲಯ್ಯ? ಹೇಗೆ? ಕಾಣುತ್ತಾ ಇದೆ ಜಲದಿ. ಜಲದಿಯನ್ನು ಬಡಿಯ, ಜಲದಿಯನ್ನು ಕದ. ಏನಾದ್ರೂ ಸಿಕ್ಕಿದ್ರೆ ಅವುಗಳನ್ನು ಮೆಲ್ಲೋಣ.
ಸಿಕ್ಕಿದ. ಎಲ್ಲಿ? ಓರ್ವ ಬರೇ ಚಿಕ್ಕವ ಸಣ್ಣದ ಕಮಲದ ಮೇಲೆ ಕುಳಿತಿದ್ದಾನೆ. ನೋಡಬೇಡ, ನೀ ತೋರಿಸಬೇಡ. ಬಿಡಿ ಬಿಡಿ ಗಣಗದ ಮುನ್ನವೇ ಅಣ್ಣ, ಈ ಪ್ರಾಣಿ ನಮ್ಮನ್ನು ನೋಡಿ ಗಡಗಡನೆ ನಡುಗುತ್ತಾ ಇದೆ. ಎದೆಗುಂಡಿಗೆಯ ಶಬ್ದ ಡಬ 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 ಕೇಳ್ತಾ ಉಂಟು, ಹೊಡೆಯುತ್ತಾ ಉಂಟು. ಈ ಪ್ರಾಣಿ ಒಟ್ಟಿನಲ್ಲಿ ಹೆದರಿದೆ ಎನ್ನುವುದೇ ಸತ್ಯ. ನಿಜ. ಹೆದರಿ ಜಲದಲ್ಲಿ ಅಡಗುವ ಮೊದಲು ಏನು ಮಾಡಬೇಕು? ಹಿಡಿದು ನುಂಗೋಣ. ಕುಳಿತಿರಲು ಕಿರುನಗೆಯ ಬೀರುತ್ತ
ತನ್ನ ವದನದಲ್ಲಿ ಯೋಗನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ನಿನ್ನಷ್ಟಕ್ಕೆ ನೀನು ನಗುತ್ತಿರುವೆ, ಯಾರು ಎನ್ನುವ ಹಾಗೆ ಹೇಳು. ಆಯಿತಾ? ಆಗ್ಲಿಲ್ಲ. ಮತ್ತೆ ನಾವು ಒಬ್ಬ ಪೌರನನ್ನು ಕಂಡೆವು. ಹೌದೇ? ಅವ ನಮ್ಮನ್ನು ಕಂಡು ಭಯದಿಂದ ಓಡಲಾರಂಭಿಸಿದ. ಎಷ್ಟು ಅಟ್ಟಿಸಿಕೊಂಡು ಹೋದ್ರೂ ಅವ ನಮಗೆ ಸಿಗ್ಲಿಲ್ಲ. ಪ್ರಯೋಜನ ಆಗಲಿಲ್ಲವೇ? ತಪ್ಪಿಸಿಕೊಂಡ. ಹೌದೇ? ಬಿಡ್ಲಿಲ್ಲ. ಮತ್ತೆ ಹೇಗಾದ್ರೂ ಹಿಡಿಬೇಕು ಅಂತ ಹಠ ಹಿಡಿದು ಅವನನ್ನು ಹುಡುಕುತ್ತಾ ಬಂದೆವು. ಕಣ್ಣ ಮುಂಭಾಗದಲ್ಲಿ ನೀನು, ನಿನ್ನ ಈ ದೃಷ್ಟಿ, ನಿನ್ನ ಈ ವರ್ತನೆ, ನಿನ್ನ ಹಲ್ಲು ಕಚ್ಚುವುದು, ನಿನ್ನ ಈ ಕಾಲು ಅಲುಗಾಡುವುದು, ನಿನ್ನ ಭುಜ, ಇದನ್ನೆಲ್ಲ ಕಂಡಾಗ ನೀನು ಭಂಡನೇ ಇರಬೇಕು ಅಂತ ಗೊತ್ತಾಗಿದೆ. ಹಾಗಾಗಿ ಭಂಡನಾದಂತಹ ನಿನ್ನಲ್ಲಿ ಒಂದು ಪ್ರಶ್ನೆ. ಏನು? ಓರನಾದಂತಹ ಅವನನ್ನು ತೋರಿಸು. ಅವನ ವಿಷಯ ಬದಿಗಿರ್ಲಿ, ಕೇಳುವ ನೀವ್ಯಾರು? ಧೀರ ಮಧು ಕೈಠಭ. ನೀವು ಧೀರ ಮಧು ಕೈಠಭರಿ ನೀವು ಭೂರಿ ದೋಷವಾಂತಿ ದಿಟವ ಭೂರಿ ದೋಷವಾಂತಿ ದಿಟವ अधिकारी
ವಾರಿಧಿಯಲಿ ವಾರಿಧಿಯಲಿ ಯಾರ ಕಾಲಿಯ ಮೊದಲು ಧೀರೆ ಅದು ಕೀಟ ಬರೀ ನೀವು ಧೀರ ಘನ ಗಂಭೀರ ಮಧು ಕೈಟಭ ಉರಿತೋಷವಂತೆ ದಿಠವು ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದನ್ನೊಂದು ಈಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟ. ನಿಮ್ಮನ್ನೂ ಒಬ್ಬ ವಂಚಿಸಿದನೇ ಪ್ರಬುದ್ಧನೇ ಇರಬೇಕು. ವಂಚಿಸುವುದರಲ್ಲಿ ಪ್ರಬುದ್ಧ ಬಲ ಆದರೂ ಅವನನ್ನು ಅಟ್ಟಿಕೊಂಡು ಬಂದಿರುವಂತಹ ನೀನು ನನ್ನಷ್ಟಕ್ಕೆ ಆಲದ ಎಲೆಯಲ್ಲಿ ಮಲಗಿದ್ದ ನನ್ನನ್ನು ಎಬ್ಬಿಸಿ ತೋರು 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 ಅಂತ ಕೇಳ್ತಾ ಇದ್ದೀರಿ. ಎಂತು ತೋರ್ಪೆ ನಾನು ಆತನ ಎಂತಾದರೂ ತೋರಿಸಬಹುದಿತ್ತೇ? ಅವನ ಬಗ್ಗೆ ನನಗೆ ಗೊತ್ತು ಬೇಕಲ್ಲ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ, ಅರಿಯೇ ಆಕ್ಷೇಪ ಇಲ್ಲ. ಇನ್ನೊಬ್ಬರ ಬಗ್ಗೆ ನಮಗೆ ತಿಳಿದಿಲ್ಲ ಎಂದಾದ್ರೆ ಅದು ದೊಡ್ಡ ವಿಚಾರವಲ್ಲ. ಪ್ರತಿಯೊರ್ವರು ಅವರವರನ್ನು ತಿಳಿದುಕೊಳ್ಬೇಕು. ತನ್ನ ತಾನರಿಯದವ ಪರರ ನರಿವನೇ ಅದು ಅದು ನಿನಗೆ ಉಂಟಾ? ಹೇಳಿ, ಸಸ್ವರೂಪ ಜ್ಞಾನ ನಿನಗೆ ಉಂಟಾ? ಇಲ್ಲದೆ ಇದ್ದಿದ್ದ ಹೇಳು. ಅಖಂಡವಾದ ಈ ಅಧಿಕಾರಿ ಶ್ರೀಮನ್ನಾರಾಯಣ ಜಲದಿಗೆ ಒಡೆಯ ಎನ್ನುವ ಹಾಗೆ ಕಲಹ ಬೇಡ ಎಲ್ಲವೋ ದೂರ್ತ. ನಾವಿರುತ್ತ ನೀನಂತದ್ದ ಒಡ್ಡೆಯ. ಈಗ ಮತ್ತೆ ನೀವು ಕೇಳಿದ್ದು ಹೇಗೆ ನನ್ನಲ್ಲಿ? ತೋರು ತೋರು ಅಂತ. ಹೌದು, ನನ್ನ ಒಡೆತನ ಒಪ್ಪಿಕೊಳ್ಳಿ ಅಂತ. ನಿನಗೆ ಗೊತ್ತಿಲ್ಲ ಅಂತ ಆದ್ರೆ ನೀನು ಎಂತ ಒಡೆಯ? ನೀನು ಒಡೆಯ ಅಂತ ಆದ್ರೆ ನೀನು ಅವನನ್ನು ತೋರಿಸಲೇಬೇಕು. ಅವ ಹೇಗಿದ್ದ ಅಂತ ಅವನಿಗೆ 5 ತಲೆ, ನಿನಗೆ 1 ತಲೆ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಅವನನ್ನು ತೋರಿಸದೆ ಇದ್ರೆ ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿನ್ನನ್ನು ಅಡ್ಡಕ್ಕೆ ನುಂಗಿ ನೀರು ಕುಡಿತೇವೆ. ಅವನೇ ಅವನೇ ಆಧಾರ ಸರಿ ಉಂಟು. 5 ತಲೆ, ಬಿಳಿ ವರ್ಣ. ಅವ ಬಂದಿದ್ದ, ನಿಮ್ಮ ಹಾಗೆ ಬರ್ಲಿಲ್ಲ. ದೀನನಾಗಿ ಬಂದ, ರಕ್ಷಾಮಾಂ ಎಂದ. ಇತ್ತೆ ರಕ್ಷೆ ಅದು ಉಂಟಲ್ಲ ರಾಕ್ಷಸ. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ಕಕ್ಷೆಯಿಂದ ಹೊರಗಾಕು. ನಿಮಗೂ ಎಚ್ಚರಿಕೆ. ಏನು? ಬದುಕಬೇಕು ಅಂತಿದ್ರೆ ಮಣಿಯಿರಿ ಪಾದಕ್ಕೆ, ಮುಚ್ಚಿಡಬೇಕು. ಹೇಳಿರಿ ಹರಿಪದ. ನಿನ್ನಯ ನಂಬಿದೆನು ಸ್ವಾಮಿ, ನಿನ್ನಯ ನಂಬಿದೆನು. ಅಣ್ಣ
ನಿನ್ನಯ ನಂಬಿದೇನು ಸ್ವಾಮಿ, ನಿನ್ನಯ ನಂಬಿದೇನು. ಈಗ ಅವ ನನ್ನನ್ನು ಹೇಳಿದ್ದ, ನಿನ್ನನ್ನು ಹೇಳಿದ್ದ? ನೀವು ನನ್ನ ಹೇಳಿ. ಅವ ನಮ್ಮನ್ನು ಹೇಳಿದ್ದ. ಇದು ಒಳ್ಳೆ ವಿಷಯ. ನನ್ನನ್ನು ಪೂಜಿಸು ಅಂತ ಹೇಳುವ ಇವ. ನನ್ನ ಸ್ವಾಮಿತ್ವವನ್ನು ನೀವು ಒಪ್ಪಿಕೊಳ್ಳದೆ ಹೋಗಿ ನಿಮ್ಮ ದಾರ್ಷ್ಟ್ಯತನ ತೋರಿಸಿ ನುಂಗುತ್ತೇನೆ ನುಂಗುತ್ತೇನೆ ನುಂಗುತ್ತೇನೆ. ನೇರ ನುಂಗುದಲ್ಲ, ಅಡ್ಡಕ್ಕೆ ನುಂಗುದು. ಎಂತದ್ದು ಅಡ್ಡಕ್ಕೆ 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 ಅಡ್ಡಕ್ಕಲ್ಲ ಉದ್ದಕ್ಕಾದ್ರು ಇದು ಇಳಿಯುವ ತುತ್ತಲ್ಲ ಗಂಟಲಲ್ಲಿ. ಅದು ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು. ಇಳಿಸಬೇಕು ಅಂತ ಗೊತ್ತುಂಟು. ಮಧ್ಯದಲ್ಲೇ ಸಿಕ್ಕಿಯೇರು. ಮಧ್ಯ ಮಧ್ಯ ನೀರು ಹಾಕಿ ಇಳಿಸಿಯೇವು. ಯಾವ ಮಧ್ಯ? ನೀನು ಯಾವ ಮಧ್ಯ ಹೇಳಿದ್ದು? ಕೊರಳ ಮಧ್ಯ. ನಾವು ಅದನ್ನೇ ಹೇಳಿದ್ದು. ಬೇರೆ ಯಾವ ಮಧ್ಯ? ಜಲ ಮಧ್ಯ, ಉದರ ಮಧ್ಯ, ಭ್ರೂ ಮಧ್ಯ. ಅಣ್ಣ ಇವನಿಗೆ ಅಷ್ಟೇ ಮಧ್ಯ ಗೊತ್ತಿರು. ಎಷ್ಟು ಮಧ್ಯ ಉಂಟು ಉಂಟು. ಯಾವುದೆಲ್ಲ ಉಂಟು? ಪ್ರತಿಯೊಂದರಲ್ಲಿಯೂ ಆದಿ ಅಂತ್ಯ ಮಧ್ಯ ಉಂಟೇ ಉಂಟು. ಅದು ನಾನು ಅಂತ ತೋರಿಸುವುದಕ್ಕೆ ಬೇಕಾಗಿ ನಿಮ್ಮ ಕೊರಳ ಮಧ್ಯದಿಂದ ಉದರ ಮಧ್ಯಕ್ಕೆ ಇಳಿದ್ರೆ ನಿಮ್ಮ ಉಭಯರನ್ನು ಜಲ ಮಧ್ಯದಲ್ಲಿಯೇ ಇತಿಶ್ರೀ ಮಾಡಿ ನೀನು ಮಧ್ಯ ಪ್ರವೇಶ ಮಾಡುವಾಗಲೂ ನಿನ್ನನ್ನು ಅಲ್ಲಿಗೆ ಜೀರ್ಣಿಸಿ ಮತ್ತೆ ವಿಸರ್ಜಿಸಿಯೇ ಮಧ್ಯ ಪ್ರದೇಶದಲ್ಲಿ ನಾನು ಏನು ಅಂತ ತೋರಿಸ್ತೇನೆ ಬಾ. ಏತಮ್ಮ, ವಿಷಯ ಏನಂತ ಗೊತ್ತಾಯ್ತಾ? ಒಂದು ಬದಿಯಿಂದ ಒತ್ತಡ ಬೀಳುವಾಗ ಇನ್ನೊಂದು ಬದಿಯಿಂದ ಆ ಒತ್ತಡ ಹೊರ ಹೋಗ್ತದೆ. ಹೊರಗೆ ಹೋಗುವಾಗ ನೋಡ ಕಾಲು ಕುತ್ತದ್ದು, ಸ್ವರವು ಹಾಗೆ ಬಂದದ್ದು. ಅಣ್ಣ ಈಗ ಸರಿ ಆಯ್ತು. ಸರಿ ಆಯ್ತು. ಇವ ಮಧ್ಯಪ್ರದೇಶದಲ್ಲಿ ಏನು ಅಂತ ತೋರಿಸಿ. ಹೌದು, ಒಂದು ಮಧ್ಯಕ್ಕೆ ತುಳಿದದ್ದು, ಪ್ರದೇಶದಲ್ಲಿ ಬಿದ್ದುಕೊಂಡಿದ್ದಾನೆ. ನಿಜ. ಇವನನ್ನು ಈಗಲೇ ತಿಂದು ಮುಗಿಸ. ಅವಸರ ಮಾಡಬೇಡ. ಒಂದು ಮಾತು ಹೇಳಿದ್ದಾನೆ, ನಾನು ಗಂಟಲಿಗೆ ಸಿಲುಕಿಕೊಂಡೇನು. ವಿಷಯ ಸತ್ಯ. ವಿಪರೀತ ಆಯಾಸ ಹಸಿವೆಯಾಗಿರುವಾಗ ಯಾವುದನ್ನು ನಾವು ತಿನ್ನಬಾರದು. ಇವನನ್ನು ತಿನ್ನಬೇಕು ಅಂತಾದ್ರೆ ನಮ್ಮ ಆಯಾಸ ಕಡಿಮೆ ಆಗಬೇಕು. ಕಡಿಮೆ ಆಗಬೇಕು ಅಂತಾದ್ರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. ಅಲ್ಲಿಯವರೆಗೆ ವಿಶ್ರಾಂತಿಗಾಗಿ ಏನು ಮಾಡುವ? ಜಲದಲ್ಲಿ ಅಂಗಾತ ಬಿದ್ದುಕೊಳ್ಳೋಣ. ಸೆಣಸಿ ಮಂಜ ಸಹಸ್ರ ತನು ಜರುಳಿ ಜಯ ಸೇರದಿರುತ್ತಿರಿ ನಳಿನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯನೋ ಮನದುಳರಿದರು ದುರದುಳ ಸದಳ ಮನಗುಳಿಸುವಿ ಕಪಟದೊಳಗೆಯುವುದಿನುದ ಮಧುಕೀಟ ಭರ ಪೊಗಲೊಕ್ಕಲಿಂದ ಕಳರ ಕೂಡೆ ಕಾಳಗವಂತೆ ಸಗಿದ
ದಿವ್ಯ 5,000 ವರ್ಷವೇ ತಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಿತ್ತು ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ. ಇದೊಂದು ನಿಲ್ಲಬೇಕಿದ್ರೆ ಏನಾದ್ರೂ ಉಪಾಯ ಮಾಡಬೇಕು. ನೋಡೋಣ. ಹೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾಗಿ ನಾನು ಹರಿಸುವುದೇನು ಅಚ್ಚರಿಯದ ಭಟರಗುದು ಸಂಗರದಲ್ಲಿ ಹೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಮಧುಕೈಟಭರೆ, ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ, ಹೆಚ್ಚಿನ ತೋಳ ವಿಕ್ರಮಕ್ಕೆ. 5,000 ವರ್ಷ ಪರ್ಯಂತ ಹೋರಾಟ ಮಾಡಿದ್ದೇವೆ. ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡ್ತೀಯಾ? ಇನ್ನೊಮ್ಮೆ ಯುದ್ಧ. ಏನು ತಲೆ ಇಲ್ಲದೆ ಈ ತಲೆಯೇ ಬೇಕಾದದ್ದು. ಕೊಡುವುದಕ್ಕಿರುವ ತಲೆ ಅಲ್ಲ ಇದು, ಉಪಯೋಗಕ್ಕಿರುವ ತಲೆ. ಆದ್ದರಿಂದ ಇದು ಸಂಸ್ಮರಣೀಯ ತಲೆ ಆಗಬೇಕು. ಅದಕ್ಕೆ ಬೇಕಾಗಿ ಇಷ್ಟರವರೆಗೆ ಗೆದ್ದವರು ನೀವು, ಸೋತವ ನಾನು. ಗೆದ್ದಂತಹ ನೀವು ಏನನ್ನಾದರೂ ಪಡೆಯುವ ಅರ್ಹತೆಯನ್ನು ಪಡೆದುಕೊಂಡ ಕಾರಣ ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೊಳ್ಳಿ. ತೊಟ್ಟೊನ್ನೆಯೀವೆ, ಹಲ್ಲು ಕಚ್ಚಿದ್ರೆ ತಟ್ಟನೆ ಈವೆ. ಇನ್ನು ಒಂದು ಶಬ್ದ ಮಾತನಾಡಿದರೆ ಜಾಗ್ರತೆ. ಆ, ಪ್ರಪಂಚದಲ್ಲಿ ಅಂತ ಕ್ರಮ ಉಂಟೇನೋ? ಏನು? ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟ? ನಮ್ಮದೊಂದು ಹೊಸ ಕ್ರಮ. ಗೆದ್ದವರು ಸೋತವರಿಗೆ ಕೊಡಬೇಕು. ಯಾಕೆ? ಯಾಕೆ? ಗೆದ್ದವರು ಅಂದ್ರೆ ಉಳ್ಳವರು ಎನ್ನುವುದೇ ಅರ್ಥ. ಇಲ್ಲಿ ಸಾಮರ್ಥ್ಯ ಉಳ್ಳವರು ನಾವು. ನಾವು ನಿನಗೆ ಕೊಡಬೇಕಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ಬಲ ಕೇಳ ಕೊಡ್ತೇವೆ. ನೀವು ಕೊಡುವುದು ಏನು? ವಿಶ್ವಾಸ ಬರ್ಬೇಕಲ್ಲ. ಬರ್ಬೇಕಿದ್ರೆ ನೀವು ಕೈ ತಟ್ಟಿ ಮಾತು ಕೊಡಬೇಕು. ಏನೆಂದು? ಕೇಳಿದ್ದನ್ನು ಕೊಡುತ್ತೇವೆ ಎಂಬ ಹಾಗೆ. ಎಲ್ಲ ನೀನು ಏನನ್ನು ಕೇಳುತ್ತೀಯೋ ನಾವೀರುವರೆಗೂ ಕೊಡ್ತೇವೆ. ಸಿಕ್ಕಿದ್ದೀರಿ, ಸಿಕ್ಕಿಸಿರಿ ಕೈಯೊಳಗೆ ನಾನಿರುವ ಮಲೆಯೊಳಗೆ ಸಿಕ್ಕಿದಿರಿ ಕೈಯೊಳಗೆ ನಾನಿರುವ ಬಲೆಯೊಳಗೆ ನಾನಿರುವ ಬಲೆಯೊಳಗೆ ಸಿಕ್ಕಿದಿರೆನ್ನಯ್ಯ ಕೈಗೆ. ನಾನು ಇಕ್ಕಿರುವಂತಹ ಜಾಣ್ಮೆಯ ಬಲೆಯೊಳಗೆ ಕೊಡುತ್ತೇವೆ ಅಂತ ವಾಗ್ದಾನ ಇತ್ತಿದ್ದೀರಿ. ಹೇಳೊಮ್ಮೆ. ಕೊಡುವ ಭಟರೆ ಏನು ಕೊಡದೆ? ಸತ್ಯ ಅಂತಾದ್ರೆ ತಟ್ಟನೆ ನೀಡಿರಿ ನಿಮ್ಮ ಪ್ರಾಣ. ಏನ ಮಾಡುವುದೆಮ್ಮ ಪ್ರಾಣವ
ಸಾನುರಾಗದಲ್ಲಿವೆ ಮನದಿರವೆನುತಲಿ ಸಾನುರಾಗದಲ್ಲಿವೆ ಮನದಿರವೆನುತಲಿ ತೋನು ಮುಳೆಂದಂತ ಮಾದ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಅಣ್ಣ ನಾನು ತಲೆ ಬಿಸಿಯಲ್ಲಿದ್ದೇನೆ, ನೀನು ಅಯ್ಯೋ ಅಯ್ಯೋ ಅಂತ ಹೇಳ್ತಾ ಇದ್ದೀನಿ. ಅಣ್ಣ ನಿನಗೆ ಏನು ಆಗಲಿಲ್ಲ. ಹೋಯ್ತಲ್ಲ. ಜಾಣತನದಲ್ಲಿ ವಂಚಿಸಿದ, ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಹೌದಣ್ಣ. ನಾನು ಅಳುವುದು ಯಾಕೆ ಬಲ್ಲಯೋ? ಯಾಕಣ್ಣ? ನನ್ನ ಪ್ರಾಣ ಹೋಗ್ತದೆ ಎನ್ನುವ ಚಿಂತೆ ನನಗಿಲ್ಲ. ಹೋಗಲಿ, ನನ್ನೊಂದಿಗೆ ನನ್ನ ಪ್ರೀತಿಯ ತಮ್ಮ ನೀನು ಪ್ರಾಣ ಕೊಡಬೇಕಾಗಿ ಬರ್ತದಲ್ಲ ಅಂತ ನನಗೆ ಬೇಸರ. ಅಣ್ಣ, ನೀನು ಬೇಸರವನ್ನು ಪಡೆದಿರು, ಕಣ್ಣೀರನ್ನು ಸುರಿಸದಿರು. ನಿನ್ನ ಕಣ್ಣೀರನ್ನು ನೋಡಿ ಸಹಿಸಿಕೊಳ್ಳುವಂತಹ ಎದೆ ನನ್ನಲ್ಲಿಲ್ಲ. ಏನು ಮಾಡುವುದು ಅಣ್ಣ? ನಾನು ಸಾಯ್ತೇನೆ, ನೀನೇ ಬದುಕು. ನೀನು ಚಿಕ್ಕವ, ನೀನು ಇನ್ನೂ ಬದುಕಬೇಕು. ನಾನು ಸಾಯ್ತೇನೆ, ನೀನು ಬದುಕು. ನಿನ್ನನ್ನು ಕಳೆದುಕೊಂಡ ಮೇಲೆ ನನ್ನ ಬದುಕು ಬದುಕಾದೀತೆ, ಅದು ಭರಡಾದೀತು. ಆ ಕಾರಣದಿಂದಲಾಗಿ ಒಂದು ಉಪಾಯ ಮಾಡೋಣ. ಹೇಗೆ? ನನ್ನ ಪ್ರಾಣ ಹೋಗಲಿ, ನಾನು ಸಾಯ್ತೇನೆ, ನೀನೇ ಬದುಕಣ್ಣ. ನಾನು ಸಾಯ್ತೇನ? ನಾನು ಸಾಯುದು ಅಂತ ಹೇಳಿದ ನೀನು ಬದುಕು. ನಾನೇ ಸಾಯ್ತೀಗ. ಸರಿ, ನಿನ್ನ ಜೀವನ ಬರಡಾಗುವುದು ಬೇಡ, ನೀನು ಸತ್ತು ಬಿಡು, ನಾನು ಬದುಕುತ್ತೇನೆ. ಅಣ್ಣ, ನನ್ನನ್ನು ಸಾಯಿ ಅಂತ ಆಡಿದೆಯಾ ನೀನು? ನನಗೋಸ್ಕರ ಹೇಳಿದ್ದಲ್ಲ, ನಿನಗೋಸ್ಕರ ಹೇಳಿ. ಆದರೂ ನಿನಗೆ ಮನಸ್ಸು ಬಂತೆ ಈ ರೀತಿ ಆಡುವುದಕ್ಕೆ. ಆಗ ಹೇಳಿದ್ದೀ ನನ್ನಲ್ಲಿ ಪ್ರೀತಿ ಉಂಟು ಅಂತ. ಹೌದು, ಪ್ರೀತಿ ಇದ್ದಂತಹ ನೀನು ಈ ರೀತಿಯಾಗಿ ನುಡಿಯುವರೆ? ಪ್ರೀತಿ ಇದ್ದ ಕಾರಣವೇ ನಿನ್ನ ಮಾತನ್ನು ನಾನು ನಡೆಸಿದ್ದು. ಇಲ್ಲ, ನಿನ್ನ ಬಾಯಿಯಿಂದ ನಾನು ಸಾಯಿ ಎನ್ನುವಂತಹ ವಾಕ್ಯ ಯಾವ ಕಾಲಕ್ಕೆ ಬಂತೋ ಆ ಘಳಿಗೆಯಿಂದಲೇ ಒಂದು ತೀರ್ಮಾನಕ್ಕೆ ಬಂದೆ. ಇನ್ನು ನಾ ಸಾಯಲಾರೆ, ಇನ್ನು ಬದುಕಬೇಕು ಎನ್ನುವ ಆಸೆ ನನಗೆ ಹುಟ್ಟಿದೆ. ಬೇಕಿದ್ರೆ ನೀನೇ ಸಾಯಿ. ನನಗೂ ಬದುಕಬೇಕು. ನೀನು ಸತ್ತು ನನಗೆ ಬದುಕಬೇಕು. ಸತ್ತಲಿಂದ ನೀನು ಸಾಯ. ನೀವು ಇಬ್ಬರೂ ಸಾಯಬೇಡಿ. ನಿಮಗೆ ವಾಗ್ದಾನ ನೀಡುವಾಗ, ಭರವಸೆ ನೀಡುವಾಗ ಮತಿ ಇರ್ಲಿಲ್ವಾ? ಕೊಡ್ತೇವೆ ಕೊಡ್ತೇವೆ ಅಂತ ಹೇಳಿದ್ದೀರಿ. ಈಗ ಇಲ್ಲ ಇಲ್ಲ, ನಾಳೆ ಸುಮ್ಮನೆ ನುಡಿದಂತೆ ನಡೆದಿದ್ದೇವೆ ಅಂತ ಆಡುವುದಲ್ಲ. ನುಡಿದಂತೆ ನಡೆಯುವ ಶಕ್ತಿ ನಿಮಗೆ ಉಂಟು ಅಂತಾದ್ರೆ ಕೊಡಿ, ಇಲ್ಲ ಅಂತಾದ್ರೆ ಇಲ್ಲ ಅಂತ ಹೇಳಿ. ನಿಮ್ಮಲ್ಲಿ ಯಾರು ಬೇಡ್ತಾರೆ? ಇನ್ನು ನಮ್ಮ ಮತಿಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಾವು ತಪ್ಪು ಮಾಡಿದ್ದು, ಅವನನ್ನು ದೂರಿ ಪ್ರಯೋಜನ ಇಲ್ಲ. ನಾವು ಪರಸ್ಪರ ಜಗಳ ಮಾಡಿದ್ರೆ ಮೂರನೇ ಪ್ರವೇಶ ಮಾಡ್ತಾನೆ ಅಂತ ಹೇಳುವುದಕ್ಕೆ ಇದುವೇ ಸಾಕ್ಷಿ. ಇವನನ್ನು ಯಾರು ಕರ್ತದ್ದು? ಯಾರು? ಇವ ಕರಿಬೇಕು ಅಂತ ಇಲ್ಲ, ಮತ್ತೆ ಇವ ಕರೆಯದಿದ್ರು ಬರ್ತಾನೆ. ಹೌದಾ? ಇವ ಉಂಟಲ್ಲ, ಇವ ಮಧ್ಯ ಪ್ರವೇಶ ಮಾಡಿ ಮಾತನಾಡುವವ. ಇವನಿಗೆ ಮಾತಾಡಬೇಕಿದ್ರೆ ಪದ್ಯ ಬೇಕು ಅಂತಿಲ್ಲ, ಇವ ಮಾತಾಡ್ತಾನೆ. ನಮ್ಮ ಪದವೇ ಗದ್ಯ. ಪದವೂ ಅವನದಂತೆ, ನೋಡಿ ಈಗ ನೀವಿಬ್ಬರು ವದ್ಯ. ಈಗ ನೋಡಿ ಏನೆಲ್ಲ ಹೇಳ್ತಾನೆ, ಅದೆಲ್ಲ ನಮಗೆ ಅರ್ಥ ಆಗ್ತದ? ತಮ್ಮ ಇವನ ಪ್ರಾಣ ಇವನು ನನಗೆ ಇವ ಬಾಯಿ ತೆರೆದಾಗುಂಟಲ್ಲ, ನನಗೆ ಎಲ್ಲಿಂದ ಬಿಸಿ ಆಗ್ತದೆ. ಇವ ಬಾಯಿ ತೆರೆದ ಹಾಗೆ ಮಾಡಬೇಕು. ಈಗ ನನಗೆ ಆಸೆ ಅಂತದ್ದು ಗೊತ್ತುಂಟ, ನಾವಿಬ್ಬರು ಬದುಕಿ ಉಳಿಯಬೇಕು. ಇವನಿಗೊಂದು ಗತಿ ಕಾಣಿಸಬೇಕು. ಅಣ್ಣ, ಅದ್ಯಾಕೆ ಅವನಿಗೊಂದು ಗತಿ ಕಾಣಿಸಬೇಕು? ಇದು ಜನ ಸರಿ ಇಲ್ಲ. ಸರಿ ಇಲ್ವಾ? ಯಾಕೆ? ಅವ ಸಣ್ಣದು ಕೇಳ್ತಾನೆ ಅಂತ ನಾನು ಎಣಿಸಿದ್ದು. ಅವ ಕೇಳಿದ್ದೇನನ್ನು? ನಮ್ಮ ಪ್ರಾಣವನ್ನು ಕೇಳಿದ, ನಮ್ಮ ಮೂಲವನ್ನು ಕೇಳಿದ. ನಮ್ಮ ಮೂಲಕ್ಕೆ ಕೈ ಹಾಕಿದ, ಇವನ ಮೂಲವನ್ನೇ ಕತ್ತರಿಸಬೇಕು. ಏನಾದ್ರೂ ದಾರಿ ಇದ್ರೆ ಹೇಳು. ಅಣ್ಣ, ದಾರಿ ಇದ್ರೆ ಹೇಳು. ಆಗದಿಂದ ಇಷ್ಟು ಮಾತಾಡಿದ ಒಂದು ದಾರಿ ಸಿಗುದಿಲ್ವ? ದಾರಿ 10 ಉಂಟಾ? ಬೇಕಾ ಹೇಳಬೇಕಾ ನಿನಗೆ? ಒಮ್ಮೆ ಹೇಳು. ಬಾ, ಹೀಗೆ ಮಾಡುವ ನಾವು. ಹೇಳು ಹೇಳು. ನನಗೆ ಮರ್ತೋಯ್ತು, ನೀನು ಯಾಕಿಷ್ಟು ತಡ ಮಾಡಿ? ನಿನಗೇನಾದ್ರೂ ದಾರಿ ಕಾಣ್ತದ?
ಶಾಬಾಸ್, ನಿನಗೆ ತಲೆ ಉಂಟು. ತಲೆಯೂ ಉಂಟು, ಹ. ತಲೆಯಲ್ಲಿ ಪೂರ್ತಿ ಕೂದಲು ಉಂಟು. ಇವನಿಗೆ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ. ಕೊಡಿ ಕೊಡಿ. ಕೊಡ್ತೇವೆ. ಆದ್ರೆ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ್ಯ? ಜಲದಿಯ ಒಂದು ಬಿಂದು ನೀರು ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣ ಪಡೆ. ಅಂತೂ ನನ್ನ ಯೋಗ್ಯತೆಯನ್ನರಿಯದೆ ನೀವು ಈ ರೀತಿ ವರ್ತಿಸುತ್ತಾ ಇದ್ದೀರಿ. ನಾನು ಯಾರು ಏನು ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ನಿಮಗೆ ಈ ಜ್ಞಾನ ಸಾಲದು, ಅದಕ್ಕೆ ಬೇಕಾಗಿ ಇದೋ ದಿವ್ಯ ಜ್ಞಾನ. ನೋಡಿ ನೋಡಿ. ಜಯ 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 ಜಯ. ನಾರಾಯಣ ನೀರಜದಳ ನಯನ, ನಾರಾಯಣ ನೀರಜದಳ ನಯನ, ಘೋರ ದುರಿತ ಸಂಹಾರಣ ದೀನೋದ್ಧಾರಿಣ ರಮಣ, ನಾರಾಯಣ ಕ್ಷೀರಾರ್ಣವ ಶಯನ, ನಾರಾಯಣ ನೀರಜದಳ ನಯನ, ನಾರಾಯಣ ಜಯ 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 ಜಯ. ಆ, ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ನಾವು ವ್ಯವಹರಿಸುತ್ತಾ ಇದ್ದವರು ಆ, ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಆ. ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ಆ. ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ಆ. ಲೋಕವನ್ನು ರಕ್ಷಿಸುವಂತಹ ನಾಯಕ ನೀನು ಎನ್ನುವಂತಹ ಸತ್ಯ ನಮಗರ್ಥವಾಗಿದೆ. ಆ. ಪ್ರಭು, ಏನು? ಮಾಡಿದ ಅಪರಾಧಗಳಿಗೆ ಕ್ಷಮೆಯನ್ನು ಕೊಟ್ಟು ನಮ್ಮನ್ನು ಪೊರೆಯಬೇಕೆಂದು ಪ್ರಾರ್ಥನೆ. ಪ್ರಭು, ಆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಆ. ಚರಾಚರ ಜೀವಿಗಳಲ್ಲಿ ನೀನು ಸೇರಿಕೊಂಡು ಪ್ರಪಂಚದ ನಿಯಂತ್ರಣ ಶಕ್ತಿಯಾಗಿ ಆ. ಮೆರೆಯುತ್ತಿರುವಂತಹ ಅಗಾಧವಾದಂತಹ ಒಂದು ಚೇತನ ಎನ್ನುವುದು ಆ. ನಮಗರ್ಥವಾಗಿದೆ ಪ್ರಭು. ಸರಿ. ಪ್ರಭು, ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ. ಆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನೂ ನೀನು. ಆ. ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಅದು ಸಾವಲ್ಲ, ಮೋಕ್ಷಕ್ಕೆ ಒಂದು ಮೆಟ್ಟಿಲು ಎನ್ನುವುದು ನಮಗರ್ಥವಾಗಿದೆ. ಆ. ಹಾಗಾಗಿ ಆ ಪಥದೆಡೆಗೆ ಸಾಗುವರೆ ನೀನೇ ಒಂದು ಪಥವನ್ನು ಕರುಣಿಸು ಪ್ರಭು. ಸರಿ ಸರಿ. ಕರುಣಿಸುತ್ತ ಅಭಯವನು, ಕರುಣಿಸುತ್ತ ಅಭಯವನು, ಜಂಗೆಯುಳಿರಿಸಿ ದೈದರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸರ ಜಲಧಿಯಲಿ ಸೇರಿಸುತ್ತ ಧರಿಯ ಸೃಜಿಸುತ್ತ ಮೇಲಿನೊಂದಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯವನು, ಕರುಣಿಸುತ್ತ ಅಭಯವನು,
ಹರಿದ ಹರ ಮೊದಲೇ ಐಕ್ಯನಾದ ಪರಿಣಾಮದಲ್ಲಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮ ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಬಿಷ ಅದನ್ನೇ ತೆಗೆದು ಸಮುದ್ರ ಮಧ್ಯಕ್ಕೆ ಹಾಕಿದಾಗ ನಿಮ್ಮೀರುವರ ಉಗಮ ನಿಮ್ಮ ಅಪೇಕ್ಷೆಯಂತೆ ಮುಂದಕ್ಕೆ ನನ್ನ ಜಂಘಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸ್ತೇನೆ ಅದರ ಮೇಲೆ ನಿಮ್ಮ ಶಿರಸ್ಸನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸುತ್ತೇನೆ ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲು ಕೈಟಭನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಅಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸ್ತೇನೆ ಮಾತ್ರವಲ್ಲ ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ಧಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ ಅದಕ್ಕೆ ನಿಮ್ಮ ಪ್ರತೀಕವಾಗಿ ಮೇದಿನಿ ಎಂಬ ಹಾಗೆ ಹೆಸರನ್ನು ಇಡುತ್ತೇನೆ ಅದರ ಮೇಲೆ ಮುಂದಕ್ಕೆ ನನ್ನ ನಾಭಿ ಕಮಲದಿಂದ ಹೊರಬಂದ ಕಮಲ ಸಂಭವನಾದ ನಳಿನ ಕುಮಾರನಿಗೆ ಮತ್ತೊಮ್ಮೆ ಅವಕಾಶವನ್ನು ಸೃಷ್ಟಿಗಾಗಿ ಕಲ್ಪಿಸಿಕೊಡ್ತೇನೆ ಆ ಮುಖಾಂತರವಾಗಿ ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸ್ತೇನೆ. ಜಯ ಜಯ ಜನನಿಯಾಗಿಯಲಿ ಮಾಲಿನಿಯೋ ಮಾಲಿನಿಯೋ ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು ಮಾಲಿನಿ ಮನದಿ ಯೋಚಿಸಿದಳು ಮಾಲಿನಿಯೋ ಜನನಿಯಾಗಿಯಲಿ ಮಾಲಿನಿ ವರದನು ಜಾಪಿಕೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಪರಮಾತ್ಮನಿಂದಲೇ ಸೃಜಿಸಲ್ಪಟ್ಟಂತಹ ಈ ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ದೇಹಾಧಾರಣೆಯನ್ನು ಮಾಡಿದಂತಹ ಮಾನವನ ಜೀವನ ಸಾರ್ಥಕವಾಗಬೇಕಾದರೆ ಆಕಾಶದಂತೆ ವಿಶಾಲತೆಯನ್ನು ಹೊಂದಿರಬೇಕು, ಭೂಮಿಯ ಕ್ಷಮೆಯನ್ನು ಹೊಂದಿರಬೇಕು, ಗಂಗೆಯಂತೆ ಪಾವಿತ್ರ್ಯತೆಯನ್ನು ಹೊಂದಿರಬೇಕು. ಇವುಗಳೆಲ್ಲವನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ನನ್ನ ಏನಾದಂತಹ ಕಶ್ಯಪ ಬ್ರಹ್ಮರು. ಅವರ 13 ಮಂದಿ ಮಡದಿಯರಲ್ಲಿ ಹಿರಿಯಾಕೆಯನ್ನ ವೇದಿತೀದೇವಿ ಅವರ ಪಾವನವಾದಂತಹ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಈ ಲೋಕದ ಬೆಳಕನ್ನು ಕಂಡುಕೊಂಡವಳು ನಾನು. ಮಾಲಿನಿ ಎನ್ನುವುದಾಗಿ ನನ್ನ ಶುಭ ನಾಮಧೇಯ.
ಮಾಲಿನಿ ಎನ್ನುವಂತಹ ಪದದ ಅರ್ಥವೇನು? ಮಾಲೆಯನ್ನು ಧರಿಸುವವಳು ಎನ್ನುವುದಾಗಿ. ಶ್ರುತಿ ಗತಿ ಮತಿ ಅಹಿಂಸೆ ಎನ್ನುವಂತಹ ಮಾಲೆಯನ್ನು ಧರಿಸುವವಳು ಎನ್ನುವುದಾಗಿ ಲೋಕಲೋಕವೇ ನನ್ನನ್ನು ಕೊಂಡಾಡುತ್ತಾ ಉಂಟು. ತಂದೆಯಿಂದಲೇ ಸಂಸ್ಕಾರವನ್ನು, ತಾಯಿಯಿಂದಲೇ ಶೀಲಗುಣದ ಪಾಠವನ್ನು, ಗುರುವಿನಿಂದ ವಿದ್ಯೆಯನ್ನು ಕಲಿತುಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಸಂತೋಷ ಸ್ವಾಮಿ. ಆದರೆ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಬೇಡುವೆ. ನೆಮ್ಮದಿಯೇ ಇಲ್ಲವಾಗಿ ಹೋಗಿದೆ ಈ ಮನಸ್ಸಿಗೆ. ಪ್ರಜಾರಂಜಕಳಾಗಿ ಮೆರೆಯಬೇಕಾ ಅಂತ ಎನ್ನವೇ ಚಿಂತಾಕ್ರಾಂತಳಾಗಿ ಶೋಕಾಮಂದಿರವನ್ನು ಸೇರಿದವಳಿದ್ದಾಳೆ. ಅಮ್ಮ, ನಿನ್ನ ಚಿಂತೆಯ ಕಾರಣ ಏನೆಂಬುದಾಗಿ ತಾಯಿಯಲ್ಲಿ ಕೇಳಿದಾಗ ಕರುಳನ್ನೇ ಕತ್ತರಿಸುವಂತಹ ಕಥೆಯೊಂದನ್ನು ಬಿತ್ತರಿಸಿದಳು. ಅದೆಷ್ಟೋ ಅಗ್ರಜರು ನನಗಿದ್ದರಂತೆ. ದೇವಲೋಕದ ಸ್ವಾಧೀನಕ್ಕೋಸ್ಕರ ಅವರನ್ನೆಲ್ಲ ಕಳುಹಿಸಿಕೊಟ್ಟಾಗ ದೇವತೆಗಳ ಕಪಟದಿಂದ ಅವರೆಲ್ಲರೂ ಹತರಾಗಿ ಹೋಗಿದ್ದಾರೆ. ತಾಯಿಗೆ ಸಾಂತ್ವನದ ನುಡಿಯನ್ನಾಡಿ ಬಂದಿದ್ದೇನೆ. ಗಂಡು ಮಕ್ಕಳಲ್ಲಾಗದಂತಹ ಕಾರ್ಯವನ್ನು ಹೆಣ್ಣಾಗಿ ನಾನು ಪೂರೈಸುತ್ತೇನೆ. ನನ್ನಿಂದ ಏನಾಗಬೇಕೆನ್ನುವುದಾಗಿ ತಾಯಿಯಲ್ಲಿ ಕೇಳಿದಾಗ ತಾಯಿಯೇ ಆಡಿದಂತಹ ಮಾತು, ಮಗಳೇ ಮಾಲಿನಿ, ನೇರವಾಗಿ ಅರಣ್ಯ ಗರ್ಭವನ್ನು ಸೇರು. ಅನನ್ಯ ಭಾವದಿಂದಲೇ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ತನ್ನ ನಿಜ ಗರ್ಭದಲ್ಲಿ ಪ್ರಪಂಚ ಗರ್ಭವನ್ನು ಆಳುವಂತಹ ಮಗನನ್ನು ವರರೂಪವಾಗಿ ಪಡೆದುಕೊಂಡು ಬಾ ಎನ್ನುವುದಾಗಿ ಜನನ್ಯ ಆಜ್ಞೆಯಂತೆ ಈ ವನಕ್ಕಾಗಿ ನಡೆದುಕೊಂಡು ಬಂದಿದ್ದೇನೆ. ಪ್ರಶಾಂತವಾದಂತಹ ವಾತಾವರಣ, ಮನೋಹರವಾದಂತಹ ಪರಿಸರ, ಪ್ರಚೋದಕವೂ ಪ್ರಬೋಧಕವೂ ಆದಂತಹ ಈ ವಾತಾವರಣದಲ್ಲಿ ಕಾಣುತ್ತಿರುವಂತಹ ತಿಳಿನೀರಿನ ಸರಸಿಯಲ್ಲಿ ಮಿಂದು ಶುಚೀರ್ಭೂತವಾದದ್ದಾಯಿತು. ಬ್ರಹ್ಮದೇವನ ಕುರಿತು ನಾನು ತಪಸ್ಸನ್ನು ಆಚರಿಸುವುದೇ. ಆದರೆ ನನ್ನ ಬಗ್ಗೆ ನಾನು ಯೋಚಿಸುವುದು ಬೇಡವೇ? ನಾನು ಕಾಣುವುದಕ್ಕೆ ಯಾವ ರೀತಿ ಇದ್ದೇನೆ? ಯೌವನದಿಂದ ಚಲುವಿಗೆ ಯೌವನದಿಂದ 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 ಶೋಭಿಸುವೆ 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 ಅದರಿಂದ ಯೌವನದಿಂದ ಅದರಿಂದ ಯೌವನದಿಂದ
ಇಳೆಯ ಕಾಮುಕರಿಂದ ಇಳೆಯ ಕಾಮುಕರಿಂದ ಇಳೆಯ ಕಾಮುಕರಿಂದ ಕಂಡರೆ 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 ಮೋಹಿಸದೊಳಿಯರು 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 ತಪಸ್ಸನ್ನು ತರುವರು ತಪಸ್ಸನ್ನು ತರುವರು ಕಾಮುಕರು ಮೋಹಿಬರು ಕಾಮುಕರು ಮೋಹಿಬರು ಯೌವನದಿಂದ ಸಲೆ ಶೋಭಿಸುವಿನದರಿಂದ ಯೌವನದಿಂದ ಯೌವನದಿಂದ ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೆ ಚೆಲ್ಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಈ ರೀತಿಯಾಗಿ ತಪಸ್ಸನ್ನಾಚರಿಸಿದ್ರೆ ನೋಡಿ ಅಂತೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನನ್ನನ್ನು ನೋಡ್ತಾ ಇದ್ದಾರೆ. ಯಾರವರು? ಇಳೆಯ ಕಾಮುಕರು. ನನ್ನನ್ನು ನೋಡಿದ್ರೆ ಮೋಹಿಸದೆ ಉಳಿದಾರ? ಇಲ್ವಪ್ಪ, ನನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡುತ್ತಾರೆ. ಹೆಚ್ಚೇಕೆ ಸುರರೆಮ್ಮ ಹಾಗೆಗಳಾಗಿ ಹರು ನಮ್ಮ ಏಳ್ಗೆಯನ್ನು ಕಂಡು ಸಹಿಸಿಕೊಳ್ಳುವುದಿಲ್ಲ. ಅವರ ಕಣ್ಣಿಗೂ ಬೀಳಬಾರ್ದು. ಈ ಇಳೆಯ ಕಾಮುಕರ ತೊಂದರೆಯೂ ಆಗಬಾರ್ದು. ಯಾವ ರೂಪವನ್ನು ತಾಳುವುದು ನಾನು? ಯಾಕೆ ರಕ್ಕಸರು ನಾವು. ಯಾವ ಹೊತ್ತಿಗೂ ಯಾವ ರೂಪವನ್ನು ಬದಲಾವಣೆ ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ಹಾಗಾಗಿ ಏನು ಮಾಡುದು? ಹೋಯ್ ನೋಡಿ ಇಲ್ಲತ್ತೆ ಜಿಂಕೆಗಳ ಹಿಂಡು. ಆ ಜಿಂಕೆಯಲ್ಲಿ ಒಂದು ಜಿಂಕೆ ನಾನಾದರೆ ಹೇಗೆ? ಆಗುವುದಿಲ್ಲ. ನೋಡಿ ಅಲ್ಲಿ ಕಾಯ್ತಾ ಇದ್ದಾನೆ ಬೇಟೆಗಾರ, ಯಾವತ್ತು ಜಿಂಕೆಯನ್ನು ಹೊಡೆಯುವುದು ಅಂತ. ಅದು ಆಗುವುದಿಲ್ಲ. ನೋಡಿ ಅಂತೆ ಸರಸರಣೆ ಹೊರಳಾಡುತ್ತಾ ಉಂಟು. ಯಾವುದು? ಸರ್ಪಗಳು, ಉರಗಗಳು. ಉರಗದ ರೂಪವನ್ನು ತಪಸ್ಸನ್ನಾಚರಿಸುವುದೇ ಸಾಧ್ಯವೇ ಇಲ್ಲಪ್ಪ. ಹಾರಾಡ್ತಾ ಇದ್ದಾನೆ ಮೇಲೆ ಗರುಡ. ಸರ್ಪಕ್ಕೆ ಗರುಡನ ಭಯ. ಏನು ಮಾಡುದು? ಏನು ಮಾಡುದು? ಮನಸ್ಸಿಗೆ ಒಂದು ತೋಚುತ್ತಾ ಇಲ್ಲ. ಅಲ್ಲಿ ನಡೆಯುತ್ತೆ ಕೆಸರಿನಲ್ಲಿ ಹೊರಳಾಡಿಕೊಂಡು ಮಹಿಷಿಗಳ ಹಿಂಡು. ಇದುವೇ ಸೂಕ್ತವಾದಂತಹ ರೂಪ. ಹಾಗಾಗಿ ತಡ ಮಾಡದೆ ಮಹಿಷಿ ರೂಪವನ್ನಂತೂ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸುತ್ತೇನೆ.
ತಪಮಗ್ಧಳಾದಂಥ ವೇಳೆಯಲ್ಲಿ ಒಮ್ಮಿಂದಲ ಮೈಯೆಲ್ಲ ಉರಿಜ್ವಾಲೆ. ತಪಸ್ಸನ್ನು ಬಿಟ್ಟು ಎದ್ದು ನೋಡಿದೆ ಎಂತಾದರೆ ಪ್ರಾಣಿ ಪಕ್ಷಿಗಳೆಲ್ಲ ಒಬ್ಬಿರುತ್ತಾ ಉಂಟು. ಯಾಕೆ ಇಂತಹ ಘಟನೆ ನಡೆಯುತ್ತಾ ಉಂಟು ಎಂಬ ಹಾಗೆ ಗೋಚಾರವಾಗುವುದಕ್ಕೆ ಉಂಟಲ್ಲ ನನ್ನದಾದಂತಹ ದಿವ್ಯ ದೃಷ್ಟಿ. ಅದಲ್ಲೇ ನೋಡುತ್ತೇನೆ. ಮಹಿಷಿ ರೂಪದಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಈಕೆ ಮಾಡಿದ ತಪಸ್ಸು ಆಯ್ತು ಬಲ್ಲರೆ, ಇದು ಮನೆ ಕುಲಕ್ಕೆ ಅಪಮಾನವಾಯಿತು. ಈಕೆ ಮಾಡಿದಂತಹ ತಪ್ಪಿಗೆ ಈಕೆ ಉದರದಲ್ಲಿ ಮುಂದಕ್ಕೆ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ಮುಂದಕ್ಕೆ ಈ ತಪವನ್ನು ವಿಮೋಚನೆ ಆ ಮೂರು ಮೂರ್ತಿಗಳಿಂದ ಆಗದೆ ಹೋಗಲಿ, ಆಗದೆ ಹೋಗಲಿ. ಯಾವುದಕ್ಕೂ ಈ ಸ್ಥಳ ಇನ್ನು ಮುಂದಕ್ಕೆ ತಪಸ್ಸನ್ನಾಚರಿಸುವುದಕ್ಕೆ ಯೋಗ್ಯವಾದದ್ದಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಅರಿಸುತ್ತಾ ಮುಂದುವರಿಯುತ್ತೇವೆ. ಏನಿದು ಏನಿದು ಕನಕರ ತಪವೋ ಮಾಲಿನಿ ಮಣಿಯಿನಿ ಬಲರಿ ಹಿಡಿದವ ತಪಸ್ಸಿನಲ್ಲಿ ತೊಡಗಿಸಿಕೊಂಡಂತಹ ನೀನು ಬಹು ಬಳಲಿದವಳಿದ್ದೀಯ. ಸಾನುರಾಗದಿಂದ ಮನದಿಚ್ಛೆಯನ್ನು ಹೇಳಿಕೊಂಡೆ ಅಂತಾದ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸ್ತೇನೆ. ಏನು ಬೇಕು ಕೇಳಿಕೋ. ಓ ಕರುಣಾಸಾಗರ, ಕರುಣಸಾಗರ ದೇವ ಪರಮೇಶ್ವರಿ ಹರುಷದಿ ಮನದಿಲವ ಧುರ ಧುರನಾಗಿಗ ತರಳ ಬಯಸಿ ಧುರ ಧೀರನಾಗಿಗೆ ತರಳನ ಬಯಸಿ ಯೋಚಿಸಿದೆನು ಘೋರ ದೇವ ದೇವ ಪ್ರತ್ಯಕ್ಷನಾಗುವ ದೇವ ನೀನಂತೆ. ಹಾಗಾಗಿ ಕರುಣಾಸಾಗರ ದೇವ ಎನ್ನುವುದಾಗಿ ಲೋಕಲೋಕವೇ ನಿನ್ನನ್ನು ಕೊಂಡಾಡುತ್ತಾ ಉಂಟು. ಆಗಲಮ್ಮ ದೇವರೇ, ಏನು ನಿನ್ನಲ್ಲಿ ಕೇಳುವುದು ಒಂದೇ. ಒಂದೇಯಾ? ಹೌದು. ಯಾವುದದು? ಪ್ರಣವ ಸ್ವರೂಪವಾದಂತಹ ಪ್ರಪಂಚದಲ್ಲಿ ತನ್ನ ಪ್ರಕಾಮದ ಪ್ರಕರಣದಿಂದ ಪ್ರಕಂಪನವನ್ನೇ ಉಂಟು ಮಾಡಿ ಪಾರ್ಥಿವರ ಪ್ರಕರ್ಷವನ್ನು ಪರಿಹಾಸಾನಗೊಳಿಸಿ ಸದ್ಗುಲ ಪ್ರಜಾತರ ಪ್ರಕರ್ಷಗೆ ಕಾರಣಾಗುವಂತಹ ಮಗನನ್ನು ವರ ರೂಪವಾಗಿ ಬೇಡುತ್ತಾ ಇದ್ದೇನೆ. ಅನುಗ್ರಹಿಸಬೇಕು ತಂದೆ. ಭಕ್ತಾಭೀಷ್ಟ ಫಲಪ್ರದಾಯಕನಲ್ವೇ ನಾನು? ಸತ್ಯ. ನಾ ಪ್ರಸನ್ನಗೊಳ್ಳುತ್ತೇನೆ ಎನ್ನುವಂತಹ ಸದಿಚ್ಛೆಯಿಂದ ನಿನ್ನನ್ನು ನೀನು ತೊಡಗಿಸಿಕೊಂಡವಳು. ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸಬೇಕಾದದ್ದು ದೇವನಾಗಿ ನನಗೆ ಕರ್ತವ್ಯವೂ ಹೌದು. ನಿನ್ನ ಮನದ ಇಚ್ಛೆಯಂತೆ ಮೂರು ಲೋಕವನ್ನು ಗೆದ್ದು ಆಳುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರಲಿ ತಾಯಿ. ಧನ್ಯಳಾದೆ. ಆದರೆ ಹುಟ್ಟುವಂತಹ ಮಗ ಮಾತ್ರ ಮಹಿಷನಾಗಿರ್ತಾನೆ. ಏನು ದೇವರೇ, ಇಷ್ಟು ತಪಸ್ಸನ್ನು ಆಚರಿಸಿದ್ದೇನೆ ನಾನು ಇಷ್ಟು ವರ್ಷಗಳ ಕಾಲ. ನೀವು ನನಗೆ ಶಾಪವನ್ನು ಕೊಡುವುದಾ? ಈಗ ಬ್ರಹ್ಮದೇವರು ಶಾಪ ಕೊಟ್ಟದ್ದ. ಮತ್ತೆ ಕೋಣನಾಗ್ಲಿ ಅಂತ ಹೇಳ್ತಾ ಇದ್ದೀರಿ.
ಅದಕ್ಕೊಂದು ಕಾರಣ ಉಂಟು ಮಗಳೇ. ಏನು ದೇವ್ರೆ? ನೀನು ಸಂಸ್ಕಾರದ ಬಗ್ಗೆ ಮಾತಾಡ್ತಿ, ಆ ಶೀಲ ಗುಣ ಸಂಪನ್ನತೆ ಬಗ್ಗೆ ಆಡುತ್ತಿ. ಹೌದು. ಅದು ಆಡುವುದಕ್ಕೆ ಇರುವಂತದ್ದಲ್ಲ ಮಗಳೇ, ಮತ್ತೆ? ಅದು ಆಚರಣೆಗೆ ಬರಬೇಕು. ಆಹಾ. ಒಳಗೊಳಗೆ ಇಟ್ಟುಕೊಂಡು ಅದನ್ನು ಹೇಳಿದ್ರೆ ಸಾಲದು, ಮತ್ತೆ? ನಾವು ಪರಿಪೂರ್ಣವಾಗಿ ಅದನ್ನು ಪಾಲಿಸಬೇಕು. ಈಗ ನೀನು ತಪಸ್ಸಿಗೆ ಬಂದವಳು, ನಿಜ. ನಿನಗೆ ಮದುವೆ ಆಗಿದ? ಮದುವೆ ಆಗ್ಲಿಲ್ಲ. ಮತ್ತೆ ಮದುವೆ ಆಗದೆ ಪುತ್ರಾಪೇಕ್ಷೆಯನ್ನು ಹೊಂದುವುದೇ ತಪ್ಪಲ್ವ ಮಗಳೇ? ಇದು ತಾಯಿ ಹೇಳಿದ್ದು ನನಗೆ. ಅದೇ ಎಲ್ಲಾ ತಾಯಂದರು ಹೇಳಿದ್ದನ್ನು ನಾವು ಕೇಳಕೂಡದು. ಯಾಕೆ? ನಮಗೂ ಪ್ರಜ್ಞೆ ಬೇಕು. ಓಹೋ. ತಂದೆ ತಾಯಿಗಳಿಂದ ನಾವು ಏನೆಲ್ಲವನ್ನು ಹೊಂದಿದ್ದೇವೋ ಅದನ್ನು ಆಚರಣೆಗೆ ತರುವಲ್ಲಿ ನಮ್ಮ ಪ್ರಯತ್ನವೂ ಬೇಕು. ಸತ್ಯ. ಮಾತೆಯ ಮಾತಿನನ್ವಯ ನೀವು ಇಲ್ಲಿಗೆ ಬಂದವಳು, ಮಹಿಷಿಯ ರೂಪವನ್ನು ಧರಿಸಿದೆ. ನಿನಗೆ ಶುಕವಾಗಬಹುದಿತ್ತು, ಪಿಕವಾಗಬಹುದಿತ್ತು ಮಗಳೇ. ಪರಿಣಾಮವಾಗಿ ಮಹಿಷಿಯ ರೂಪವನ್ನು ಧರಿಸಿದೆ. ನಿನ್ನ ತಪದ ಜ್ವಾಲೆ ಹತ್ತಿರದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದ ಸುಪಾರ್ಶ್ವಕ ಕುಪಿತನಾಗಿ ಶಪಿಸಿದ್ದ ನಮ್ಮ ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ದೇವ್ರೆ, ನಾನು ಯಾಕೆ ಚಿಂತಿಸಬೇಕು? ನಾನು ಯಾಕೆ ದುಃಖಿಸಬೇಕು? ಮೂರು ಮೂರ್ತಿಗಳಲ್ಲಿ ನೀವು ಒಬ್ಬರಲ್ವೇ? ಈ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲವೇ? ಋಷಿಗಣದಲ್ಲಿ ನಿನ್ನ ಅಪ್ಪ ಕಶ್ಯಪನು ಇದ್ದಾನಲ್ಲ, ಹೌದು. ಅವನ ಯೋಗ್ಯತೆಯನ್ನು ಒಪ್ಪಿಕೊಳ್ತೀಯ? ಒಪ್ಪಿಕೊಳ್ತೇನೆ. ಅವನ ಹಾಗೆ ಸುಪಾರ್ಶ್ವಕನು. ಹೌದಾ? ಋಷಿವಾಕ್ಯ ಯಾವತ್ತೂ ಹುಸಿಯಾಗುವುದಿಲ್ಲ. ಶಾಪವಾಕ್ಯದಂತೆ ನಿನ್ನ ಉದರದಲ್ಲಿ ಹುಟ್ಟುವುದು ಮಾತ್ರ ಮಹಿಷನೇ. ಓಹೋ. ಆದ್ರೆ ನನ್ನ ಗತಿ ನೀನು ಬಯಸಿರುವುದು ಪರಾಕ್ರಮವನ್ನಲ್ವಾ, ರೂಪವನ್ನಲ್ಲೂ ಅಲ್ಲ. ನಿಜ. ಕೋಣನಾದ್ರೆ ಏನಂತೆ, ಜಾಣನಾಗುತ್ತಾನೆ, ಮೂರು ಲೋಕವನ್ನು ಗೆದ್ದು ಆಳುತ್ತಾನೆ, ಯಶೋವಂತನಾಗುತ್ತಾನೆ. ಜಯ 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 ಜಯ. ಕನಕ ಗರ್ಭನ ನೇಮವನ್ನು ಗುಂಡು ಮಾಲಿನಿ ಗಣಗರು ಶವಣಿದಾನಿ ಚುಡು ಚುಡಿ ಜರುಮನು ಮಗಳೆಯುತ್ತಲಿ ಮಡಗಿದೆ ನದಿಯಲಿ ಇತ್ತಲಾದ ಜಪ ಮುನಿ ಪತ್ನಿಯಾಗಿ ಹದಿದೆಯೋ ದಿತಿಯೋ. ಕಶ್ಯಪ ಬ್ರಹ್ಮನ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ನಾನು ಒಬ್ಬಳು. ಮಗಳಾದಂತಹ ಮಾಲಿನಿಯನ್ನು ಬ್ರಹ್ಮದೇವನ ಮೂಲಕ ವರವನ್ನು ಪಡೆಯುವುದಕ್ಕಾಗಿ ಕಳಿಸಿಕೊಟ್ಟವಳು ನಾನು. ವರವನ್ನು ಪಡೆದು ಮನೆಗೆ ಸೇರಿದವಳಿದ್ದಾಳೆ. ಈ ಕಾಲಕ್ಕೆ ಪ್ರಾಯಪಬುದಿಯಾದಂತಹ ಅವಳಿಗೆ ಮದುವೆ ಮಾಡುವುದಕ್ಕೆ ಸೂಕ್ತ ಸಮಯ. ಪಾತಾಳದ ಅಧಿಪತಿಯಾದಂತಹ ವಿದ್ಯುನ್ಮಾಲಿ ಈತನೊಂದಿಗೆ ಮದುವೆ ಮಾಡುವುದಕ್ಕಾಗಿ ಓಲೆಯನ್ನು ಕೊಟ್ಟು ಕಳಿಸಿಕೊಟ್ಟಿದ್ದ. ಪಾತಾಳ ಲೋಕದ ಮಧುವನ ಕೈಯಾಲೆಂದುಕೊಂಡಿದ್ದೀರಿ. ನೋರೇಶ್ವರಿ ವಿಚಾರ ಹಲವಾರು ಇದೆ, ಆಲಿಸಿ ಆಲಿಸಿ. ವಿಶಾಲವಾಗಿರುವಂತಹ ಈ ಪಾತಾಳ ಲೋಕದ ಮಧುವನ ಸಭಾ ಪ್ರವೇಶವನ್ನು ಮಾಡಿದಂತಹ ಕಾಲಕ್ಕೆ
ಎಲ್ಲೆಡೆಗಳಲ್ಲಿ ಕೇಳಿ ಬರುತ್ತಿದೆ ಜಯಘೋಷ. ಕಾಲಕಾಯ ವಂಶಜ ವೀರ ವಿದ್ಯುನ್ಮಾಲಿಗೆ ಜಯವಾಗಲಿ. ಅಯ್ಯೋ, ಈ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಯಾಕೆ ಗೊತ್ತೇ? ಇದರ ಹಿಂದೆ ನಾವು ಮಾಡಿರುವಂತಹ ಸಾಧನೆ ಏನು ಸಣ್ಣದೇ ಹೇಳಿ ಅಲೆದಾಡುತ್ತಿದ್ದಂತಹ ದಾನವರನ್ನು ಸೇರಿಸಿಕೊಂಡೆ. ಅವರಿಗೊಂದು ನೆಲೆ ತೋರಿಸಬೇಕು, ಗತಿ ತೋರಿಸಬೇಕು ಎಂಬ ಉದ್ದೇಶದಿಂದ ಎಲ್ಲರನ್ನೂ ಸೇರಿಸಿಕೊಂಡು ಪಾತಾಳಕ್ಕೆ ಗಮಿಸಿದವನು ನಾನು. ಎದುರಿಸಿದಂತಹ ಹೊರಗಾನೆಗಳನ್ನು ಹೊರದೋಡಿಸಿ ನನ್ನದಾದಂತಹ ಅಧಿಕಾರ ಮುದ್ರೆಯನ್ನು ಇಲ್ಲಿ ಒತ್ತಿದವರಿದ್ದೇನೆ. ನಮ್ಮ ಅಧಿಕಾರ ಬಂದದ್ದು. ಎಲ್ಲರೂ ಸುಖಕ್ಷೇಮಿಗಳಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಯಾರಿಗೂ ಯಾವುದೇ ಕೊರತೆಗಳಿಲ್ಲ. ಯಾರಿಗೂ ಕೊರತೆ ಆಗಬಾರದು ಎಂಬಂತಹ ನಿಟ್ಟಿನಲ್ಲಿ ಇದುವರೆಗೆ ನಾನು ದುಡಿದವನು. ಆದರೆ ಏನು ಮಾಡೋಣ ಹೇಳಿ, ಕೆಲವೊಮ್ಮೆ ನಮ್ಮವರಿಗೆ ಬೇಕಾಗಿ ದುಡಿಯುವಂತಹ ವೇಳೆಗೆ ನಮ್ಮ ಸ್ವಂತ ವಿಚಾರವನ್ನು ನಾವು ಮರೆತು ಹೋಗ್ತೇವೆ. ಎಂತ ಗೊತ್ತಾಗಿಲ್ಲ ನಿಮಗೆ? ನಿಮಗೆ ಗೊತ್ತಾಗುವುದಲ್ಲಿ ನಿಮಗೆ ನಾನು ಕಾಲಕ್ಕೆ ಯೋಗ್ಯವಾದಂತಹ ವ್ಯವಸ್ಥೆಯನ್ನು ಮಾಡಿ ಸಿಗುವುದನ್ನು ಸರಿಯಾಗಿ ಕೊಡುತ್ತಾ ಇದ್ದೇನೆ. ಮತ್ತೆ ನಿಮಗೆ ಎಲ್ಲಿ ಕೊರತೆ ಕಾಣ್ತದೆ? ಕೊರತೆ ಇರೋದು ನನಗೆ. ಅಯ್ಯ, ಒಂದು ಮದುವೆ ಆಗಬೇಕು. ಆಗುವುದಕ್ಕೆ ಸುಲಭ ಹಾಗಲ್ಲ. ನಮ್ಮ ಯೋಗ್ಯತೆಗೆ ನೆಲಬೆಲೆಗೆ ಸರಿ ಸಮಾನವಾಗಿರುವಂತಹ ಹೆಣ್ಣು ಬೇಕು. ಎಲ್ಲಿ ಎಂಬುದಾಗಿ ಆಲೋಚನೆ ಮಾಡುವಾಗ ಯೋಗ್ಯವಾದಂತಹ ಹೆಣ್ಣು ಬೇಕೆಂಬಂತಹ ದಿಟ್ಟಿನಲ್ಲಿ ಮುಂದುವರಿದರೆ ಹುಡುಕುವಂತಹ ಬಾಳಿಯೇ ಬೆಳ್ಳಿಯೇ ನನ್ನ ಕಾಲಿಗೆ ಎಡವಿದಂತೆ ಆಯಿತು. ಏನು ಅರ್ಥ ಆಗಲಿಲ್ಲ ನಿಮಗೆ? ಒಬ್ಬ ದೂತನೋರ್ವನು ಆಗಮನ ಎಲ್ಲಿಂದ ಏನು ಅಂತ ವಿಚಾರಿಸಿದಾಗ ಅರ್ಥವಾಯಿತು. ಶೋಣಿತದ ದೈತ್ಯಕುಲ ಮಾತೆಯಾದಂತಹ ದಿತಿದೇವಿ ಅವರ ಮಗಳಾದಂತಹ ಮಾಲಿನಿಯನ್ನು ಮದುವೆ ಮಾಡಿಸುವುದಕ್ಕೆ ತೀರ್ಮಾನಿಸಿದ್ದಾರಂತೆ. ಯಾಕೆನಾದ ಪುರುಷ ಬೇಕು, ಎಲ್ಲಿದ್ದಾನೆ, ಹೇಗಿದ್ದಾನೆ ಎಂಬಂತಹ ಆಲೋಚನೆಯನ್ನು ಮಾಡಿದರಂತೆ. ಯೋಗ್ಯನಾದಂತಹ ತಕ್ಕನಾದಂತಹ ವರ ಪಾತಾಳ ಲೋಕದ ಮದುವೆಯಲ್ಲಿ ಮೆರೆಯುತ್ತಿದ್ದಾನೆ. ಇವನೇ ತಕ್ಕವನು ಎಂಬಂತಹ ಉದ್ದೇಶವನ್ನಿರಿಸಿ ಮದುವೆಯನ್ನು ತೀರ್ಮಾನಿಸಿದ್ದಾರೆ. ಕಾಲಕ್ಕೆ ಸರಿಯಾಗಿ ಶುಭ ಮುಹೂರ್ತ ಮೀರದೆ ಆ ಶುಭ ಸಮಾರಂಭಕ್ಕೆ ದಿಬ್ಬಡಿಗರಾಗಿ ನಾವೆಲ್ಲರೂ ಅಲ್ಲಿಗೆ ತಲುಪಬೇಕು. ಅಯ್ಯೋ, ನಮಗೆ ಒಂದು ಸಂಬಂಧ ಬೆಳೆದದ್ದು ಒಂದು ಕೇವಲವಾದಂತಹ ಹೆಣ್ಣಿನಿಂದಲ್ಲ. ಆಶೆ ಪಟ್ಟಿದವನು ನಾನು. ಒಂದು ಕುಲದ ಹೆಣ್ಣು ಬೇಕು. ಆದರೆ ನನಗೆ ಒದಗಿದಂತಹ ಶುಭಯೋಗದ ಹೆಣ್ಣು ಯಾರು? ನಮ್ಮದಾದಂತಹ ಅಸುರ ಕುಲದ ಕೇಂದ್ರ ಸ್ಥಾನವಾಗಿರುವಂತಹ ಶೋಣಿತದ ಹೆಣ್ಣು. ಇಲ್ಲ ಅಂತ ಹೇಳುವುದಕ್ಕೆ ಉಂಟ ಹೇಳಿ? ಇಲ್ಲ. ಅವಳೆಯನ್ನು ಮದುವೆಯಾಗುವುದಕ್ಕೆ ತೀರ್ಮಾನಿಸಿದವನಿದ್ದೇನೆ. ನಮ್ಮವರಿಗೆ ದಿಬ್ಬಡಿಗರಾಗುವುದಕ್ಕೆ ಹೇಳಿದ್ದೇನೆ. ಬಾಸಿಂಗವನ್ನು ಬಗೆದು ಶೋಣಿತ ಆಗ್ತದಷ್ಟು ಹೋಗ್ಲಿ. ನೀನು ಊಟಕ್ಕೆ ಬಂದದ ಮದುವೆಗೆ ಬಂದದ್ದು? ಹೌದಾ? ಆಯ್ತು, ನೀನೊಂದು ಊಟದ ವ್ಯವಸ್ಥೆ ಮಾಡುವ ಬಾ. ಈಗ ಬಂದು ಆದಷ್ಟು ಹೊತ್ತಾಯಿತು. ಇಲ್ಲೊಂದು ಹೇಳುವುದಕ್ಕೆ ಕೇಳುವುದಕ್ಕೆ ಯಾರಿಲ್ವಾ? ನಮಗೆ ಕವರ್ ಕೊಡುವವರು ಯಾರಿಲ್ವಾ? ಕವರ್ ಕೊಡುವವರು ನನ್ನ ನಾಲಿಗೆ ಸೀಳಿಯ ಮಗನೇ. ಮತ್ತೆ ಒಂದು ಗೌರವ, ಗೌರವ ನಮ್ಮದಾದಂತಹ ಯೋಗ್ಯತೆಗೆ
ಅವರಿಗೆ ಸರಿಸಮಾನತೆ ಇರಬೇಕಂತಾದ್ರೆ ಅದಕ್ಕೆ ತಕ್ಕದಾದಂತಹ ಒಂದು ಗೌರವ ಸಿಗಬೇಕು. ನಾವು ಏನು ದಾರಿಯಲ್ಲಿ ಹೋಗುವವರು ನೇರ ಇಲ್ಲಿಗೆ ಬಂದವರಲ್ಲ, ನಮಗೊಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಆ ಮಾನ್ಯತೆಯನ್ನು ಅನುಸರಿಸಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ನಮ್ಗೆ ಒಂದು ಇದು ಉಂಟು, ಯಾವುದು? ಯೋಗ್ಯತೆ. ಆ ಯೋಗ್ಯತೆಯನ್ನು ಅರ್ಥ ಮಾಡುವವರು ಯಾರು ಇಲ್ವಾ? ಎಲ್ಲಿ ಹೋದ ವ್ಯವಸ್ಥಾಪಕ? ಹಿಂದೆ ಹೋಗುವ, ಹೋಗುವ, ಹೋಗುದಾ? ಬಂದದಕ್ಕೆ ಊಟ ಮಾಡಿ ಹೋಗುವ. ಮಾತಾಡುವವರು ಯಾರು ಇಲ್ವಾ? ಎಲ್ಲ ಸ್ವರ ಕೇಳ್ತದೆ. ಕಿವಿಗಳು. ನಮಸ್ಕಾರ. ನಮಸ್ಕಾರ. ಯಾರು ಅಂತ ಗೊತ್ತಾಗಲಿಲ್ಲ. ದಿತಿ ದೇವಿ. ದಿತಿಯಮ್ಮ, ನೀವು ತಾಯ ವಂದಿಸಿದ್ದೇನೆ. ಶುಭವಾಗಲಿ. ರತ್ನಖಚಿತವಾದಂತಹ ಪೀಠವನ್ನು ಹೇಳಿಕೊಡು. ನನಗೆ ರತ್ನಕಮಣಿಯನ್ನು ಹಾಸಿದ್ದೇನೆ. ಪುರೋಹಿತರನ್ನು ಬರಲಿಕ್ಕೆ ಹೇಳಿದ್ದೆ. ಬಂದೆ. ಶುಭವಾಗಲಿ, ಉತ್ತರವಾಗಲಿ, ಮಂಗಳವಾಗಲಿ. ಹಾಗಲ್ಲ ಮಾತಿಗೆ ಹೇಳಿದ ಪುಣ್ಯಾತ್ಮ. ಅಮ್ಮ ಬರುವಾಗ ಸ್ವಲ್ಪ ತಡ ಆಯ್ತು, ಅದಕ್ಕೆ ಬಲವಾದ ಕಾರಣವಿದೆ. ಏನು? ಈ ಪುರೋಹಿತರಿಗೆ ಅಡುಗೆ ಭಟ್ರಿಗೆಲ್ಲ ಕಾರ್ಯಕ್ರಮ ಸಿಕ್ಕುದು ಬಹಳ ಅಪರೂಪ. ಇಲ್ಲಾದ್ರೆ ಇಲ್ಲವೇ ಇಲ್ಲ. ಸಿಕ್ಕಿದ್ರೆ ಬೆಂದಿಗೆ 3-4 ಸಿಕ್ಕಿದ್ದನ್ನು ಉಪಯೋಗಿಸಬೇಕು, ಬಿಡಬಾರ್ದು. ಇಲ್ಲಿ ಮದುವೆ ನಿಶ್ಚಯ ಆದ ಮೇಲೆ ಬೇರೆ 3 ಕಾರ್ಯಕ್ರಮ ಸಿಕ್ಕಿದ್ರು. ಅದನ್ನು ಕೈ ಬಿಟ್ರೆ ಮತ್ತೆ ಸಿಕ್ಕುದಿಲ್ಲ. ಅದನ್ನೆಲ್ಲ ಮುಗಿಸಿ ಮನೆಗೆ ಹೋಗಿ ಸ್ವಲ್ಪ ಸ್ನಾನ ಮಾಡಿ, ಸ್ವಲ್ಪ ಫಲಹಾರ ಮಾಡಿ, ಸ್ವಲ್ಪ ಮಲಗಿ, ಆಮೇಲೆ ಎದ್ದು ಒಂದು ಮುಖ ತೊಳೆದು ಸ್ವಲ್ಪ ಫಲಹಾರ ಮಾಡಿ ಬರುವಾಗ ಸ್ವಲ್ಪ ತಡ ಆಯ್ತು. ಪುರೋಹಿತ್ರೆ, ಓ ನಿಮ್ಗೆ ಪೂರ್ತಿ ಇಲ್ವಾ? ಯಾಕೆ? ಎಲ್ಲ ಸ್ವಲ್ಪವೇ? ಸುಮ್ಮನೆ ಗೊತ್ತುಕೋ ಪುಣ್ಯಾತ್ಮ. ಅದು ಮಾತಿಗೆ ಹೇಳುದು ಪುಣ್ಯಾತ್ಮ. ಕೆಲವರು ಹೇಳುದಿಲ್ಲ ಎರಡೇ ಮಾತು ಅಂತ. ಅವರು ಮಾತಾಡುದು ಎರಡು, ಇಷ್ಟುದ್ದ ಮಾತಾಡುದಿಲ್ಲ. ಹಾಗೆ ಅಂತ ಸಮಯಕ್ಕೆ ಸರಿಗೆ ಬಂದಿದ್ದೇನೆ. ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಮದುವೆ ಆಗೇ ಆಗುತ್ತದೆ. ಹಾಗೆ ಅಂತ ಮುಹೂರ್ತ ಮೀರುತ್ತದೆ ಎಂಬಾಗ ನೀವು ಬೇಸರ ಮಾಡಬಾರ್ದು. ಯಾಕೆ? ಮುಹೂರ್ತ ಇರುವುದೇ ನಮ್ಮ ಕೈಯಲ್ಲಿ. ಒಂದು ವೇಳೆ ಮುಹೂರ್ತ ಮೀರಿ ಹೋದರೂ ಹೊಸ ಮುಹೂರ್ತ ಸೃಷ್ಟಿ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಈಗ ದಿಬ್ಬಣ ಬರದ ಮದುವೆ ಆಗುದಿಲ್ಲಲ್ಲ ಪುರೋಹಿತರೆ, ದಿಬ್ಬಣ ಬರ್ಬೇಕಲ್ಲ. ದಿಬ್ಬಣ ಆಗಲೇ ಬಂದಾಗಿದೆ. ದಿಬ್ಬಣ ಅಂತ ಬಂದಿದೆ. ಹೌದಾ? ಹೌದು. ಹಾಗಾದ್ರೆ ಮದುಮಗಳಿದ್ದ ಓ ಅಲ್ಲಿ ಅಲ್ಲಿ ಕೂತೆಂತ ಮಾಡುದು ಪುಣ್ಯಾತ್ಮ. ಮದುವೆ ಇಲ್ಲಿ. ಪುರೋಹಿತರೆ, ಇಷ್ಟು ಬೇಗ ಮದುವೆ ಬೇಡ ಅಂತ ಅವನಿಗಲ್ವಾ? ಸಣ್ಣವನಲ್ವಾ? ನೋಡಿ ಮದುವೆ ಅಂತ ಹೇಳಿದ ಕೂಡಲೇ ಅಲ್ಲ ಮುಖ ಇಷ್ಟು ದೊಡ್ಡದಾಯ್ತು. ಒಂದು 10 ವರ್ಷ ಹೋಗ್ಲಿ ಆಯ್ತಾ. ಈಗ ಮದುವೆ ಆಗಬಾರ್ದು. ಯಾಕೆ? ಬಾಲ್ಯ ವಿವಾಹ ನಿಷೇಧ. ಈಗ ಮದುವೆ ಮಾಡಿದ್ರೆ ನೀನು ನಾನು ಒಟ್ಟಿಗೆ ಅದಾಗ್ಲಿಕ್ಕಿಲ್ಲ. ಮದುವಾಗ ಎಲ್ಲಿದ್ದಾರೆ? ಸರಿಯಾಗಿ ಒಂದು ಸುತ್ತು ತಿರುಗಿ ಅಂತ. ಒಂದು ಸುತ್ತು ತಿರುಗಿ ಈ ಸುಟ್ಟ ಮುಖಕ್ಕ ಅದಲ್ಲ, ಅದಕ್ಕೆ ಮದುವೆ ಆಗುವ ಲಕ್ಷಣ ಕಾಣುದಿಲ್ಲ. ಪುರೋಹಿತರೆ, ನಿಂತಲ್ಲಿಂದ ಅರ್ಧ ಸುತ್ತು ಅಯ್ಯೋ ಏನಾಯ್ತು? ಆ ಬ್ರಹ್ಮದೇವರು ಒಂದನ್ನು ಮಾಡ್ತಾರೆ, ಎಲ್ಲ ಕೊಟ್ಟಿದ್ದಾರೆ, ಇವನಿಗೆ ಬಾಯಿ ಬರುವುದಿಲ್ಲ. ಪುರೋಹಿತರೆ, ಈ ಮೂಗನಿಗೆ ಕೊಟ್ಟರು ಮದುವೆ ಮಾಡುದು. ಪುರೋಹಿತರೆ, ಬಾಯಿ ಬರ್ತದೆ. ಅಯ್ಯೋ ನಿಮ್ಮ ಗತಿ ನೋಡು ನನಗೆ ಪಶ್ಚಾತ್ತಾಪ ಆಗುತ್ತಾ ಉಂಟು. ಹೀಗೆ ಆಗಬಾರ್ದಪ್ಪ ನಿಮಗೆ. ಏನು ನಿಮ್ಮ ಸಮಸ್ಯೆ ಅಂತ ನಾನು ಆಗದಿಂದಲೇ ನೋಡ್ತಾ ಇದ್ದೆ. ಯಾರದು ಉಸುರಿದ್ದು? ಯಾರು ಉಸುರಿದ್ದು? ನೀವೇ ಮಾತಾಡಿದ್ದ. ಮತ್ತೆ ನಿಮ್ಮದೆಂತ ತಾಂಡವ ಪ್ರಾರಂಭ ಮಾಡಿದ್ಯಾರು? ನಾನು ನಿಮಗೆ ಬಾಯಿ ಬರಲಿ, ನೀವು ಮಾತಾಡ್ಲಿಂದ ನಾನು ಕಾದದ್ದು. ನಿಮ್ಮಿಂದ ಬರಲಿ ಅಂತ ನಾನು ಕಾದದ್ದು. ನಿಮ್ಮ ನಾಲಿಗೆ ಬೀಳಲಿಕ್ಕೆ ನಾನು ಕಾದದ್ದು. ನಿಮ್ಮ ನಾಲಿಗೆ ಒಂದು ಹೊರಗೆ ಬೀಳಲಿ ಅಂತ ನಾನು ಕಾದದ್ದು. ಒಟ್ಟಿಗೆ 2 ನಾಲಿಗೆ ಬಿತ್ತು. ಪಾತಾಳ, ಮಧುವನ, ವಿದ್ಯುನ್ಮಾಲಿ ನಿಮ್ಮನ್ನು ನೋಡಿದ ನೆನಪುರ್ತಲ್ಲ. ಎಲ್ಲಿ ಪುರೋಹಿತರೆ? ಮುಖ ಪುಸ್ತಕ ನೋಡುವಾಗ ನಿಮ್ಮ ಕೆಲವು ಭಾವಚಿತ್ರ ಬರ್ತದೆ. ಹೌದಾ? ಬೇರೆ ಬೇರೆ ತರದ್ದು. ಯಾರು ಅದು ಹಾಕಿದ್ದು? ಹೆಚ್ಚಿನಂಶ ನೀವೇ ಹಾಕಿದ್ದು ಅಂತ ಪ್ರಚಾರಕ್ಕೆ. ನಮಗೆ ಆ ಚಟ ಇಲ್ವಾ? ಇಲ್ಲ, ಅಭಿಮಾನಿ ಬಂಧುಗಳು ನಮಗೂ ಇದ್ದಾರಲ್ಲ. ಅವರ ಜನ ಇದ್ದಾರೆ ಹಾಕ್ಲಿಕ್ಕೆ ಅಂತ. ಹೌದಾ? ಇವರದು ಕೂಡ ಗಂಡು ಅಂತ ಹೇಳುದು ಯಾರು? ಮತ್ತೆ ಗಂಡಲ್ಲ, ಬೆನ್ನು ಗಟ್ಟಿ ಉಂಟಾ? ಕಲ್ಲಿನ ಗುಂಡು. ಹೇಳಿ ಮಾಡಿಸಿದಾಗಿದ್ದಾನೆ. ಸರಿಯಾದ ಗಂಡು. ಶುಭಶ್ವ ಶೀಘ್ರ. ಆಲಸ್ಯ ಮಾಡಿದ್ರೆ ಅಮೃತವಾದ ವಿಷ ಆಗುತ್ತದೆ. ಎಷ್ಟು ಮಾತಾಡ್ತೀರಮ್ಮ ನೀವು? ಯಾರು ಪುರೋಹಿತರೆ? ಓ, ನಾನೇ ಮಾತಾಡಿದ. ಅದೌದು. ಮದುಮಗ ಇದ್ದಾನೆ. ಮದುಮಗಳನ್ನು ನೋಡ್ಬೇಕು ಅಂತ ಏನಾದ್ರು ಕೇಳಿದ್ದಾನ? ಕೇಳಲಿಲ್ಲ. ನಮ್ಮ ಕಾಲದಲ್ಲಿ ಹಾಗೆ ಇರ್ಲಿಲ್ಲ. ಅಪ್ಪ ಅಮ್ಮ ನೋಡಿದಾಗ ಮದುವೆ ಆಯ್ತು ಅಂತಲೇ ಲೆಕ್ಕ. ಈಗ ಹಾಗಾಗುದಿಲ್ಲ. ಮದುವೆಗೆ ಮೊದಲು ಗಂಡನ್ನು ಹೆಣ್ಣು ನೋಡುದು, ಹೆಣ್ಣನ್ನು ಗಂಡು ನೋಡುದು, ಪರಸ್ಪರ ಭೇಟಿಯಾಗುವುದೂ ಉಂಟು.
ಹಾಗಾದ್ರೆ ಆಸೆ ಇದ್ರೆ ನಾವು ಯಾಕೆ ಬೇಡ ಅಂತ ಹೇಳುದು? ಹೌದು. ಮಾತು ಕೇಳಿ ನೋಡ್ತೇವೆ. ಮಾತು ಕೇಳಿ. ಓ ರಾಯ್ರೆ, ಸ್ವಲ್ಪ ಮುಂದೆ ಬನ್ನಿ. ಬೇರೆ ಏನಿಲ್ಲ, ಬೇಸರ ಮಾಡಬೇಡಿ. ನಿಮಗೆ ನೋಡಬೇಕು ಅಂತ ಮನಸ್ಸಿದ್ರೆ ತೋರಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ನೋಡುವುದನ್ನಾದ್ರೂ ನೋಡಬಹುದು, ನೀವು ತೋರಿಸುವುದು ಯಾವುದು ಅಂತ ಬೇಕಲ್ಲ. ಬೇರೆ ಏನಲ್ಲ, ಮತ್ತೇನು? ಮದುಮಗಳನ್ನು ನೋಡಬೇಕು ಕೇಳಿದ್ದು. ನೀವು ಬನ್ನಿ, ನಾನು ಆಗಲೇ ಆಲೋಚನೆ ಮಾಡುವುದು. ನಿಮ್ಮ ಮುಖದೊಳಗೆ ಗೊತ್ತಾಯ್ತು ಎಂತದ್ದು? ಏನೋ ಒಂದು ಆಸೆ ಉಂಟು ಅಂತ. ಮತ್ತ ಈ ಲೋಕದಲ್ಲಿ ನೋಡಿ, ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಗಂಡು ಹೆಣ್ಣು ಭೇಟಿಯಾಗುವುದುಂಟು. ಅದು 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 ಮಾತು. ನಮ್ಮದು ಕ್ರಮ ಹಾಗಲ್ಲ. ನಾವು ಏನು ಕೂಡ ಇದ್ರು ನಮ್ಮ ಸಂಸ್ಕಾರವನ್ನು ಬಿಟ್ಟು ನಾವು ಮುಂದೆ ಹೋಗುವವರಲ್ಲ. ಅದು 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 ಮಾತು. ನೀವು ಮುಂದುವರಿಸಿ. ಆದ್ರೆ ಹೆಣ್ಣನ್ನು ನೋಡಬೇಕು. ಹೌದಾ? ಮೇಲಿನಿಂದ ಕರೆ ಬಂದ್ರೆ ನಮಗೆ ಆಗುದಿಲ್ಲ ಹೇಳುವುದಕ್ಕಾಗ್ತದ? ಆಗುದಿಲ್ಲ. ಹಾಗೆ ಕರೆ ಬಂದಂತ ಕಾಲಕ್ಕೆ ನಾನು ನೇರ ಬಂದಿದ್ದೇನೆ. ಹೆಣ್ಣನ್ನು ನೋಡಬೇಕು. ಹೌದಾ? ಹೇಗಿದ್ದಾಳೆ, ಯಾವ ರೀತಿ ಇದ್ದಾಳೆ ಅಂತ ಒಂದು ಅನುಮಾನ ಇತ್ತು ನನಗೆ. ವ್ಯವಸ್ಥೆ ಮಾಡುವ. ಯಾರಲ್ಲಿ 4 ಮಂದಿ ಹೆಣ್ಣು ಮಕ್ಕಳು ಎದ್ದು ಹೋಗಿ ಆದಷ್ಟು ಬೇಗ ಮದುಮಗಳನ್ನು ಶೃಂಗಾರ ಮಾಡಿ ಮಂಟಪಕ್ಕೆ ಕರೆದು. ಒಳ್ಳೆ ಕತೆ. ನಾನು ಹೋಗ್ಬೇಕಾ? ನೀನು ಹತ್ರ ಮತ್ತೆ ಬರ್ಲಿಕ್ಕಿಲ್ಲ, ಗೊತ್ತುಂಟು. ಮದುಮಗಳ ಶೃಂಗಾರ ಮಾಡಿದ ಹೇಳುವಾಗ ಅವರೇ ಶೃಂಗಾರ ಆಗ್ತಾ ಇದ್ದಾರೆ. ಮದುಮಗಳು ಸಿದ್ಧಳಾಗಿದ್ದಾರೆ. ಹೌದಾ? ಹಾಗೆ ತಡ ಮಾಡಿದಾಗೆ ಬರ್ಲಿ, ಮಂಟಪಕ್ಕೆ ಬರ್ಲಿ. ಬರ್ಲಿ 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 ಬರ್ಲಿ. ಓ ಭೂಪತಿಗಳೇ, ಮದುಮಗಳ ಬಂದಿದ್ದಾಳೆ. ನೀವು ಅಲ್ಲೇ ಸಂಬಂಧವರು ಹುಡುಕುದಾ? ಅಲ್ಲ, ನೀವಲ್ಲ ಹೇಳಿದೆ ಹೆಣ್ಣು ಮಗಳು. ಅಲ್ಲಿ ಅಲ್ಲ, ಮಂಟಪದಲ್ಲಿ ನೋಡ್ಬೇಕು, ಹೇಳ್ಬೇಕು. ಹೇಗೆ ಆದೀತಾ? ಏಯ್, ಎಂತ ನೋಡುದು? ಇದನ್ನು ತೆಗ್ದ ಗುಂಡಿಗೆ ಹಾಕು. ಇದನ್ನು ನೋಡಿ ಏನು ಸುಖ? ಹಿಂದೆ ನೋಡಿ ಸ್ವಾಮಿ, ಅಂತರ ಪಾಲಿಸಿ ಆ ಬಾಯಿ ಮುಚ್ಚಿ ಬಾಯಿಯೊಳಗೆ ಇಷ್ಟು ನೊಣ ಹೋಯ್ತು. ಇದು ವಿಶ್ವಾಸ ನಿಜವಾಗಿಯೂ ಮತ್ತೆ ಉಂಟಲ್ಲ ನಿಮಗೆ ವಿಶ್ವಾಸ? ಮತ್ತೆ ನನ್ನ ಮನಸ್ಸಲ್ಲಿ ಏನಿತ್ತು, ಹೆಣ್ಣು ಹೇಳಿದ್ರೆ ಹೀಗೆ ಬೇಕು. ಹೌದಲ್ಲ? ಪ್ರಪಂಚದಲ್ಲಿ ಕೆಲವರು ಹೇಳುವುದುಂಟು, ಏನು ಚೆಲುವೆ ಅಂತ ಹೇಳಿದ್ರೆ ಅದು ರತಿ. ಯಾವ ಕರ್ಮದವ ಬಂದದ್ದು? ಅವನನ್ನು ಅವಳನ್ನು ಎಳೆದು ಇವಳ ಕಾಲಿಗೆ ಕಟ್ಟಬೇಕು. ಇವನು ಹೊತ್ತುಕೊಂಡು ಹೋಗುದು ಯಾರು ಮತ್ತೆ? ಹಾಗಲ್ಲ, ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಯೋಗ್ಯ ರೀತಿಯ ಸೃಷ್ಟಿ. ಹೆಣ್ಣು ನನಗಾದೀತು. ಹೌದಲ್ಲ? ನಿಮಗಾದ್ರೆ ಸಾಕಾಗುದಿಲ್ಲ, ಅಲ್ಲಿಂದಲೂ ಬರಬೇಕಾಗುತ್ತೆ ಪರಸ್ಪರ. ಒಂದು ಹೆಣ್ಣಿಗೆ ಒಪ್ಪಿಗೆ ಬೇಕು, ಗಂಡಿಗೆ ಒಪ್ಪಿಗೆ ಬೇಕು. ಕೇಳಿ ನೋಡ್ತೇನೆ. ಮಗಳೇ, ಪುರೋಹಿತ್ರೆ, ಮದುಮಗ ಸಿದ್ಧನಾಗಿದ್ದಾನೆ, ಕಳ್ಳಗುಂಡನಾಗಿದ್ದಾನೆ. ಹೇಗೆ ಆದಿತ್ತಾ? ಪುರೋಹಿತ್ರೆ, ಅದು ಇದು ಅದು ಇದಲ್ಲ, ಇದು ನಾನು ಕೇಳಿದ್ದು. ಅಮ್ಮನಿಗೆ ಆದ್ರೆ ನನಗಾದೀತು. ಇದಾಗ್ಲಿಕ್ಕಿಲ್ಲ, ಹೋಗುವ ಬೇಡ. ಇದರನ್ನು ನಿಲ್ಲಿಸು. ಏನು ಕಬ್ಬಿಣಬೇಕಾ? ಕಬ್ಬಿಣ ತಗೊಂಡು ಬಂದಿದ್ದೀರಾ? ತೆಕ್ಕೊಂಡು ಬಂದದಲ್ಲ ನೋಡಿ ಅಯ್ಯ, ಇದು ಮಾತಲ್ಲ, ಮತ್ತೆ ದುರು 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 ಉದುರಿದ್ದು. ಯಾರು ಉದುರಿಸಿದವ? ಮುತ್ತು. ಯಾರು ಕೇಳಿದಿರಾ? ಅಮ್ಮನಿಗಾದ್ರೆ ನನಗೂ ಆದೀತು ಅಂತ. ಅಂದ್ರೆ ಏನಿದ್ರ ಅರ್ಥ? ಅಪ್ಪ ಅಮ್ಮ ತೋರಿಸಂತ ಗಂಡು ಕುಂಟನಾಗಲಿ ಕುರುಡನಾಗಲಿ ಮೂ 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 ಬೆನ್ನು ಗಟ್ಟಿ ಉಂಟಾ? ಮಡಿಯಲ್ಲಿದ್ದರೆ ಪುಣ್ಯಾತ್ಮ ಮುಟ್ಟಬೇಡ. ಯಾಕೆ? ಕೈ ಯಾರಿಗೆ ತೋರಿಸುದು? ಅವರಲ್ಲಿ ಹೇಳಿದ್ದು ಕುಂಟನಾಗಲಿ ಕುರುಡನಾಗಲಿ ಹೆಳವನಾಗಲಿ ಮೂಗನಾಗಲಿ ಮದುವೆ ಆಗುವುದಕ್ಕೆ ನಾನು ಸಿದ್ಧಳು ಬದ್ಧಳು ಅಂತ. ಅದು ಸಂಸ್ಕಾರ ಅಂತ ಹೇಳುವುದು. ಹೀಗೆ ಒಪ್ಪಿಗೆ ಆಯ್ತಲ್ಲ? ಹೋಗುವ ಊಟಕ್ಕೆ. ಎಲ್ಲಿ ಊಟಕ್ಕೆ? ಏ ಪುಣ್ಯಾತ್ಮ, ಮದುವೆ ಆಗದೆ ಊಟ ಇಲ್ಲ ಪುಣ್ಯಾತ್ಮ. ನೀನು ಅನ್ನ ಹುಟ್ಟುದಕ್ಕಿಂತ ಮೊದಲೇ ಹುಟ್ಟಿಕೊಂಡಿದ್ಯಾ ಮಗ? ಮದುವೆ ಆದ ಮೇಲೆ ññ ಕೊತ್ತೇನಪ್ಪ ಆಯ್ತಾ? ಸುಮ್ಮನೆ ಗೊತ್ತುಗ ಮಗ ಅಂತ ಹೇಳಿದಷ್ಟೇ ಆದಿತ್ತಲ್ಲ. ತಡ ಮಾಡುವುದಕ್ಕೆ ಶುಭಶ್ಯ ಶೀಘ್ರ, ಆಲಸ್ಯ ಮಾಡಿದ ಅಮೃತವಾದ ವಿಷಯವಾಗುತ್ತದೆ. ಎಷ್ಟು ಮಾತಾಡ್ತೀರಿ ಸ್ವಾಮಿ ನೀವು? ಯಾರು ಮಾತಾಡಿದ್ಯಾ? ಪಟ ಬರ್ಲಿ, ಪಟ ಪಟ ಪಟ. ಆ ಪಟ ಅಲ್ಲ ಪುಣ್ಯಾತ್ಮ, ಅಂತರ್ಪಟ. ಆಹಾರ ಬರ್ಲಿ, ಆಹಾರ ತಿನ್ನು ಅಲ್ಲ, ಆಹಾರ ಈಹಾರ ಹೂಹಾರ. ಬಂದಿರಾಯ್ರೆ ಹಿಡ್ಕೊಳ್ಳಿ. ಅದು ಯಾಕೆ ಗೊತ್ತಾ? ಗೊತ್ತಾಗ್ಲಿಲ್ಲ. ಅದು ತುಂಡು ಮಾಡಿ ಬೆಳಿಗ್ಗೊಂದು, ಮಧ್ಯಾಹ್ನ ರಾತ್ರಿ ಒಂದು. ಅಯ್ಯೋ, ಮದುಮಗ ಹೂವಿನ ಮಾಲೆ ಕೈ ಹಿಡ್ಕೊಂಡು ಇದು ಯಾಕೆ ಅಂತ ಕೇಳುವುದು. ಅದು ಕುತ್ತಿಗೆ. ಯಾಕೆ ಕೇಳಿದ್ದು? ಯಾಕೆ ಗೊತ್ತಿಲ್ಲದ ಕಾರಣ. ಕುತ್ತಿಗೆಗೆ ಹಾಕ್ಲಿ ಇರುವುದು ಅದು. ನಾನು ಯಾವ ಕರ್ಮಕ್ಕೆ ನಿನಗೆ ಕೊನೆಗೆ ಹಾಕುವ ಮಲಗಿದ್ದ ಮೇಲೆ ಕೊನೆಗೆ ಹಾಕುದು ನಿನಗೆಲ್ಲ ಪುಣ್ಯಾತ್ಮ. ಇದು ಗಂಡಿಗೂ ಮದುವೆ ಇಲ್ಲ, ಗಂಡಿಗಲ್ಲ, ವಧು ವರರು. ವಧು ವರ ಅಲ್ಲ. ದಿದ್ಯಮ್ಮ ಮಗಳ ಕೈಲಿ ಕೊಡಿ ಅಂತೆ.
ನಾನು ಮಂತ್ರ ಹೇಳ್ತೇನೆ, ಮಂತ್ರ ಹೇಳಿ ಆದ ಕೂಡ ಪರಸ್ಪರ ವಿನಿಮಯ ಮಾಡಿಕೊಳ್ಳೋದು. ನಮ್ಮ ವಾದ್ಯವರು ಇದ್ದಾರಲ್ಲ, ಬೀಳ್ಬೇಕ. ತದೇವ ಲಗ್ನಂ ತುದಿದಂತು ದೇವ, ತಾರಾವಲಂ ಚಂದ್ರವಲಂತು ದೇವ, ವಿದ್ಯಾವಲಂ ದೇವ ಮನಸ್ಸು ಬಲ ಆರತಿ ತಾನಾಗಿಯೇ ನಂದಿ ಹೋದ್ರೆ ಅಪಶಕುನ. ಮತ್ತೆ? ಇದು ನಂದಿಸಿದ್ದು ಯಾಕೆ? ಕಾರಣ ಉಂಟು ನೋಡಿ, ಹೇಳಿದ್ರೆ ನಿಮ್ಗೆ ಬೇಸರ ಆಯಿತು. ಏನಾಯ್ತು? ಒಂದು ಎಣ್ಣೆ ಹಾಕುವ ಕ್ರಮ ಈಗ. ಮತ್ತೆ ಹೇಗೆ ಬರೋಯ್ತ್ರಿ? ಅದಕ್ಕೊಂದು ಕ್ರಮ ಅಂತ ಇಲ್ವೋ? ಮನೆ ವನಿತೆಯರು ಹಾಕ್ತಾರೆ. ವನಿತೆಯರು ಹಾಕ್ತಾರ, ಅದು ಎಣ್ಣೆ ಹಾಕುದು ಯಾಕಪ್ಪ? ಎಣ್ಣೆ ಯಾವಾಗಲೂ ಇಷ್ಟಿಷ್ಟೇ ಹಾಕ್ಬೇಕು. ಎಣ್ಣೆ ಅನುಭವಕ್ಕೆ ಶರಣು. ಕಲಿಸಿಕೊಟ್ಟವರು ಹಾಗಲ್ಲ, ಎಣ್ಣೆ ಉಳಿತಾಯಕ್ಕೆ ಬೇಕಾಗಿ ನಾನು ಹೇಳಿದ್ದಷ್ಟೇ. ನಮ್ಮಲ್ಲಿ ಇದ್ದಾರೆ ಹಾಕುವುದಕ್ಕೆ. ಎಣ್ಣೆ ಉಂಟಾ? ಹೋಗುವ ಕೊಡಿ, ಕೊಡ್ಕೊಂಡು ಹೋಗ್ತೇನೆ. ಆಯ್ತು. ಮಗಳೇ, ಸ್ವಲ್ಪ ಬೆರಳ ತುದಿಯಲ್ಲಿ ಮುಟ್ಟಿಕ ಮಗ, ಆಯ್ತಾ? ನಾನು ಹೇಳಿಕೊಟ್ಟ ಹಾಗೆ ಹೇಳ್ಬೇಕು. ಎನ್ನ ರಸ, ಹೊನ್ನ ರಸ, ಪಟ್ಟದ ರಸ, ಪ್ರಾಣದ ರಸ, ನಿಮ್ಮ ಮುದ್ದು ಮುದ್ದಾದ ಮುಖಕ್ಕೆ ಅರಸಿನ ಹಚ್ಚುವೆನು. ಹಚ್ಚಿ 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 ಹಾಗೆ ಮೀಸೆ ಜಾಗಿರುತ್ತೆ. ಹಾಗೆ ರಾಯ್ರೆ, ಸ್ವಲ್ಪ ಎಣ್ಣೆ ತಕೊಳ್ಳಿ. ಕ್ರಮವೇ ಇಲ್ಲ. ಅದೇ ಕ್ರಮ ಇದ್ರು ಮತ್ತೆ ಮಾಡುವ. ಇದು ಬೆರಳ ತುದಿಯಲ್ಲಿ. ಬೆರಳು ಯಾವ್ದಾದಿತ್ತು? ನಿಮ್ಮ ಶರೀರದಲ್ಲಿ ಉಂಟಲ್ಲ, ಯಾವುದು ಅದಿತ್ತು. ನೀವೊಂದು ತಿಳಿದವರು. ಅದೇ ನಾನು ಹೇಳ್ತೇನೆ. ಎನ್ನರಸಿ, ಹೊನ್ನರಸಿ, ಪಟ್ಟದರಸಿ, ಪ್ರಾಣದರಸಿ, ನಿನ್ನ ಮುದ್ದಾದ ಮುಖಕ್ಕೆ ಅರಸಿನ ಪೂಸುವೆನು. ಪೂಸಿರಿ ಹಾಗೆ ಅಮ್ಮನ ಮುಖ ಆದಂತೆ ಸಾಕು. ದಿದ್ಯಮ್ಮ ಹೇಳಿದಾಗೆ ಉಡುಗೊರೆದ್ದೇನಾದ್ರೂ ಉಂಟಾ? ಬರ್ದ ಹಾಕಿ ಇದೆ. ಹೌದಲ್ಲ, ಆಶೀರ್ವಾದವೇ ಉಡುಗೊರೆ. ಹಾಗಾದ್ರೆ ಊಟಕ್ಕೆ ಊಟ ಕೊಡ್ತೇನೆ ಪುಣ್ಯಾತ್ಮ. ನನ್ನ ತಲೆ ತಿನ್ಬೇಡ, ಆಯ್ತಾ? ಪುರೋಹಿತ್ರೆ, ನೀವೇ ಕರ್ಕೊಂಡು ಬಂದದ್ದ? ಅಲ್ಲ, ಅದಾವ ಹಾಗೆ ಊಟ ಇಲ್ಲದೆ ಫಲಹಾರ ಆದ್ರೂ ಕೊಡ್ತೇವೆ, ಆಯ್ತಾ? ಹೇಗ? ಹಾಗಾದ್ರೆ ಅದು ಚಪ್ಪರೊಂದು ಚಪ್ಪರ ಇಳಿಸಿಕೊಡೋ ಕ್ರಮ. ಹಗ್ಗ ನನ್ನ ಕುತ್ತಿಗೆ ಕಟ್ಟಿದ್ದಾರೆ. ಚಪ್ಪರ ಇಳಿಸುದು ಹಾಗಲ್ಲ ಪುಣ್ಯಾತ್ಮ. ವಧೂವರರು ಚಪ್ಪರ ಇಳಿಸಿಕೊಡುವಂತ ಕ್ರಮ ಒಂದುಂಟು. ಮಲೆ ಮಂಗ, ಎಲ್ಲಿಂದ ಬಂದಿದ್ದಿ ಮಾರಾಯ ನೀನು? ಕುತ್ಕಲಿ. ಅಯ್ಯೋ ದೇವ್ರೇ, ಯೋಚಿದ್ಯಮ್ಮ ನೋಡಿದೀರಾ? ಇದನ್ನು ಕೂಡ ಈ ಕಣ್ಣಲ್ಲಿ ನಾನು ಕಾಣಬೇಕಲ್ಲ. ಮದುವೆ ಆಗಿ ಅರೆ ಗಳಿಗೆ ಆಗ್ಲಿಲ್ಲ, ಒಂದು ಕೂತು ಮಾತಾಡುವ ಚಂದ ನೋಡಿ. ಮನೆಯಲ್ಲಿರುವಾಗ ಮಾತಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ. ನಿಮ್ಮ ಕಾಲದಲ್ಲಿ ಹೀಗಿತ್ತ? ನಮ್ಮ ಕಾಲ ಸತ್ಯ ಹೇಳ್ತೇನೆ, ಮದುವೆಯಾಗಿ 1 ತಿಂಗಳವರೆಗೆ ನಾನು ಹೆಂಡತಿಯ ಮುಖವನ್ನೇ ನೋಡ್ಲಿಲ್ಲ. ಪುರೋಹಿತ್ರೆ, ಮುಖ ನೋಡುವ ಹಾಗೆ ಇರ್ಲಿಲ್ವಾ? ಅದು ವಿಷಯ. ಎಂತದಮ್ಮ ರಾಯ್ರೆ, ಸ್ವಲ್ಪ ಆಯ್ತಲ್ಲ? ಇಲ್ಲ, ನನಗಿದ್ರೆ ಕಾಡು ಹೊಟ್ಟೆಗೆ ಇರ್ಲಿ. ಮಾಲಿನಿ ಆಂಟಿ ಅಲ್ಲ? ಆಂಟಿ ಅಲ್ಲ, ಅಂಟಿ. ಇಂಟಿ ಅಂಟಿ. ಆ ಕೈ ತೆಗೀರಿ. ನಮಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಮದುವೆ ಆದ ಪೂರ್ತಿ ಕೊಡ್ತೇವೆ. ಮಗಳೇ, ಸ್ವಲ್ಪ ಮುಂದೆ ಬಾ ಮಗ. ಹೆಚ್ಚು ಮುಂದೆ ಹೋಗಬಾರ್ದು. ನಾಳೆ ಇಡೀ ಇವರು ಪ್ರಚಾರ ಮಾಡ್ತಾರೆ. ಮಾಲಿನಿ, ಜಾರಿನಿ, ಬೂರಿನಿ. ಬೇಡ ಬೇಡ, ಮೊದಲೇ ಗಿಡ್ಡ. ಹಾಗಾಗಬಾರ್ದು. ಕೈ ಮುಗಿಬೇಕು ಮಗ. ಓ, ಏನೇನು ಹೇಳ್ತಾರೆ ಅವನಿಗೆ ಅದು ಮದುವೆ ಅಂತ ಆದ ಮೇಲೆ ಸ್ವಲ್ಪ ವಿನೋದಗಳು ಬೇಕಾಗುತ್ತದೆ. ಇನ್ನು ಉಂಟಾ? ಈ ಒಂದಲ್ಲಿ ಮದುವೆ ಎಂಬುದು ಇರುವುದು ಒಮ್ಮೆ. ಹಾಗಿರುವಾಗ ಸಂತೋಷ ಸಮಾಧಾನವೇ ಬೇಕಾಗುತ್ತೆ. ಕೈ ಮುಗಿ ಮಗ. ನಾನು ಹೇಳಿದಾಗ ಹೇಳ್ಬೇಕು. ಏನು ಕೆಮ್ಮು ಜೋರುಂಟಾ?
ಇಂತಹ ಒಂದು ಶುಭ ಗಳಿಗೆ ಶುಭ ಮುಹೂರ್ತ ಬರಬೇಕೆಂಬಾಗೆ ನಾವೆಲ್ಲ ಕಾಯ್ತಾ ಇದ್ದದ್ದು. ಇಂದಿಗಾಗುವಾಗ ನಾವು ನಂಬಿದಂಥ ದೇವರು ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಮದುವೆಯ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಗುರು ಹಿರಿಯರು, ನೆಂಟರಿಷ್ಟರು, ಬಂಧು ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಕೈ ಮುಗಿದು ಆಶೀರ್ವಾದ ಪಡೆದು ಗಂಡನ ಮನೆಗೆ ನಾವು ಹೋದದ್ದೇ ಹೌದು ಅಂತಾದರೆ ಭವಿಷ್ಯದಲ್ಲಿ ನಮಗೆ ಒಳ್ಳೆಯದಾಗ್ತದೆ. ಕೈ ಮುಗಿದಿದೆಯಲ್ಲ ಸೇರಿದಂತಹ ಯಾರು ಪುರೋಹಿತರೆ? ನೀನು ಹೊಡೆಯದೇ ಬೆಟ್ಟು ತಿಂತಿ. ಅವನಿಗೆ ಅದು ಸ್ವಲ್ಪ ಮದುಮಗಳಿಗೆ ಹೇಳಿದ ಅವರಿಗೆ ಮದುವೆ ಆಗಬೇಕು ಜೋರು ಅಭ್ಯಾಸ ಉಂಟು. ನಿನಗೊಂದು ಪ್ರೇತ ಮದುವೆ ಮಾಡಿಸುವ ಆಯ್ತಾ? ಅಲ್ಲ ಅಂತೆ. ಸೇರಿದಂತ ಹಿರಿಯರೇ, ಕಿರಿಯರೇ, ಅಣ್ಣಂದಿರೆ, ಅಕ್ಕಂದಿರೆ, ಗೆಳತಿಯರೇ, ಗೆಳೆಯರಿಲ್ಲ ಅಲ್ಲ ಆದ್ರೆ ಇಂಥದ್ದಿರ್ಲಿಕ್ಕಿಲ್ಲ. ಅದು ಬೇಕಾಗುತ್ತೆ. ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ಸಪ್ತಪದಿ ತುಳಿದು ಸಪ್ತಪದಿ ಇದು ಸಪ್ತಪದಿ 7 ಹೆಜ್ಜೆ ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಗಂಡನ ಮನೆಗೆ ಹೊರಟಂತ ಸಂದರ್ಭದಲ್ಲಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವಾದ ಮಾಡಬೇಕೆಂಬಾಗಿ ಕೇಳಿಕೊಳ್ಳುವುದು. ಆಶೀರ್ವಾದ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ರೆ ಅಮ್ಮ ಮಡಿ ಯಾರಿಲ್ಲಿ ಬಾವಿಗೆ ಬಿದ್ದದ್ದು ಯಾರು? ನಿಮ್ಮ ಹೆಂಡತಿ. ಅದು ಮೊದಲೇ ಬಿದ್ದಿದ್ದಾಳೆ. ಓ ದಿತ್ಯಮ್ಮ, ಎಂತದಿದು? ತಾಯಿ ಮಗಳು ಇಬ್ಬರು ಅಳುತ್ತಾ ಕೂತ್ರೆ ಕಾರ್ಯಕ್ರಮ ಮುಂದೆ ಹೋಗ್ಬೇಡ. ಯಾಕಮ್ಮ ಆಡು? ಕಳುವೆ ಪುರೋಹಿತರೆ, ಮಗಳನ್ನ ಪ್ರೀತಿಯಿಂದ ಸಾಕಿದ್ದೇನೆ. ಬೆರಳು ತೋರಿಸಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಪುರೋಹಿತ ನನ್ನ ಮಗಳಿಗೆ. ಬೆರಳು ತೋರಿಸಿದ್ರೆ ಕಚ್ಚುದೇ ಗೊತ್ತಿಲ್ಲ, ಮತ್ತೆ ನಾನು ಕಚ್ಚಿ ತೋರಿಸ್ಬೇಕು. ಬೇಡ, ನುಂಗುವುದೇ ಅಂತ. ಅಮ್ಮ ಮದುವೆ ಮಾಡಿ ಕೊಡುವಾಗ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಸಂಬಂಧಿಕರಾಗಲಿ ಸ್ವಲ್ಪ ಬೇಸರ ಆಗುವುದು ಸಹಜ. ಹಾಗಾದ್ರೆ ಕಣ್ಣೀರಲ್ಲ, ಅದು ಪನ್ನೀರು. ಸಂತೋಷ. ಮದುಮಗ ಕರೆದುಕೊಂಡು ಹೋಗಿ ಚೆನ್ನಾಗಿ ನೋಡ್ತಾರೆ, ಆ ವಿಶ್ವಾಸ ನನಗುಂಟು. ಆಯ್ತಲ್ಲ? ರಾಯ್ರೆ, ಒಂದು 4 ಹೆಜ್ಜೆ ಮುಂದೆ ಬನ್ನಿ. ಸಾಕು, ನಿಮ್ಮ ಗಜ ಪಾದ ಅಲ್ಲಿಗೆ ನಿಲ್ಲಿಸಿ. ಇದು ಬಂದಿದ್ದೀರಲ್ಲ, ಒಂದು 4 ಮಾತು ಎಲ್ಲರೂ ಕೇಳುವಾಗ 4 ಅಮೃತ ವಚನ. ಆತ್ಮೀಯ ಬಂಧುಗಳೇ, ಬಂಧು ಮಿತ್ರರೇ, ನಮ್ಮ ದೇಶದಲ್ಲಿ ಏನಾಗುತ್ತಾ ಉಂಟು? ಮೊದಲು ನಿಮ್ಮ ಮನೆಗೆ ಬೇಲಿ ಹಾಕಿ. ನೀವು ದೇಶಕ್ಕೆ ಬೇಲಿ ಹಾಕುದು ಬೇಡ. ಮದುವೆ ಮಂಟಪದಲ್ಲಿ ನಿಮ್ಮದು ಇದು ಪ್ರಚಾರವೋ? ನೀವೆಲ್ಲ ಹೇಳಿದ್ದು 4 ಮಾತು ಹೇಳಲಿಕ್ಕೆ. ಅದಲ್ಲ ಸ್ವಾಮಿ, ನಮಗೆ ಬರುವ 4 ಮಾತು ಇದೆ. ಅದಾಗ್ಲಿಕ್ಕಿಲ್ಲ. ಮದುವೆ ಮಂಟಪದಲ್ಲಿ ಹೇಳುವುದು ಬೇರೆ ಇದೆ. ಬೇರೆ ಉಂಟಾ? ಕೈ ಮುಗಿಲಿಕ್ಕೆ ಅದು ಗೊತ್ತುಂಟಾ? ಸಾಕು, ನಾನು ಹೇಳಿಕೊಡ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸತ್ಯ ಹೇಳಬೇಕು, ನಿಮಗೆ ಇಲಿ ಜ್ವರ ಬಂದು ಎಷ್ಟು ಸಮಯ ಆಯಿತು? ನನಗೆ ಆ ರೋಗ ಎಲ್ಲ ಬರಲಿಲ್ಲ. ಅಲ್ಲ, ಕೇಳಿದ್ದು ಹೊಟ್ಟೆಗೆ ತಿನ್ನದ 1 ತಿಂಗಳಾದ ಆ ಭಾವನೆ ನಿಮ್ಮಲ್ಲಿ ಉಂಟು. ಅವರೆಲ್ಲಿ ಮೇಲೆ ನೋಡಿ, ಎಲ್ಲ ಅಲ್ಲಿಂದ ಬೊಬ್ಬೆ ಆಗ್ತಾರೆ. ಯಾರೆಲ್ಲ ಬೊಬ್ಬೆ ಹಾಕುದು? ಮದುಮಗ ಯಾರು ತಿನ್ಲಿಲ್ವೋ, ಸ್ವರ ಇಲ್ವೋ, ಇಲ್ಲಿ ಕೇಳುವುದಿಲ್ಲ ಅಂತ. ಅವರಿಗೆಲ್ಲ ಕೇಳಬೇಕು. ನನಗೆ ಕೇಳಕ್ಕೆ ತೊಂದರೆ ಇಲ್ಲ, ಅವರಿಗೆ ಕೇಳಬೇಕು. ಸ್ವಲ್ಪ ಏರಿಸಿ ಆಯ್ತಾ? ಸರಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಅಭಿನಯ ಸಾಕಿದ್ದೇನೆ. ಮತ್ತೆ ಬೇಕಿದ್ರೆ ಪುರೋಹಿತರು ಪುರೋಹಿತ ಇಲ್ಲಿದ್ದಾರೆ. ಪ್ರೇತವೇ, ಎಲ್ಲಿದ್ರಿ? ಈಗ ಪ್ರಯತ್ನ ಆಗುತ್ತಿತ್ತು ಆಯ್ತಾ? ಇದು ಸ್ವರ ಅಲ್ವಾ? ನೀವಲ್ಲ ಹೇಳಿದ್ದು ಏರಿಸ್ಲಿಕ್ಕೆ. ಇದು 3ನೇ ಸಲ, ಇದೇನಾಗ್ಲಿಕ್ಕಿಲ್ಲ. ನಾನು ಬಡಿಬೇಕಾ? ಬೇಡ, ಸ್ವಲ್ಪ ಕೆಳ ಸ್ಥಾಯಿಯಲ್ಲಿ ಆಯ್ತಾ? ಸೇರಿದಂತಹ ಹಿರಿಯರೇ, ಕಿರಿಯರೇ, ನಿಮ್ಮ ಸಮ್ಮುಖದಲ್ಲಿ ಈ ಶೋಣಿತಾಪುರದಿಂದ ಒಬ್ಬಳಾಕೆ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ. ನಾನು ಅಂತ ಕೆಲಸ ಮಾಡಲಿಲ್ಲ. ಕೊಟ್ಟಿದ್ದೀರಿ. ಕರಗ್ರಹಣ ಮಾಡಿದ್ದೆ. ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ. ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ ದುರ್ಗಮ ಆಗ್ದಿಲ್ವಾ? ಸುಖಕರವಾಗಿ ಹೋಗುವ ಹಾಗೆ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬಾಗ ಕೇಳಿಕೊಳ್ಳುದು. ಎಲ್ಲ ಆಶೀರ್ವಾದ ಮಾಡ್ತಾ ಇದೆ. ಸಂತೋಷ. ಮದುವೆ ಸಮಾರಂಭ ಮುಗಿದಿದೆ. ಮೊದಲು ತಾಯಿಯ ಒಂದು ಆಶೀರ್ವಾದ ಸಂತೋಷ. ಕುಲ ಪುರೋಹಿತರಾಗಿರುವಂತ ನಿಮ್ಮೊಂದು ಆಶೀರ್ವಾದ ಆಗಲಿ. 2 ಕಾಲಿಗೆ 4 ಕಾಲಾಯ್ತು. ಇನ್ನೊಮ್ಮೆ ಬರುವಾಗ 6 ಕಾಲು, 8 ಕಾಲು, 10 ಕಾಲಾಗಿ ಸತಿ ಪತಿ ಸುತ ಸುತೆ ಸಮೇತ ಬರಬೇಕು ನಿಮ್ಮ ಸಂತಾನ. ಯಾರೋ
ವೃದ್ಧಿ ಆಗಲಿ ಅಂತ. ಹಾಗಾದ್ರೆ ನೀವು ಮುಂದುವರಿಸಿ. ನೀವು ಯಾಕೆ ಅಲ್ಲಿ ಮರ ನೋಡಿದ್ದು? ನೋಡಿದಲ್ಲ ಓಕೆಯ್ಯ. ಇತಲಾದಿತಿ ದೇವಿ ಪುತ್ರಾರಿ ಯಸಗಿಹ ಕೃತ್ರಿಮಾದಿಂದಾಗಿ ತನ್ನ ಪುತ್ರರ ದುರದಿ ಮೃತ್ಯು ಪಿದರದು ಚಿತ್ತದಿ ವ್ಯಥೆಯ ನಾಂತಿರನು ಓ ಮಗಳಾದಂತಹ ಮಾಲಿನಿಯನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಮದುವೆಯ ಪ್ರತೀಕವಾಗಿ ಮಹಿಷನೆಂಬ ಮಗನು ಹುಟ್ಟಿದ್ದಾನೆ. ಈ ಕಾಲಕ್ಕೆ ನನ್ನ ಮನದಲ್ಲಿರುವ ದುಃಖ ನನ್ನಲ್ಲೇ ಉಳಿದಿದೆ. ಯಾರಲ್ಲಿ ಹೇಳಿಕೊಳ್ಳಲಿ? ಯಾರಿದ್ದಾರೆ ನನಗೆ? ಏನೋ ಶರ್ಯವನ್ನು ಕಾಣುತ್ತಾ ಇದ್ದಾರೆ. ಮಗನಾದಂತಹ ಮಹಿಷನ ಆಟಪಾಠಗಳನ್ನು ಕಂಡು ಸಂತೋಷದಿಂದ ಇರಬೇಕಾದಂತಹ ತಾವು ಅಂತಃಪುರವನ್ನು ಸೇರಿ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಶೋಕಕ್ಕೆ ಒಳಗಾಗಿದ್ದೀರಿ, ಮರುಗುತ್ತಾ ಇದ್ದೀರಿ. ತಾಯ, ಮಗನಂತಿರುವಂತಹ ವಿದ್ಯುನ್ಮಾನಿ ನಾನಿರುವಾಗ ನಿನಗೆ ಯಾಕೆ ಮಚ್ಚಿದ್ದೆ? ಮಗನೇ, ಈ ಹಿಂದೆ ಅದೆಷ್ಟೋ ಮಕ್ಕಳನ್ನ ಪಡೆದವಳು ನಾನು. ದೇವತೆಗಳೆಲ್ಲ ಮೋಸದಿಂದ ನನ್ನ ಮಕ್ಕಳನ್ನು ಕೊಂದು ಹಾಕಿದ್ದಾರೆ ಮಗನೇ. ನನ್ನ ಮನದಲ್ಲಿರುವ ಆಸೆ ಒಂದೇ, ಏನದು? ಆ ಸ್ವರ್ಗದ ಸ್ವಾಧೀನ. ಆ ಸ್ವರ್ಗವನ್ನು ಸ್ವಾಧೀನ ಮಾಡಿ ಮಗಳ ದುಗುಡವನ್ನು ಬಿಡಿ, ನಾಟವನ್ನು ಯಾರೇ ಅಧಿಕಾರವನ್ನು ನಾನು ಸ್ವಾಧೀನ ಮಾಡಿಕೊಡ್ತೇನೆ.
ನಿಜ. ನನ್ನ ಮುಂದೆ ಬಂದೆ. ಸತ್ಯ. ನಿನ್ನ ರೆಕ್ಕೆಗಳಿಂದ ನನ್ನ ಬಾಲಕ ನಾನೇ ಬಾರಿಸಿದ. ಯಾರು ನೀನು? ನನಗೂ ನಿನಗೂ ಇರುವಂತಹ ವೈರವೇನು? ಎಲವ ವಿದ್ಯುನ್ಮಾಲಿ. ಪದವಿಯನ್ನು ಏರಿದೆಯಾ? ಸುರಪಾಲನನ್ನು ಬಡಿದೋಡಿಸಿದೆಯಾ ಪಾಪಿ? ನಾಗಲೋಕವನ್ನು ಗೆದ್ದ ಮಾತ್ರಕ್ಕೆ ಜಯ ನಿನ್ನದೆಂದು ಭಾವಿಸಬೇಡ. ಮತ್ತೇನು? ನಿನ್ನ ವಿರೋಧಿಯಾಗಿ ಬಂದವ ಸಾಮಾನ್ಯನಲ್ಲ. ಯಕ್ಷರಾಜ ವಿಕ್ರಮ. ಭಯದಿ
ಸಾಕ ಮಾಲಿನಿ, ನಾನೇ ಮತ್ತೆ ಯಾರು ಕಾಣುದಿಲ್ಲ ನನಗೆ. ಹೇಮ ಮಾಲಿನಿ, ಏ ಅಮ್ಮ ಮಾಲಿನಿ ಹಾಗೆ ಹೇಳು. ಏ ಅಮ್ಮ ಮಾಲಿನಿ, ಯಾರ ನೀನು ಯಾರು? ನಿಮ್ಮ ಗಂಡ. ಯಾರಲ್ಲಿ ಮಾತಾಡುದು ನೀನು? ಎಟಕುದಿಲ್ಲ ಎಟಕುದಿಲ್ಲ. ಎಟಾಗ್ತದೆ ನನಗೆ. ಅದೆಲ್ಲ ಮಾತಾಡುವ ನಾನು ಮತ್ತು ಆ ದಿವಸ ದೊಡ್ಡ ಮಣಿಗೆ ಮಾತು ಕೊಟ್ಟು ಹೋದದ್ದು. ದೊಡ್ಡ ಮಣಿಗೆ ನಿಮ್ಮ ಗಂಡ, ನೀವು ಅಮ್ಮ, ನಿಮ್ಮ ನಿಮ್ಮ ಅಮ್ಮ ನನಗೆ ದೊಡ್ಡಮ್ಮ. ನನ್ನ ಅಮ್ಮ ದೊಡ್ಡಮ್ಮ. ಅದೇ ಹೇಗೆ ಆಗುದು? ನೀವು ಅಮ್ಮ, ದೊಡ್ಡಮ್ಮ, ದೊಡ್ಡ ದೊಡ್ಡಮ್ಮಣಿ ಹಾಗೆ. ನಿಟ್ಟೆಯವರೇ. ಯಾರಿಗ್ ಗೊತ್ತು ಮಾರೆ? ಭಾಷೆ ಕೊಟ್ಟದ್ದು ನಿಮ್ಮ ಗಂಡ. ಅತ್ತೆಯವರೇ. ಅತ್ತೆಯವರೇ ನಾನಿದ್ದೇನೆ ಎನ್ನುವ ಹಾಗೆ, ಸ್ವರ್ಗಲೋಕಕ್ಕೆ ಹೋಗಿ ನಾನು ಜಯಿಸಿಕೊಂಡು ಬರ್ತೇನೆ ಎನ್ನುವ ಹಾಗೆ ಭಾಷೆ ತಗೊಂಡು ಹೌದು ನನ್ನವರು. ಹೌದು ಹೋಗುವಾಗ ನನ್ನನ್ನು ಸಕರೆದು ಏನು? ನೀನು ಕೂಡ ಜೊತೆಯಲ್ಲಿ ಬಾ, ಸ್ವರ್ಗವನ್ನೊಮ್ಮೆ ನೋಡಿಕೊಂಡು ಬರುವ ಎನ್ನುವ ಹಾಗೆ ಅವರ ಜೊತೆಯಾಗಿ ಸ್ವರ್ಗಕ್ಕೆ ಹೋಗುವ? ನಿಮ್ಮ ಗಂಡನ ಜೊತೆಯಲ್ಲಿ ನಾನು ಸ್ವರ್ಗಕ್ಕೆ ಹೋದವ. ಹೌದಾ? ಹಾ. ಅಲ್ಲಿಯ ವಿಚಾರ ಹೌದಾ? ಹೌದಾ? ಅದು ಗೊತ್ತುಂಟು. ಹೌದು. ಅಲ್ಲಿಯ ವಿಚಾರ ತಿಳಿಸಿದಕ್ಕೆ ಹೌದು. ಹಾಗಾದ್ರೆ ಹೇಳು. ನನಗೆ ಅವಕಾಶ ಇಲ್ವಾ? ಸರಿಯಾಗಿದೆ. ಬಾರಿಸ್ತೇನೆ. ಅದು ಒಮ್ಮೆಲೆ ಬಿಟ್ಟದ್ದು ಸರ. ಮಂಗ ಮಾಡಿ ನಿಮ್ಮಯ
ಸುಖವಾಗಿ ಸ್ವರ್ಗವನ್ನು ತಲುಪಿದೆವು. ಹೌದು. ಹೋಗಿ ಸ್ವರ್ಗಕ್ಕೆ ಕಾಲಿಟ್ಟದ್ದೇ ತಡ ಸ್ವರ್ಗವನ್ನೆಲ್ಲ ಉಳಿಸಿಕೊಳ್ಳಬೇಕು ಎನ್ನುವಂತಹ ದೃಷ್ಟಿಯಿಂದ ದೇವತೆಗಳು ಒಬ್ಬೊಬ್ಬರಾಗಿ ಬರುವುದಕ್ಕೆ ಪ್ರಾರಂಭಿಸಿದ್ರು. ಬರ್ಲೇಬೇಕಲ್ವಾ? ಒಂದಲ್ಲ ಎರಡಲ್ಲ, ಅಷ್ಟದಿಕ್ಪಾಲಕರು 8 ಮಂದಿ. 8 ಮಂದಿ. ಹಾ, ಯಾರು? ಅಗ್ನಿ, ವಾಯು, ವಾಯು, ಕುಬೇರ, ಕುಬೇರ, ಕುಂಬ್ರ, ಕುಬೇರ. ಕುಬೇರ, ಸುಳ್ಳು ಹೇಳಬೇಡ. ಕುಬೇರ, ಸುಳ್ಳೆ ಅಲ್ಲ ಕುಂಬ್ರ, ಸುಳ್ಳು ಹೇಳಬೇಡ. ಸುಳ್ಳೆ ಅಲ್ಲ ಕುಬೇರ, ಕುಬೇರ. ಕುಬೇರ, ನಿವೃತ್ತಿ ಒಬ್ಬೊಬ್ಬರಾಗಿ ಬಂದ್ರು. ಯಮ ಬಂದ. ಯಮ ಯಮ ಬರುವಾಗ ಉಂಟಲ್ಲ, ನನಗೆ ನಿಮ್ಮದೇ ನೆನಪಾದ. ನಾನು ಯಾಕೆ ಕಾಡ್ತೇನಾ? ಅಲ್ಲ, ಸ್ವರ್ಗಕ್ಕೆ ಬಂದ್ರೆ ಯಮನ ಚಿತ್ರಣವನ್ನು ಹೀಗೆ ಅಂತ ನೋಡ್ಬೋದು. ಹಾಗೆ. ಆಮೇಲೆ ಅವ ಬರುವಾಗ ನಮಗೆ ನೋಡಿದ್ರು ಕೂಡ ಹೇಳಲಿಕ್ಕೆ ಆಗುದಿಲ್ಲ ಹೀಗೆ ಅಂತ. ಹೇಗೆ ಅಂತ ಹೋದ್ಮೇಲೆ ನಾವೇನು ಹಾಗೆ ಎಂತದ್ದು ಹೇಳುದು. ಹೌದೌದು. ಎಲ್ಲರೂ ಬಂದ್ರು, ನಿಮ್ಮ ಗಂಡನೆದುರು ನಿಂತ್ರು, ಅಷ್ಟದಲ್ಲಿ ಒಂದು ಪದ್ಯ ತಗೊಂಡ್ರು. ಯಾವುದು? ಅವರು ದೇವತೆಗಳು. ಕಷ್ಟದಲ್ಲಿ ಒಂದು ದಿತ್ತ ಕೊಟ್ರು, ಪೋಸ್ಕ ಮಾಡಿದ್ರು, ಹೋದ್ರು. ಕಷ್ಟದಲ್ಲಿ ಪದ್ಯ ಕೊಟ್ಟು ಕಷ್ಟದಲ್ಲಿ ದಿತ್ತ. ನಿಮ್ಮ ಗಂಡನ ಪೌರುಷ ನೋಡ್ಬೇಕಿತ್ತಮ್ಮ. ಹಾಗೆ ಉಂಟು. ಎಂತ ಸ್ವರ, ದೇವೇಂದ್ರ ಕಂಚಿನ ಕಂಠ, ಕಂಚಿನ ಕಂಠ. ಅಮ್ಮ, ನಿಮ್ಮ ಗಂಡನ ಸ್ವರಕ್ಕೆ ಅವರೆಲ್ಲ ಓಡಿ ಹೋದ್ರ. ಇನ್ನು ಹೋದವರ ಸುದ್ದಿ ನಮಗೆ ಯಾಕೆ? ನಿರೀಕ್ಷೆ ಇರುವುದು ಯಾರ ಮೇಲೆ? ಯಾರ ಮೇಲೆ? ಅವನ ಮೇಲೆ. ಅವನ ಮೇಲೆ. ಗುರಪ್ಪ, ಇನ್ನಪ್ಪ ಅವ ಸುರದ ಲೋಕದ ಸುರಪ್ಪ. ಸುರಪ್ಪ, ಅವನ ನಿರೀಕ್ಷೆ ಇತ್ತು. ಬಂದ ಅಲ್ಲ ಐತಾರದಲ್ಲಿ. ಯಾವುದು? ಬಿಳಿತದ್ದು ದೊಡ್ಡದು ಐರಾವತದಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ತಲುಪಿಸುತ್ತಾ ಬಂದ. ವಜ್ರಮಣಿ, ವಜ್ರಾಯುಧ, ವಜ್ರಾಯುಧವನ್ನು ಹಿಡಿದುಕೊಂಡು ಬಂದು ನಿಮ್ಮ ಗಂಡನ ಎದುರು ನಿಂತ. ಮತ್ತೆ ನಿಮ್ಮ ಗಂಡ ಹೀಗೆ ಮೇಲಿಂದ ಕೆಳಗೆ ಒಮ್ಮೆ ಅವನನ್ನು ನೋಡಿ ಮತ್ತೆ ನೋಡಿ ಸುರ್ಪನೆ. ಯಾರ್ದ? ಸುರಪ್ಪನೆ. ಸುರಪ್ಪನೆ ಬಂದಿಯಾ? ನಿನ್ನ ನಿರೀಕ್ಷೆಯಲ್ಲೇ ಇದ್ದದ್ದು ನಾನು. ಒಂದಕ್ಕೆ ಎರಡಕ್ಕೆಲ್ಲ ಓಡ್ತೀಯಲ್ಲ. 1-2 ವಿಷಯ ಹಿಡಿದುಕೊಂಡು ಅವ ನಿನ್ನ ಅಪ್ಪ ಶ್ರೀಮನ್ನಾರಾಯಣನ ಬಳಿಗೆ ಹೋಗಿ ದೂರನ್ನು ನೀಡ್ತೀಯ. ಈಗ ಬಂದಿಯಲ್ಲ, ಕಾಂಬೇನು ನಿನ್ನ ಪೌರುಷವನ್ನು. ಬಂದಿಯಲ್ಲ, ಎಂತಾಯ್ತಾ? ಅಲ್ಲಿಗೆ ಬಿಡುಮ್ಮ ಅಂತ ಬಿಟ್ಟದ್ದು ಮತ್ತೆ ಬಿಡ್ಲಿಕ್ಕಿಲ್ಲ. ಅಲ್ಲೆಲ್ಲ ದೂರದಲ್ಲಿ ಎಂತದಕ್ಕೆ ಬಿಡ್ತೀಯ? ಬಾ, ಉದ್ದಲಂಗದೊಳಗೆ ಬಂದು ಬಿಡು. ಏನ? ಯಾರಲ್ಲಿ ಮಾತಾಡುದ ನೀನು? ಅಲ್ಲ, ನಿಮ್ಮ ಗಂಡ ಇವನಲ್ಲಿ ಹೇಳಿದ್ ಎಂತ? ಸುರಪ್ಪನಿಗೆ ಹೇಳಿದ್ ಏನು? ಅಲ್ಲಿಂದೆಲ್ಲ ಪ್ರಯೋಗಿಸಬೇಡ, ಉದ್ದರಂಗದೊಳಗೆ ಬಾ. ಯುದ್ಧರಂಗ ಪುಣ್ಯಾತ್ಮ. ಏನೇನು ಮಾತಾಡ್ತೀಯ? ಸಂಬಂಧ ಯುದ್ಧರಂಗ. ಯುದ್ಧರಂಗ. ನಾನು ಬಾರಿಸ್ತೇನೆ. ಯುದ್ಧರಂಗದೊಳಗೆ ಬಾ ಹೇಳಿದ್ದೆ ತಡ. ಅವ ಆಚೆ ಈಚೆ ನೋಡ್ಲಿಲ್ಲ, ಬುರುಕ್ಕಂತ ಯುದ್ಧರಂಗಕ್ಕೆ. ನಿಮ್ಮ ಗಂಡ ಕೂಡ ಯುದ್ಧರಂಗಕ್ಕೆ. ಇದಿರುವುದರು ಮುಖಾಮುಖಿ. ಅಮ್ಮ, ಯುದ್ಧ ಶುರುವಾಯಿತು. ನಡೆದಂತ ಭೀಕರ ಭಯಂಕರ ಯುದ್ಧದಲ್ಲಿ ಮತ್ತೊಮ್ಮೆ ಬಂದು ಜಾಗ್ರತೆ. ಅದು ಆಸನ ನನ್ನದು, ಕುತ್ಕೊಳ್ಳಬೇಡ. ಸಿಂಹಾಸನ ಅದು. ದೇವೇಂದ್ರನನ್ನು ಓಡಿಸಿದ್ದು. ದೇವೇಂದ್ರನನ್ನು ನಿಮ್ಮ ಗಂಡ ಓಡಿಸಿದ್ದು. ಮತ್ತೆ ಅವ ಹೋದ, ಮತ್ತೆ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಸುರಪೀಠ ನಮ್ಮದಾಯ್ತು. ಅಮ್ಮ, ಏನು? ಸುರಪೀಠ ನಮ್ಮದಾದ ಕೂಡಲೇ ನಿಮ್ಮ ಗಂಡ ಸ್ವರ್ಗದಲ್ಲಿ ಸುರಪೀಠವನ್ನು ಏರಿದ್ರು. ನಮ್ಮವರೆಲ್ಲ ಜಯಘೋಷವನ್ನು ಮಾಡಿದ್ರು. ಮಾಲಾರ್ಪಣೆ ಎಲ್ಲ ಮಾಡಿದ್ರು. ಮಾಲಾರ್ಪಣೆ ಎಲ್ಲ ಆಯ್ತು. ಸಂತೋಷದ ಸಂಭ್ರಮದ ವರ್ತಮಾನ ಹೀಗೆ ಸಂಭ್ರಮಿಸುವುದಲ್ಲ, ನಡೆಯಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಎತ್ತರದು ಸಾಂಸ್ಕೃತಿಕ ಬೇಡ, ಮನೋರಂಜನೆ ಅಂತ ಮನೋರಂಜನಾ ಕಾರ್ಯಕ್ರಮ ನಡೀಲಿ ಅಂತ ಹೇಳಿದ್ದೆ ತಡ. 2 ಹೀಗೆ ಚಪ್ಪಾಳೆ ತಟ್ಟಿದ್ದು. ಬಂದ್ರಲ್ಲ. ಯಾರದು? ನಟ್ಟಿ ಹೆಂಗಸರು. ಯಾರದು? ನಾಟ್ಯ ಮಾಡುವುದಕ್ಕೆ ಆಚೆಯಿಂದ 4 ಮಂದಿ, ಈಚೆಯಿಂದ 4 ಮಂದಿ. ರಂಬೆ, ಊರ್ವಶಿ, ಮೇನಕೆ, ಆಮೇಲೆ ತಿಲೋತ್ತಮೆ ಬಂದ್ರು. ಒಬ್ಬೊಬ್ಬರೇ ನಾಟ್ಯ ಮಾಡಿದ್ರೆ ಆಗ್ಲಿಕ್ಕೆಲ್ಲ. ಒಬ್ಬೊಬ್ಬರೇ ಅವರು ಒಂದು ತ್ರಿವಿಧ ತಾಲಕ್ಕೆ ಕುಣಿದ್ರೆ ಮುಗಿಸುವುದಕ್ಕೆ ಕೇಳುದಿಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸಮೂಹ ನೃತ್ಯ, ಒಟ್ಟಿಗೆ ಕುಣಿಯುವುದು ಸಮೂಹ ನೃತ್ಯ.
ಮಾಡಿ ಅಂತ ಹೇಳಿದ್ದೆ ತಡ ಇವರದ್ದೆಲ್ಲ ಶುರುವಾಯ್ತು. ನಾದುನಿಯ ಅದೆಂತದ? ನಾಟ್ಯ ನಾಟ್ಯ. ನಾದಮಯ ನಾಕವೆಲ್ಲ ನಾದಮಯ ಭಾರಿ ಚಂದ ಆಯ್ತು. ಭಾರಿ ಚಂದಾಗಿ ಎಲ್ಲರೂ ಸಂತೋಷದಿಂದ ಇರುವಾಗ ಸಂತೋಷ ಸಂತೋಷ ಸಂತೋಷ. ಈ ಸಂದರ್ಭದಲ್ಲಿ ಒಂದು ಸ್ವರ ಮೇಲಿಂದ ಕೇಳಿ ಬಂದ. ಸ್ವರ? ಹೌದು ಅಂತ ಮೇಲಿನಿಂದ. ಯಾರು ಪುಣ್ಯಾತ್ಮ ಅದು? ಗರಣಿ ಗರ ಗರಣಿ ತಿರುಗುತಾಕ್ಷಣನೆ ಗರಣಿ ಗರ ಗರಣಿ ತಿರುಗುತಾಕ್ಷಣನೆ ಬಂದು ನಿಂತ ವೈರಿ. ಯಾರಿಗೆ ಹೆದರಿಸುದು ನೀನು? ಯಾರು ಯಾರು ಬಂದದ್ದು? ಯಾರು? ಅಲ್ಲೇ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ. ಸ್ವರ್ಗದಲ್ಲಿ ಹಾ, ಇಷ್ಟೇ ಚೆನ್ನ ಇದ್ದಾನೆ. ಹಾ. ಹೀಗೆ ಬಂದು ರೆಕ್ಕೆ ಅಗಲ ಮಾಡಿ ನಿಂತಿದ್ದಾನೆ. ನಿಂತಿದ್ದಾನೆ. ಆ, ಯಾರು ಯಾರು ಅಂತ ನೋಡುವಾಗ ಇಲ್ಲ ನೋಡಿದ ನೆನಪು. ನೋಡಿದ ನೀನು? ಆ, ಯಾರು ಪುಣ್ಯಾತ್ಮ ಅದು? ಮತ್ತೆ ಗೊತ್ತಾಯ್ತು. ಹಾ. ಯಾರು? ಯಾರು? ಯಶ್ ಯಶ್ ಹಾ? ಯಶ್ ಗೊತ್ತಿಲ್ವಾ? ಯಶ್ ಯ- ಯಶ್ ಯ ಯ ಯ ಯಕ್ಷ. ಯ ಯಕ್ಷ. ಯಕ್ಷ ಯಕ್ಷ. ಯಕ್ಷ. ಅಲ್ಲಿಗೆ ಮಾತಿಲ್ಲ ಕತೆ ಇಲ್ಲ. 4 ಹೆಜ್ಜೆ ಹೀಗೆ ಹಿಂದೆ ತಕೊಂಡದ್ದು ಓಡಿ ಬರ್ಲಿಕ್ಕೆ ಓಡಿ ಬರ್ಲಿಕ್ಕೆ ಹೀಗೆ ರೆಕ್ಕೆ ಅಗಲ ಮಾಡಿದ್ದಾನೆ. ಅಲ್ಲಿಂದಲೇ ಓಡಿ 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 ಬಂದು ನಾಲ್ಕು ಪೆಟ್ಟು ನಿಮ್ಮ ಗಂಡನಿಗೆ ಡಿಡಿಕ್ಕ ಡಿಡಿಕ್ಕ ಡಿಡಿಕ್ಕ. ನನ್ನವ್ರು ಏನ್ ಮಾಡಿದ್ರು? 4 ಪೆಟ್ಟು ಬಿತ್ತ. ಹಾ. ಬಿಡ್ಲಿಕ್ಕಿಲ್ಲ, ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಆ? ಸುಮ್ಮನೆಲ್ಲ ಬಿಡುದಿಲ್ಲ. ಬಿಡ್ಲಿಲ್ಲ ಬಿಡ್ಲಿಲ್ಲ. ಹಾ. ಬಿಟ್ರೆ ಏಸಿಗೆ ಅಲ್ಲ. ಆಗ ಹೌದೌದು ನಮಗೆ ನಮ್ಮ ಸ್ವರ್ಗದಲ್ಲಿ ಹೋಗಿ ಬಿಟ್ರೆ ಏಸಿಗೆ ಏಸಿಗೆ ಅಲ್ವಾ? ಏಸಿಗೆ ಅಲ್ಲ. ಹೌದೌದು. ಕುಳಿತಿದ್ರ ಹಾ. ಎದ್ದು ನಿಂತ್ರು. ಎದುರಿದ್ರ ಹಾ, ಈಗ ಬಿಡ್ಲಿಕ್ಕಿಲ್ಲ. ಬಿಡ್ಲಿಕ್ಕಿಲ್ಲ. ಮತ್ತೆ ಇವ ಮತ್ತೆ 4 ಹೆಜ್ಜೆ ಹಿಂದೆ ಹೋದ. ಹ್ಮ್. ಅಲ್ಲಿಂದಲೇ ರಗ 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 ರಗ. ಏನಾಯ್ತು ನನ್ನ ಗಂಡನಿಗೆ? ಯಕ್ಷನ ಕಾಲು ತೆಗೆದು ನಿಮ್ಮ ಗಂಡನ ಎದೆಗೆ ಇಟ್ಟದ್ದು. ಏನಾಯ್ತು ನನ್ನ ಗಂಡನಿಗೆ? ನಿಮ್ಮ ಗಂಡ ಒಂದೇ ಒಂದು ಬೊಬ್ಬೆ. ಏನು? ಅಯ್ಯೋ ಎದೆ ನೋವು ಅಂತ. ಏನಾಯ್ತು ನನ್ನ ಗಂಡ? ನಾನು ಹೇಳಿದೆ ನೀವು ಬೊಬ್ಬೆ ಹಾಕ್ಬೇಡಿ, ಎದೆ ನೋವು ಅಂತ ಬೊಬ್ಬೆ ಹಾಕ್ಬೇಡಿ, ಅಯ್ಯೋ, ಎಕ್ಸರೆ ತೆಗೀರಿ. ಆ? ಯಕ್ಷನನ್ನು ತೆಗೆಯಿರಿ ಅಂತ. ಯಕ್ಷನೇ ಕಾಲು ತೆಗೀರಿ ಅಂತ ಅದು ಹೇಳಿದ್ದು. ಯಕ್ಷನೇ ಅಂತ ತೆಗಿದ್ರೆ ಹೇಳಿದ್ರೆ ಅದು ಏಕವಚನ ಆಗುದಿಲ್ವಾ? ಹಾ. ಅವ ಅಲ್ಲಿಂದ ತೆಗೆದು ನನ್ನ ಎದೆಗೆ ಇಟ್ರೆ ಅದಕ್ಕೆ ಯಕ್ಷನಿಗೆ ಮರ್ಯಾದೆ ಕೊಟ್ಟದ್ದು. ಯಕ್ಷರೇ ತೆಗೀರಿ, ಹಾ. ಕಾಲು ತೆಗೀರಿ. ಕಾಲಿ ತೆಗೀರಿ ಯಕ್ಷನಿಗೆ ಹೇಳಿದ್ರಿ. ಹಾ, ಯಕ್ಷನಿಗೆ ಹೇಳಿದ್ದು. ಹಾಗೆ. ಕಾಲು ತೆಗೀರಿ ಅಂತ ಹೇಳಿದ್ರೆ ನನ್ನ ಮಾತಿಗೊಂದು ಬೆಲೆ ಕೊಟ್ಟ. ಎದೆಯಲ್ಲಿದ್ದಂತ ಕಾಲನ್ನು ತೆಗೆದ ಮತ್ತೊಮ್ಮೆ ಹಿಂದೆ ಹೋದ. ಮತ್ತೆ ಬೇಗ ವಿಷಯ ಹೇಳ್ಬೇಕಂತೆ ಹೇಳುದು. ಕಬಲ್ಲ ಮತ್ತೊಂದು ಕೊಟ್ಟದ್ದು. ಕೊಟ್ಟದ? ಅಷ್ಟು ಶಬ್ದ ಹೇಳಿದೆ. ಹೌದಾ? ನಿಂತಿದ್ರ ಅಲ್ಲಿಗೆ ಮಲಗಿದ್ದು. ಏನಾಯ್ತು ನನ್ನ ಗಂಡನಿಗೆ? ಏನಾಗ್ಲಿಲ್ಲ. ಎಂತದಾಗ್ಲಿಲ್ಲ ಅಲ್ಬೇಡಿ, ಎಂತದಾಗ್ಲಿಲ್ಲ. ಈಗ ನೋಡಿ ಮಲಗಿಕೊಂಡು ಏನ ಮಲಗಿದ್ರ? ನನ್ನವರು ಮಲಗಿಕೊಂಡು ಯುದ್ಧ ಮಾಡ್ತಾರೆ, ನಿನಗೆ ಗೊತ್ತಿಲ್ಲ. ಹೌದಪ್ಪ, ನಾನ್ ನೋಡ್ಲಿಲ್ಲ. ಯುದ್ಧದ ಕ್ರಮ ಎಲ್ಲ ನಾನು ಮೊದಲ ಬಾರಿಗೆ ಹೋದದ್ದಲ್ಲ. ನೀನ್ ಪ್ರಥಮ. ಇರಬಹುದು ಅಂತ ನಾನು ಕೂಡ ಆಲೋಚನೆ ಮಾಡಿದೆ. ಈಗ ಹೇಳ್ತಾರೆ ಈಗ ಹೇಳ್ತಾರೆ ಈಗ ಹೇಳ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೆ. ಏನಾಯ್ತಾ? ಇಲ್ಲ, ಹೇಳುವುದು ಕಾಣುದಿಲ್ಲ. ಏನಾಯ್ತು ನನ್ನ ಗಂಡನಿಗೆ? ಎಂತದಾಗ್ಲಿಲ್ಲ. ನೀವು ಗಡಿಬಿಡಿ ಮಾಡಬೇಡಿ. ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ಎಂತಪ್ಪ ನೋಡುದು. ಇಷ್ಟುದ್ದ ನಾಲಾಗೆ ಹೊರಗಾಕಿ ನಿಮ್ಮ ಗಂಡ ಸತ್ತ. ಪತಿಯೇ ಮಡಿದೆಯಲ್ಲ ಈ ಪರಿಚಯ ಜತೆಯಲ್ಲಿರುವವರೆಗೆ ಕ್ಷಿತಿಯೊಳು ನನಗಲಿ ವ್ಯಥೆಯ ಆರೊಡನಿನಲಿ ವ್ಯಥೆಯ ಆರೊಡನಿನಲಿ ಪತಿಯೇ
ಮಾಡಿಕೊಂಡು ಬರುತ್ತೇನೆ. ಮಂಗಳಾರತಿಯನ್ನು ಹಿಡಿದು ನಿಂತುಕೋ ಎನ್ನುವುದಾಗಿ ಆಡಿ ಹೋದವರಲ್ವೇ ಬಾರದ ಲೋಕವನ್ನು ಸೇರಿಬಿಟ್ಟಿರ ಸ್ವಾಮಿ. ನೀವಿಲ್ಲದ ಈ ಅರಮನೆ ನನ್ನ ಪಾಲಿಗೆ ಸೆರಮನೆ ಸೆರೆಮನೆ. ನೀವಿಲ್ಲದಂತಹ ಈ ಬದುಕು ಶೂನ್ಯ ಸ್ವಾಮಿ, ಶೂನ್ಯ. ನಾನು ಯಾಕೆ ಆಡಬೇಕು? ಸತ್ತವರಿಗಾಗಿ ಅತ್ತರೆ ಸತ್ತವರು ಬದುಕಿ ಬರುವುದಕ್ಕೆ ಸಾಧ್ಯ ಉಂಟೆ? ನನ್ನ ಸ್ಥಿತಿಗೆ ಕಾರಣ ಯಾರು? ಎಲ್ಲ ದೇವತೆಗಳೇ, ನನ್ನ ಈ ಸ್ಥಿತಿಯನ್ನು ಕಂಡು ಬಾನೆತ್ತರದಲ್ಲಿ ಕುಳಿತುಕೊಂಡು ನಗುತ್ತಾ ಇದ್ದೀರಲ್ಲ, ಇದು ನಿಮ್ಮಂತಹ ಕೊನೆಯೇನಾಗು. ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸಲಿದ್ದಾರೆ. ದಿತಿಸುತೆಯಾದಂತಹ ಮಾಲಿನಿ ನಾನಲ್ಲ. ಉದ್ವೇಗದ ಭರದಲ್ಲಿ ಪ್ರತಿಜ್ಞೆಯ ಮಾತುಗಳನ್ನಾಡಿಬಿಟ್ಟೆ. ನನ್ನ ಈ ಪ್ರತಿಜ್ಞೆಯನ್ನು ಈಡೇರಿಸುವವರು ಯಾರಿದ್ದಾರೆ? ಯಾರು ಯಾಕೆ ಬೇಕು ಸ್ವಾಮಿ? ನನ್ನ ಭುಜದೆತ್ತರಕ್ಕೆ ಬೆಳೆದು ನಿಂತಿದ್ದಾರೆ ನನ್ನ ಮಗ ಮಹೇಶ. ಅವನೇ ಸಾಕು. ಅವನಲ್ಲಿ ಸಮಸ್ತ ವಿಚಾರವನ್ನು ತಿಳಿಸಿ ನಿಮಗೆ ತಕ್ಕದಾದಂತಹ ಪಾಠವನ್ನು ನಾನೇ ಕಲಿಸ್ತೇನೆ. ತಡ ಮಾಡುವುದಲ್ಲ, ಮಗನಾದಂತಹ ಮಹೇಶರನ್ನೇ ಕರೆಯುತ್ತೇನಂತೆ. ಮಗನೇ ಮಹೇಶ, ಬಾ ಮಗನೇ ಮಹೇಶ, ಬಾ ಮಗನೇ ಮಹೇಶ.
ಅಮ್ಮ ರಾರಾಜಿಸುವ ರಾಜಾಂಗಣದ ಕ್ರೀಡಾಂಗಣದಲ್ಲಿ ದೈತ್ಯ ವೀರರನ್ನೇ ಒಗ್ಗೂಡಿಸಿ ಚೆಂಡಾಟವಾಡುವ ಸಂದರ್ಭ ತಾಯೇ, ಮಗನೇ ಮಹೇಶ ಎಂಬ ದೀರ್ಘ ಸ್ವರವನ್ನಾಲಿಸಿ ಇತ್ತ ಕಡೆ ಓಡಾಡಿ ಬಂದಿದ್ದೇನೆ. ಅಮ್ಮ, ಎಂದಿನ ಹಾಗೆ ನೀನೆಲ್ಲ ತಾಯೇ, ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಂಬನಿ ಹರಿಯುತ್ತಾ ಇದೆ. ತಲೆಯನ್ನ ಇರುವರೆಂದಾದರೆ ಹಣೆಯಲ್ಲಿ ಬೇಕಾದ ಕುಂಕುಮ ಅಳಿಸಿ ಹೋಗಿದೆ. ಕೊರಳಲ್ಲಿ ಮೆರೆಯಬೇಕಾದ ಮಂಗಳಸೂತ್ರ ಕಡಿದು ದಾರುಣಿಯನ್ನ ಸೇರಿದೆ. ಶ್ವೇತ ವಸ್ತ್ರವನ್ನು ಹುಟ್ಟಿದ್ದೀಯ. ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ನಿನ್ನ ಎದೆ ಹತ್ತರಿಕೆ ಬೆಳೆದಂತಹ ನಿನ್ನ ಮಗ ಮಹೇಶನಿರುವಾಗಲು ಕಷ್ಟವೇ ತಾಯಿ? ಹೌದು ಮಗನೇ. ಒಂದು ವಿಚಾರ ಅಮ್ಮ, ನಮ್ಮ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ ತಾಯೆ. ಅವರಲ್ಲಿ ಹರಿಯೋ, ಶಂಕರನು, ಅಲ್ಲ ಮೇಲೂ ಸಾರಸಿದವನು. ಬಿಡಮ್ಮವರ ವಿಚಾರ ಇಕ್ಕ ನಮ್ಮವರಿಂದ ಏನಾದ್ರೂ ಬೇಸರ ಆಯ್ತಾ? ಹೇಳಮ್ಮ. ನನ್ನ ವ್ಯಥೆಯ ಕಥೆಯನ್ನು ಏನೆಂದು ಬಿತ್ತರಿಸಲಿ ಕಂದ? ನಾನಿದ್ದೇನಮ್ಮ, ಹೇಳು ನನ್ನಲ್ಲಿ. ಕಂದ, ಏನಮ್ಮ? ನಿನ್ನ ತಂದೆಯವರು ಸುರಲೋಕವನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಹೇಳಿ ಹೋದವರಲ್ವೇ? ನಿನಗೂ ತಿಳಿದಂಥ ವಿಚಾರ. ನೇರವಾಗಿ ಸ್ವರ್ಗಲೋಕವನ್ನು ಏರಿದರಂತೆ. ದೇವತೆಗಳಲ್ಲಿ ಕಾಡಾಕಾಡಿಯಾಗಿ ಭವರವನ್ನು ಕೊಟ್ಟರಂತೆ. ದೇವತೆಗಳು ಓಡಿ ಹೋದರಂತೆ. ಹೌದಮ್ಮ, ಸಂತೋಷದ ವಿಚಾರ. ಸತ್ಯ. ಯಾಕೆ ತಾಯಿ ಕಣ್ಣೀರು?
ಆ ಸಂತೋಷದಿಂದ ನಾವು ವಂಚಿತರಾಗಿದ್ದೇವೆ ಕಂದ. ಅದು ಹೇಗಮ್ಮ? ಓಡಿ ಹೋದಂತಹ ದೇವತೆಗಳು ಸುಮ್ಮನೆ ಕುಳಿತುಕೊಳ್ಳಿಲ್ಲ, ಮತ್ತೇನು ಮಾಡಿದ್ರು? ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರು. ಜನನಿಯ ವಚನ ಆಲಿದು ಭಕ್ಷಿಸಲು ಎಂತಹ ವಾಕ್ಯನ್ನ ಕೇಳುತ್ತಾ ಇದ್ದೇನೆ ತಾಯೇ. ಹೌದು ಕಂದ. ನಾಕವನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿದ ತಂದೆಯವರು ನಾಕವನ್ನೇ ಸೇರಿದರೆ ತಾಯೇ. ನಿಜ ಮಗನೇ. ನಮ್ಮದಾದಂತಹ ಈ ಕಷ್ಟದ ಪರಿಸ್ಥಿತಿಯನ್ನು ಕಂಡಂತಹ ದೇವತೆಗಳು ಗೈಸಿ ನಗಾಡ್ತಾ ಇದ್ದಾರಮ್ಮ. ನಿಜ ಮಗನೇ. ಅಮ್ಮ, ಏನು? ನನ್ನ ತಂದೆಯ ಸಾವಿಗೆ ಕಾರಣರಾದ ಆ ದೇವತೆಗಳನ್ನು ಯಾವ ಕಾರಣಕ್ಕೂ ಬಿಡಲಾರೆ ತಾಯೇ. ಮಗನೇ, ಅಮ್ಮ, ನಿನ್ನ ತಂದೆಯನ್ನು ನನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನಿಜ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಬರಲಿ ಹೋರಾಟಕ್ಕೆ. ರೆಕ್ಕೆಯನ್ನೇ ಮಾರಿ ದೇವತೆಗಳಿಗೆ ಔತಣ. ಸಂತೋಷವಾಯಿತು. ತನಯನಾಡಿನವರಿಗೆ ಮಾಲಿನಿ ಮನದಿ ಕರುಷವನಂತು ನುಡಿದಳು. ಅನಿಮಿಷನ ಗೆಲಬಹುದು ನಿನಗೆ ಘನಭವನ ಮಗನೇ. ವನಜನ ಭನು ಬರುವ ಕೃತಕದಿಯೇ ವನಜನ ಭನು ಬರುವ ಕೃತಕದಿ ಅನವರತ ಸುಮನತರ ಪಕ್ಷದಿಯೇ ಸುಮನತರ ಪಕ್ಷದಿ ನಿನಗೆ ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ. ಮಗನೇ ನಿನ್ನ ಈ ಸಾಹಸದ ನುಡಿಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಆದ್ರೆ ಸ್ವರ್ಗಲೋಕವನ್ನು ಸೇರಿ ಸುಮನಸರನ್ನು ಸದೆಬಡಿಯುತ್ತೇನೆ ಎನ್ನುವುದಾಗಿ ಹೇಳುತ್ತಾ ಇದ್ದೀಯ. ಆದರೆ ನಿನ್ನ ಪರಾಕ್ರಮದ ಬಗ್ಗೆ ನನಗೆ ವಿಶ್ವಾಸ ಉಂಟು ಕಂದ. ಆದರೆ
ಅವರ ಪಕ್ಷಪಾತಿಯಾಗಿ ಬರ್ತಾನೆ ಆ ಶ್ರೀಮನ್ನಾರಾಯಣ. ಆತನೆದುರು ಗೆಲ್ಲುವುದಕ್ಕೆ ನಿನಗೆ ಅಸಾಧ್ಯ ಮಗನೇ. ಅದಕ್ಕೆ ಹೇಳ್ತೇನೆ, ಅವನು ಕಪಟಿ ಇದ್ದಾನೆ. ಹಾಗಾಗಿ ನಿನಗೊಂದು ಉಪಾಯವನ್ನು ನಾನೇ ಸೂಚಿಸುವುದಕ್ಕಿದ್ದೇನೆ. ಇನ್ನು ನೀನು ಅರಮನೆಯಲ್ಲಿ ಕುಳಿತುಕೊಳ್ಳುವುದಲ್ಲ, ನೇರವಾಗಿ ಕಾಡನ್ನು ಸೇರಬೇಕು. ಹೌದು. ಏನು? ಯಾಕೆ ನಾನು ಬರಬೇಕು? ಸುರಲೋಕವನ್ನು ಸ್ವಾಧೀನ ಮಾಡಬೇಕು ನೀನಲ್ವಾ? ಹಾಗಾಗಿ ಕಾಡಿಗೆ ಯಾಕೆ ಹೋಗಬೇಕು? ಬ್ರಹ್ಮದೇವನ ಕುರಿತು ತಪಸ್ಸನ್ನ ಆಚರಿಸಿ ಅಜೇಯವಾದಂತಹ ವರಗಳನ್ನು ಪಡೆದು ತದನಂತರ ದೇವಲೋಕವನ್ನು ಸೇರಬೇಕು ಕುಮಾರ. ಉಪವನ ಆಗುವುದಿಲ್ಲ, ಏಕಾಗ್ರತೆ ಬೇಕು ಅದಕ್ಕೆಲ್ಲ. ಕಾಡಿಗೆ ಹೋಗಬೇಕು, ಏಕಾಂತವನ್ನು ಸೇರಬೇಕು. ಹಾಗಾಗಿ ನಿನಗೆ ನಿನ್ನ ದೇಹ ರಕ್ಷಣೆಗೆ ಬೇಕಾಗಿ ತಂದೆಯವರ ಪಟ್ಟದ ಕತ್ತಿಯನ್ನು ನಿನಗೆ ಒಪ್ಪಿಸುತ್ತಾ ಇದ್ದೇನೆ. ಆಶೀರ್ವಾದಿಸಬೇಕು ತಾಯಿ. ಹೋಗಿ ಬಾ ಕಂದ, ನಿನಗೆ ಶುಭವಾಗಲಿ. ಬೇಕಾದವರ ಸಂರಕ್ಷಣೆ ವಿಚಾರವನ್ನು ಅರಿತ ತಾಯಿ ಶೋಣಿತವನ್ನೇ ನನ್ನ ಪಾಲಿಗೊಪ್ಪಿಸಿದ್ದಾಳೆ. ಬಾಲಮಹಿಷನಾದ ನಾನು ರಾಜಮಹಿಷನಾಗಿ ಮೆರೆಯುತ್ತಾ ಇದ್ದೇನೆ. ಶಂಖ ದುರ್ಗರು ಸೇರಿದ್ದಾರೆ. ನಾಕವನ್ನು ಏರುವ ನಿರೀಕ್ಷೆ ಉಂಟು. ನೋಡೋಣ. ಬಂದವನ ಜೊತೆ ಹೋರಾಡಲೇಬೇಕು. ನಮ್ಮವರನ್ನು ಜೊತೆಗೂಡಿಕೊಂಡು
ನಮ್ಮವರ ನಿರ್ನಾಮಕ್ಕಾಗಿ ಹಪಹಪಿಸುವ ಮತ್ಸರದ ಮುಟ್ಟೆ ನೀನು. ನೀನು ಏರಿದ ಐರಾವತದ ಗಾತ್ರಕ್ಕೆ, ನಿನ್ನ ಕೆಂಪಾದ ನೇತ್ರಕ್ಕೆ ಹೆದರುವವನಲ್ಲ ಈ ಮಹಿಷ. ನಾಕವನ್ನ ಪಡೆಯುವ ಉದ್ದೇಶ ಬಿಟ್ಟುಕೊಡು.
ಬಂದಿದ್ದೀಯಾ? ನಿಜ. ನಿನ್ನ ಶಕ್ತಿಯ ನನ್ನ ಭಕ್ತಿ ಎಂಬುದಾಗಿ ನೋಡ್ತೇನೆ ಬಾ. ಬಾ. ಯಾರದು ಓಡುವುದು? ಸೂರ್ಯಚಂದ್ರರು. ಅವರ ನಡೆಗೆ ಅರ್ಪಣ ತರ್ಪಣ, ಹೋರಾಟದ ಫಲ, ದೇಹಕ್ಕೆ ಆಯಾಸ, ಬೇಕಲ್ಲ ವಿಶ್ರಾಂತಿ, ಅಗತ್ಯ ಉಂಟು. ಹಿಂಬಾಲಿಸಿ. ಸರದೈ ಯಕ್ಷಕಲಾಭಿಮಾನಿಗಳಿಗೆ ವಂದಿಸುತ್ತಾ, ಆಧರಣೀಯ ಯಕ್ಷಕಲಾಭಿಮಾನಿಗಳೇ, ಇಂದಿನ ಈ ಸುಂದರವಾದಂತಹ ಯಕ್ಷ ಸೇವೆಯ ಸೇವಾಧಾರರಾದಂತಹ ಶ್ರೀಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ಡ್ ಕೌಡಿಚಾರು ಅರಿಯಡ್ಕ ಇಲ್ಲಿನ ಸರ್ವರಿಗೂ ಕೂಡ ಶ್ರೀ ಕ್ಷೇತ್ರ ಪಾವಂಜ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶಿವತಾ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳನ ಮುಮ್ಮೇಳನ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತರಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ಅದೇ ರೀತಿ ವರಪ್ರದ ಮಹಾಗಣಪತಿ ದೇವರು ಸಾನ್ನಿಧ್ಯದಲ್ಲಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಸಕಲ ಆಯುರು ಆರೋಗ್ಯೈಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ರಾಘವ ಮೆಂಡನ್, ಬಿಲ್ಲಾಡಿ, ಟೆಂಟ್ ಹೌಸ್ ಇವರ ಬಾಪ್ತು ಜಾನುವಾರು ಕಟ್ಟೆಯಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಫೆಬ್ರವರಿ 7ರಂದು ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಹಾಗೂ ಶ್ರೀ ಕಟೀಲು ಮೇಳ ಯಕ್ಷಗಾನ ಬಯಲಾಟ ಸಮಿತಿ ಪಡುಮಲೆ ಇವರ ಬಾಪ್ತು ಶ್ರೀ ಕ್ಷೇತ್ರ ಪಡುಮಲೆಯಲ್ಲಿ ಸಾರ್ವಜನಿಕ ಚಂಡಿಕಾ ಹವನ ಮತ್ತು ಕಟೀಲು ಮೇಳದಿಂದ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾ ಭಾಗವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದಾರೆ. ಅದೇ ರೀತಿ ಆದೂರು ಶ್ರೀ ಭಗವತಿ ಕ್ಷೇತ್ರ ಆದೂರು ಕಾಸರಗೋಡು ಇಲ್ಲಿ 351 ವರ್ಷಗಳ ಬಳಿಕ ಶ್ರೀ ಕ್ಷೇತ್ರದಲ್ಲಿ ಪೆರುಂಕಳಿಯಾಟ ಮಹೋತ್ಸವ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳ್ಳುವುದಕ್ಕಿದೆ. ಜನವರಿ 19ರಿಂದ 24ರವರೆಗೆ, ಜನವರಿ 22ರಂದು ನಮ್ಮದೇ ಮೇಳದಿಂದ ಅಂಬಾಶಪಥ ಅಭಿಮನ್ಯು ಕಾಳಗೆ ಎನ್ನುವಂಥ ಕಥಾಭಾಗವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರಾದಂಥ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ಕೇಳಿಕೊಳ್ಳುತ್ತಾ, ಒಂದು ಗೌರವಾರ್ಪಣೆ ಕಾರ್ಯಕ್ರಮದ ನಂತರ ಯಕ್ಷ ಸೇವೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್. ಆತ್ಮೀಯರೇ, ಶ್ರೀಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ಡ್ ಕೌಡಿಚಾರು ಅರಿಯಡ್ಕ ಇದರ ವತಿಯಿಂದ 43ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಪ್ರಯುಕ್ತ ಅರ್ಧ ಏಕ ಭಜನೆ ಹಾಗೂ
ಯಕ್ಷಗಾನ ಬಯಲಾಟದ ಪರವಾಗಿ ನಾವು ಸೇರಿಕೊಂಡಿದ್ದೇವೆ. ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗರಜ ಕ್ಷೇತ್ರ ಪಾವಂಚೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಇವತ್ತು ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಕಥಾಭಾಗ ಇಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಇವರು ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ನಾವು ಇಬ್ಬರು ಕಲಾವಿದರಿಗೆ ಈ ಒಂದು ಕ್ಷೇತ್ರ ಮುಖಾಂತರ ನಾವು ಒಂದು ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಕಲಸಲ ನಾವು ಇದೇ ಪಾವಂಜೆ ಮೇಲದವರ ಯಕ್ಷಗಾನ ಬಯಲಾಟದ ಸಂದರ್ಭದಲ್ಲಿ ನಮ್ಮ ಸತೀಶ್ ಶೆಟ್ಟಿ ಅವರನ್ನು ನಾವು ಗೌರವಿಸಿದ್ದು, ಈ ವರ್ಷ ಮೇಲದ ಪ್ರಸಿದ್ಧ ಭಾಗವತರು ಪ್ರಫುಲ್ಲಚಂದ್ರ ನೆಲ್ಯಾಡಿ ಇವರನ್ನು ಗೌರವಿಸೋರಿದ್ದೇವೆ. ಶ್ರೀಯುತ ಪ್ರಫುಲ್ಲಚಂದ್ರ ನೆಲ್ಯಾಡಿ ಅವರು ದಯವಿಟ್ಟು ನಮ್ಮ ಕೇಳಿಕೆಯ ಮೇರೆಗೆ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮೇಲದ ಸಾರಥ್ಯವನ್ನು ವಹಿಸಿರುವಂತಹ ಪಟ್ಲ ಸತೀಶ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ನಮ್ಮ ಭಜನಾ ಮಂದಿರದ ಗೌರವಾಧ್ಯಕ್ಷರಾದಂತಹ ವಾಸು ಪೂಜಾರಿ ಗುಂಡ್ಯಾಡಕ, ನಮ್ಮ ಅಧ್ಯಕ್ಷರಾದಂತಹ ರಾಮದಾಸ್ ರೈಮತ್ಲ ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಪ್ರಫುಲ್ಲಚಂದ್ರ ನೆಲ್ಯಾಡಿ ಅವರು ಪ್ರಸ್ತುತ ಈ ಒಂದು ಪಾವಂಜೆ ಮೇಳದಲ್ಲಿದ್ದುಕೊಂಡು ಸಾಧಾರಣ 5 ವರ್ಷದಿಂದ ಈ ಮೇಳದ ಜೊತೆ ಭಾಗವತಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಒಬ್ಬ ಕಲಾವಿದ. ಸಾಧಾರಣ 24 ವರ್ಷಗಳಿಂದ ಕಟೀಲು ಮೇಳ ಹಾಗೆಯೇ 5 ವರ್ಷ ಬೇರೆ ಬೇರೆ ಮೇಳಗಳಲ್ಲಿ ಭಾಗವಹಿಸಿದಂತಹ ಕೀರ್ತಿ ನಮ್ಮ ಈ ಕಲಾವಿದನಿಗಿದೆ. ಅದೇ ರೀತಿ ಪದ್ಯಾನ ಗಣಪತಿ ಭಟ್, ಮುಂಬಾಡಿ ಸುಬ್ರಹ್ಮಣ್ಯ ಭಾಗವತರ ಶಿಷ್ಯರಾಗಿ ಪ್ರಸ್ತುತ ನಮ್ಮೂರಿನಲ್ಲಿ ಪುತ್ತೂರಿನಲ್ಲಿ ವಾಸವಾಗಿರುವಂತಹ ಪ್ರಫುಲ್ಲಚಂದ್ರ ನೆಲ್ಯಾಡಿ ಅವರಿಗೆ ನಾವು ನಮ್ಮ ಭಜನಾ ಮಂದಿರದ ವತಿಯಿಂದ ಪ್ರೀತಿಪೂರ್ವಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಕಾಣಿಕೆಯನ್ನು ಪ್ರಫುಲ್ಲಚಂದ್ರ ರವರು ಸ್ವೀಕರಿಸಬೇಕು ಅಂತೇಳಿ ಅವರ ಹತ್ರ ವಿನಂತಿಯನ್ನು ಮಾಡುತ್ತಾ ಈಗ ಪ್ರಫುಲ್ಲಚಂದ್ರ ಅವರಿಗೆ ಗೌರವ ಅರ್ಪಣೆ. ವಂದನೆಗಳು ಸರ್. ಹಾಗೆಯೇ ಈ ಒಂದು ಮೇಳದ ವ್ಯವಸ್ಥಾಪಕರಾಗಿದ್ದು ಕಳೆದ 24 ವರ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿರುವಂತಹ ಮಾಧವ ಬಂಗೇರ ಈ ಒಂದು ಮೇಳದ ವ್ಯವಸ್ಥಾಪಕರಾಗಿದ್ದುಕೊಂಡು 16 ವರ್ಷ ಕಟೀಲು ಮೇಳ, 2 ವರ್ಷ ಬಪ್ಪನಾಡು, 5 ವರ್ಷದಿಂದ ಪಾವಂಜೆ ಮೇಳದಲ್ಲಿ ನಮ್ಮ ನೇತೃತ್ವ ವಹಿಸಿರುವಂತಹ ಮಾಧವ ಬಂಗೇರ ಇವರು ಕೂಡ ವೇದಿಕೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ದಿವಾನ ಶಿವಶಂಕರ್ ಭಟ್ ಇವರ ಶಿಷ್ಯರಾಗಿದ್ದುಕೊಂಡು ಉತ್ತಮ ಒಬ್ಬ ಕಲಾವಿದನನ್ನು ಇವತ್ತು ನಮ್ಮ ಪಟ್ಲ ಸತೀಶಣ್ಣನವರ ಒಂದು ಸಮ್ಮುಖದಲ್ಲಿ ಅವರನ್ನು ಗೌರವಿಸಲಿಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಕಾಣಿಕೆ. ಪ್ರೀತಿಯ ಕಲಾಭಿಮಾನಿಗಳೇ, ಪಾವಂಜೆ ಮೇಲದವರ ದೇವಿ ಮಹಾತ್ಮೆ ಆಟವನ್ನು ಈ ಒಂದು ಭಜನಾ ಮಂದಿರ ಕ್ಷೇತ್ರದಲ್ಲಿ ಆಡಿಸ್ಬೇಕಂತ ಹೇಳಿ ನಾವು ಅಂದುಕೊಂಡಾಗಿ ಇವತ್ತು ಆ ಪುಣ್ಯ ನಮ್ಮ ಪಾಲಿಗೆ ಒದಗಿ ಬಂದಿವೆ. ಕೇವಲ ಬಯಲಾಟವನ್ನು ಹೇಗೆ ನಿರ್ವಹಣೆ ಮಾಡಬೇಕೆಂಬ ದೃಷ್ಟಿಯಲ್ಲಿ
ನಾವು ಕೇವಲ ಭಜನಾ ಮಂದಿರದ 10 ಜನ ಸೇರಿಕೊಂಡು 1,1,000 ರೂಪಾಯಿಯನ್ನು ಸೇವಾರ್ಥಿಗಳ ಮುಖೇನ ನಾವು ಸೇವಾರ್ಥಿಗಳನ್ನಾಗಿ ತಗೊಂಡಿದ್ದೇವೆ. ಈಗ ಒಬ್ಬೊಬ್ಬರೇ ಅದಕ್ಕೆ ಸೇರಿಸಿಕೊಂಡು ಇವತ್ತು ನೋಡುವಾಗ ವಿಶೇಷ ಕಾಣ್ತಾ ಉಂಟು. ಕ್ಷೇತ್ರದಲ್ಲಿ 270 ಜನ ಸೇವಾರ್ಥಿಗಳಾಗಿ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಎಲ್ಲ ಸೇವಾರ್ಥಿಗಳಿಗೆ ಕೈ ಮುಗಿದು ನಾನು ಧನ್ಯವಾದವನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಗೌರವಕ್ಕೆ ಅಭಾರಿಯಾಗಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಿಶ್ಚಯಿಸಿದಂತೆ ಅದರ ಪ್ರಯೋಜನಕ್ಕಾಗಿ ನಾವು ಅನ್ನದಾನದಲ್ಲಿ ಪ್ರಯೋಜಕರಾಗಿ ಸ್ವೀಕರಿಸಿದಂತಹ ಕುತ್ಯಾಡಿ ಸಂದೀಪ್ ಸುಜನಿ ಶಿವಾಣಿ ಬೆಂಗಳೂರು ಇವರು 25,000 ರೂಪಾಯಿಯನ್ನು ಅನ್ನದಾನಕ್ಕಾಗಿ ನೀಡಿರ್ತಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ನಮಗೆ ಸಹಾಯ ಮಾಡಿದಂತಹ ಕಿಶೋರ್ ಶೆಟ್ಟಿ, ಶಶಿಕುಮಾರ್ ರೈ ಬಾಳ್ಯೊಟ್ಟು, ಸುಧಾಕರ್ ಸಿ ಶೆಟ್ಟಿ ಪುಣೆ ಬೊಂಬೈ ಇವರು ಕೂಡ ಅನ್ನದಾನದ ಪ್ರಯೋಜಕರಾಗಿ ನಮಗೆ ಸೇವೆಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸಿಡಿಮದ್ದಿನ ಪ್ರದರ್ಶನ ಇವತ್ತು ನೋಡಿದ್ದೀರಿ, ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಎಲ್ಲವನ್ನ ಕಣ್ತುಂಬ ನೋಡಿದ್ದೇವೆ ನಾವು. ಇದರ ಪ್ರಯೋಜಕತ್ವ ವಹಿಸುವಂತಹ ಕೋಟಿ ಚೆನ್ನೈ ಗೆಳೆಯ ಬಲಗ ಪಾಪೆ ಮಜಲು ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಸ್ಮರಣಿಕೆ ಎಲ್ಲ ಗೌರವನಿತೆಗೆ ಸ್ಮರಣಿಕೆಯನ್ನು ನೀಡಿರುವಂತಹ ಮರದ ಮುತ್ತು ನಮ್ಮ ಕವಡಿಚಾರ್ನವರು ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಸುಂದರ ಹೂವಿನ ಅಲಂಕಾರವನ್ನು ಮಾಡಿದವರು ವಿವೇಕಾನಂದ ಯುವಕರಿಂದ ರಿಜಿಸ್ಟರ್ಡ್ ಕವಡಿಚಾರು ಹರಿಯಡ್ಕ ಇವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಬ್ಯಾಂಡ್ ವಾದ್ಯಕ್ಕೆ ಸಹಕರಿಸಿದಂಥವರು ಸಂದೀಪ್ ದೇವಾಡಿಗ ಹರಿಯಡ್ಕ ನಿಮಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಮುಖ್ಯ ನಮ್ಮ 270 ಜನ ಸೇವಾರ್ಥಿಗಳಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಭಜನಾ ಮಂದಿರದ ಎಲ್ಲ ಪದಾಧಿಕಾರಿಗಳಿಗೆ ಬಂಧುಗಳಿಗೆ ಹಾಗೆಯೇ ಪ್ರತ್ಯಕ್ಷ ಸಹಕರಿಸಿದಂತಹ ಎಲ್ಲ ಪ್ರೀತಿಯ ನನ್ನ ಸಹೋದರ ಸಹೋದರಿಯರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಪಾವಂಜೆ ಮೇಲದ ಎಲ್ಲ ಕಲಾವಿದರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಸುರತ ವಿಚರು ಕೇಳಿ ದುರುಳರಿ ಸುರರತ ಹುರುಹುರುತನಾಕ್ಷಣ ಚರಿಸುತ್ತಾಯಿ ಕಾನನದಲ್ಲಿ ಅರಿತಂದನಾಕ್ಷಣ ಮರುಗಿ ಮಾಡುವುದೇನು ಸರಸಿಯೋದ್ಭವನ ಪಾದದಲ್ಲಿ ಅರಿಗೆ ಹೋಗಿ ಕರುಣ ಸಾಗರ ನಮ್ಮ ಹೊರೆಯದೆ ಬಿಡನು ಕೃಪೆಯಲಿ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದು ಒದಗಿದೆ. ಇದಕ್ಕೆಲ್ಲ ಕಾರಣ ಮಹೇಶ ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದು ಕೊಪ್ಪಿ ಮೆರೆಯುತ್ತಾ ಇದ್ದಾನೆ. ಆದ್ರೆ ಇದನ್ನು ಪರಿಹರಿಸುವುದಕ್ಕೆ ಸಾಧ್ಯೋಪನಿಂದಲೇ ಕೊಟ್ಟ ವರ ಕೊಟ್ಟದ್ಯಾರು? ಬ್ರಹ್ಮದೇವ. ನಮ್ಮ ಕಷ್ಟಗಳನ್ನು ಆತನೊಂದಿಗೆ ಬಿತ್ತರಿಸೋಣ. ಕಮಲ ಸಂಜಾತ ವಾಣಿನಾಥ ದುರುಳರನ್ನುಳಿದು ಒರೆಯುವುದೇನು ಧರೆಯು ಹೊರಬಡೋ ವಿಧಿ ಬಲ್ಲೆ ಒರೆಯಬೇಕಲೆ ವಾಣಿನಾಥ ಅವಧರಿಸುರಿ ಕಮಲ ಸಂಜಾತ
ಕಾರಣ ಉಂಟು. ಮಾಲಿನ್ಯ ಮಗನಾದಂತಹ ಮಹಿಷಾಕ್ಯನು ನಿಮ್ಮಿಂದಲೇ ಬೇಕಾದಂತಹ ವರಗಳನ್ನು ಪಡೆದುಕೊಂಡು ನಾಕದ ಅಧಿಕಾರವನ್ನು ವಶಪಡಿಸಿಕೊಂಡಿದ್ದಾನೆ. ನಮಗೆ ಉಳಿಗಾಳ ಇಲ್ಲ. ಆತನನ್ನು ಕೊಂದು ನಮ್ಮನ್ನು ಕಾಪಾಡಬೇಕಲ್ಲವಾ? ಅರಿತೆನ ಋಣನ ಬಾಧೆಯ ಬರೆಯುವ ಮರೆಯೆಲ್ಲವೂ ಆದರೆ ದಾರಿಯ ತೋರುವೆಂದರು ಮಾಧವದಲ್ಲಿಗೆ ಹೋಗುವ ಮಧುಸೂದನ ನಿಜಲಿ ಸಾದರದಲ್ಲಿ ಬೆನ್ನೈಸುವ ಅರಿತೆ ಅರಿತೆ ಏನನ್ನು ಅರಿತೀನಿ? ನಿಮಗೆ ಒದಗಿ ಬಂದಿರುವಂತಹ ಈ ದುಃಖಕ್ಕೆ ಪರೋಕ್ಷವಾಗಿ ನಾ ಕಾರಣನು. ಬಿಡುಗಣ್ಣನಾಗಿ ಜಗಮೂರರ ಶ್ರೇಯಸ್ಸನ್ನು ಬಯಸುವಂತಹ ಗುಣಸಿಂಧು ನೀನು. ನಿಜ. ನೀ ವ್ಯಥಿತ ಮಾನಸನಾಗ ಕೂಡದು. ವರವನ್ನು ಕಟ್ಟೊಟ್ಟದ್ದೇನೋ ಸತ್ಯ. ಹೌದು. ಪರಿಹರಿಸುವುದಕ್ಕೆ ನನ್ನಿಂದಲೂ ಸಾಧ್ಯ ಇಲ್ವಪ್ಪ. ಹಾಗಿದ್ರೆ ಮುಂದೆ ಏನು ಸಾದರದಿಂದ ಎಲ್ಲವನ್ನೂ ಭಿನ್ನಯಿಸಿಕೊಂಡೆವು ಅಂತಾದ್ರೆ ವೈಕುಂಠಪತಿಯಾದಂತಹ ಮಾಧವನೇ ದಾರಿ ತೋರಿಸ್ತಾನೆ. ಹೀಗೆ ಬನ್ನಿ. ಕಳ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿ ದ್ವೀಪ. ನಿಜ. ಚಂದ್ರಕಾಂತಾಶಿಲೆಯಲ್ಲಿ ಕುಳಿತು ಯೋಚಿಸುವ ಕುಳಿತವರು ಚಂದ್ರಕಾಂತ ಶಿಲೆಯುಳುಳದೋಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವಸುರರ ನುಡಗೊಂಡು ನಡೆದಾದು ವೈಕುಂಠನೋ ಕಾಣದಿರಲು ಹರಿ ವೈಕುಂಠದಲ್ಲಿ ಕಾಣುತ್ತಾ ಇದೆ. ಬಳಿಕ ಕೈಲಾಸ ಕೈತರಲಾಗ ಪುರಕರನು ನಿಲಯದೊಳಗೆ ಪುರಹರನೂ ನಿಲಯದಲ್ಲಿ ಕಳವಳಿಸಿ ಬಳಿಕವರು ತಿಳುಗಿದ ಶರೀರ ನುಡಿ ಹರಿಗರು ತುಷಿನಾದ್ರಿಯೊಳಗಿರುವ ಹದನವನು ಹರಿಗರರ ಪದಕ್ಕೆ ನಗಿ ಸಕಲರು ಗುರುಳು ಮಗಿದ ಉಪಟಳ ಕರಗರಿದು ಎಂಬ ನೀವೇ ಕುರಿಬುದೆನಲು ಜಯ ಜಯ ಹರಿಹರನ ಪಾದಾರವಿಂದಗಳಿಗೆ ನಮೋ ನಮಃ. ಸಕಲರು ಎದ್ದೇಳಿ ನೋಡಿದೆಯಾ ಇವರನ್ನೆಲ್ಲ? ನೋಡಿದೆ. ನಿನ್ನನ್ನೇ ಭಜಿಸುವ ಭಜನಾ ಮಂಡಳಿಯವರು. ಹೌದಪ್ಪ, ಆದರೂ ದುಃಖವೇ ಕಾಡುತ್ತಾ ಉಂಟು. ಎಲ್ಲ ಸೋತ ಮುಖಗಳು ಸ್ವಾಮಿ. ಸೋಲಿಗೊಂದು ಕಾರಣ ಬೇಕಲ್ಲ. ನನಗೂ ಬೇಸರ ಆಯ್ತು ಕರ್ಕೊಂಡು ಬರುವುದಕ್ಕೆ. ಆದ್ರೆ ಬೇಸರಕ್ಕೆ ನೀನೇ ಕಾರಣ ಇರಬೇಕು. ನೀ ದಾರಿ ತೋರಿಸ್ತಿ ಎನ್ನುವಂತಹ ವಿಶ್ವಾಸದಿಂದ ಬಂದಿದ್ದೇನೆ. ದಾರಿಯಲ್ಲಿ ಹಾಕುವವರು ನಾವಲ್ಲ, ದಾರಿಯಲ್ಲಿ ಬಿದ್ದದ್ದು ಹೇಗೆ ಅಂತ ಬೇಕಲ್ಲ. ಸೋತವರನ್ನು ಗೆಲ್ಲಿಸುವಂತಹ ಚೈತನ್ಯ ಇರುವುದು ನಿನಗೆ ಮಾತ್ರ. ಸರಿ, ಇವರ ಸೋಲಿಗೆ ಪರೋಕ್ಷವಾಗಿ ನಾ ಕಾರಣ. ಹೇಗೆ? ಧರೆಯಲ್ಲಿ ಕಾಣಿಸಿಕೊಂಡ ದುರುಳ ಮಹಿಷನಿಗೆ ವರವನ್ನು ಕೊಟ್ಟೆ. ಮದೋನ್ಮತ್ತನಾದ 3 ಲೋಕಗಳನ್ನು ವಶಗೊಳಿಸಿ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಆ ಅಧಮನ ನಾಶಕ್ಕೊಂದು ದಾರಿ ದುಷ್ಟ ಮಹಿಷನ ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತರ್ಗತವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ದುಷ್ಟರ ಪದಾರ್ಥವಾಗಿ ನನ್ನಲ್ಲಿ ಐಕ್ಯವಾಗಿರುವಂತಹ ಶಿವಶಕ್ತಿಯನ್ನೇ ಹೊರಗಡೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ಮಾರಕನಾಗಿರುವ ದುರುಳ ಮಹಿಷನ ವಧೆಗಾಗಿ ಅಂತಸತ್ವವನ್ನ ಹೊರಗೆಡಹಿದ್ದೇನೆ. ದುಷ್ಟ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ಹೊರಹೊಮ್ಮಿದ್ದೇವೆ. ಯಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ಭಾರಿಯ ಕೃತಿ ತಿಳಿದು ಧರೆಗೆಳೆದರು ಜಯ ಜಯವರು ತಾನು ತಿಳಿಸಿದರು. ಜಯ ಜಯ
ಚರಿತೆ ನೀನೇ ಕಾವುದು ಕರುಳದಿ ನಮ್ಮನೋ ಮಾತೆ ಪಾವನ ಚರಿತೆ ಭಾವಯುಳಿಯುವುದು ಪದ ತಾಯಿ ನಾವು ಮರಿಗೊಂಡೆವು ಪಾಲಿಸ ಭಯವ ದೇವಿಗೆ ಪಾವನ ಚರಿತೆ ದೇವಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ಕಷ್ಟವ ಕೇಳಿಕೊಂಡೆ ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಿಲಾಲಿಸು ಖಳಮಗಿಗೆನು ವಿಧಾತ ಕಿತ್ತಿಗ ವರದ ಬಲದಿ ಸುರಸಾಲ ಎಲ್ಲರ ತೆಗೆಗಿಳಿಸಿ ಭೀತಿಯಿಂದಲ ಸುರಸಾಲ ಎಲ್ಲವ ತೆಗೆಗಿಳಿಸಿ ನಿರ್ಭೀತಿಯಿಂದ ನಾರಾಯಣ ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ಓಜಸ್ಸು, ನಭಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯಿ, ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೇ ಘನವುದ್ದೇಶವಿದೆಯಮ್ಮ. ಅದೋ ಧರಿತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ವರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನಡರಿದ, ಸುಮನ ಸವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರು ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಮಹಿಷನ ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಾನೆ.
ಜಯ 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 ಎನ್ನುತ್ತ ಸಾಗಿದರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಮಹಾಮಾತೆಯ ಅಭಯವಾಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವ ನಾದ. ನಮ್ಮ ಧ್ವನಿಗೆ ಧ್ವನಿ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯ ವೃಂದವನ್ನು ಸೇರಿಸಿಕೊಂಡು ಮಾತೆಯ ಮುಂಭಾಗಕ್ಕೆ ಬಂದು ಸಮಸ್ತ ವಸನ ಭೂಷಣಾದಿಗಳನ್ನು ತಂದಿದ್ದವರಿದ್ದಾರೆ. ನಿರಾಭರಣೆಯಾಗಿ ಶ್ರೀದೇವಿ ಗಮಿಸಬಾರದೆನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸಿದವರಿದ್ದಾರೆ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಕಳ ಸಂಹಾರಕ್ಕಾಗಿ ವರ ಸುದರ್ಶನ ತ್ರಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಬಳಿಕ ಸುಮನಸರು ಜಯ ಜಯವೆನು ಪದಕೆರೆಗೆ ಜಯ 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 ಎನ್ನುವುದು ಪದಕೆರೆಗೆ ಜಯ 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 ವಿನೋದ ಸಕಲರು ಪಾದಗಿರಿಗೆ ಆ ಆ ಆ ಆ ಜಯ ಜಯ
ರಥಗಳನ್ನೇ ಮಹಾದೇವಿಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದವರಿದ್ದೇವೆ. ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೈಯುವರೇ ಶ್ರೀದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ವಾಹನವಾಗಿ ಪಂಚಾಸ್ತ್ರವನ್ನೇ ಕಳುಹಿಸಿದ್ದಾನೆ. ನನ್ನವರಾದ ಶಂಕದುರ್ಗರ ಮರಣದ ವಾರ್ತೆ ಯಾರೋ ಒಬ್ಬ ಕನ್ನಾರಿ ಬಂದಿದ್ದಾಳೆ ನೋಡ್ತೇನೆ.
ಏನು ಏನು ಆಶ್ಚರ್ಯ! ಆ, ಅಷ್ಟಭುಜೆಯಾಗಿ ಕಾಡಿನ ಕೇಸರಿಯನ್ನ ಏರಿ ಆ, ನನ್ನವರಾದ ಶಂಕದುರ್ಗರನ್ನು ತಡೆಯುತ್ತಾ ಮುಂದಾಗ್ತಾ ಇದ್ದ. ನಾನೇ ಕೊಂದವಳು. ಎದುರಾಗಿ ಬಂದವರು ಸಾಮಾನ್ಯನಲ್ಲ, ಏನು ಮಹಾ 3 ಲೋಕದ ಅಧಿಕಾರಿ ಮಹೇಶ. ಮಹಿಷ. ಸಿಕ್ಕಿದೆಯಾ ಮಹಿಷ? ನಿಲ್ಲಲ್ಲಿ. ಒಂದು ಹೆಜ್ಜೆ ಮುಂದೆ ಸೆದೆಯಾದರೆ ಜಾಗ್ರತೆ. ವಿಧಿಯಿಂದ ವರವನ್ನು ಪಡೆದೆಯೋ? ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ? ಋಷಿಮುನಿಗಳನ್ನು ಪೀಡಿಸಿದೆಯೋ? ದಾಳಿ ಮಾಡಿದೆಯಾ? ಇದು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೊಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕಪ್ಪಿ ಶರಣಾಗು. ಮಾರ್ಮಲೆತು ಮುಂದೆ ಬಂದೆ ಎಂದಾದರೆ ನಿಜ ನಿಜ ಕಿವಿ ಮಾತು ಹೇಳ್ತಾರೆ ಕೇಳು. ಏನದು? ಅಷ್ಟಭುಜವನ್ನು ತ್ಯಜಿಸು, ತ್ಯಜಿಸಿ ಕೇಸರಿಯನ್ನು ಕಾರಣ ಕಟ್ಟು, ಕಳುಹಿಸಿ ಈಗ ನನ್ನ ತೊಳೆಯ
ಭದ್ರತೆ ಒಪ್ಪಿದ ಕೋಣವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದಿಯ ಭ್ರಷ್ಟ ಮೂರ್ತಿಗಳ ಶಕ್ತಿ ಅಷ್ಟಭುಜೆ ಅಯ್ಯೋ ನಿಜ ಸಿಂಹವಾಹಿನಿ जगृनादिनि नंदित मेदिनि विश्व विनोदिनि नंदनुते शैलसुते जय जय
ಇದು ಶಾಂತಳಾಗಿದ್ದೇನೆ. ಸಂತೋಷವಾಯಿತು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರದವರ ಸಂಗಮವನ್ನೇ ಅರಿದವಳಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಳು. ಸಂತೋಷವಾಯಿತು ತಾಯಿ. ಆದರೆ ಮುಂದಕ್ಕೆ ದುಷ್ಟರಿಂದ ಕಷ್ಟ ಬಂದರೆ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬಂದ ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭ. ಪತ್ತನವನ ಶುಂಭದಾನವನಧಿಕ ವಿಭವದಲ್ಲಿ ವರ್ತಮಾನ ಕಾಲಕ್ಕೆ ಚೋಳಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ಬಾಲ್ಯದಲ್ಲಿಯೇ ಗುರುಗಳಾಗಿರುತ್ತಾ ಶುಕ್ರಾಚಾರ್ಯರಿಂದ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು. ಆಮೇಲೆ ನಾವು ಭಾರತೀಯರು ದೀಪಕರಾಗಿ ಹುಟ್ಟಿ ಅಗಣಿತ ಸಾಧನೆ ಶಿಖರವನ್ನೇ ಏರಿದವರು ನಮ್ಮ ಜೀವನದಲ್ಲಿ ಕನಸಿನಂತೆ ಶೋಭಿಸುತ್ತಾ ಇರುವುದು ಆ ವಿಧಿಯವರ ಹೇಗೆ 3 ಮೂರ್ತಿಗಳಿಂದ ದೇವತೆಗಳಿಂದ ಮರಣವೇ ಇಲ್ಲ ಎನ್ನುವ ಹಾಗೆ ತದನಂತರದಲ್ಲಿ ನಮ್ಮ ಭುಜಬಲದ ಪರಾಕ್ರಮವನ್ನು ಪ್ರದರ್ಶಿಸುವುದಕ್ಕಾಗಿ ನೇರವಾಗಿ ಮಾತುಳಕ್ಕೆ ದಾಳಿ ಭೂಲೋಕದಲ್ಲಿನ ಭೂಮಿ ಪಾಲಕದ ಬೆಟ್ಟಿದ್ದ
ಸಂತೋಷವಾಗಿದೆ. ಇನ್ನ ಸ್ವರ್ಗವನ್ನು ಪಡೆಯಬೇಕೆಂಬ ಹಂಬಲವನ್ನಿಟ್ಟು ಬಂದವರು ನಾವೀರು. ಶುಂಭರೆಂಬುದಾಗಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ. ಶಕ್ತಿಯಿಂದ ಪಡೆದಕ್ಕೆ ಬಂದಿದ್ದೀರಾ? ನನ್ನ ಆಯುಧದ ರುಚಿ ಹೇಗೆಂಬುದನ್ನು ತೋರಿಸಿ.
ಜತನ ಹೌದಣ್ಣ. ವಿಶ್ರಾಂತಿ ಬೇಕು. ಬೇಕು ಬೇಕು. ಬಾ ಪಡೆದುಕೊಳ್ಳೋಣ. ಹೋಗೋಣ. ಮನಗೆಲಗಿ ಸುರಪಾಲ ಅನಿಮಿಷರ ಕರೆದಂಗ ಧನುಜರು ಬಂದರು ದಿನ ದಿನದಿ ಹೆಚ್ಚಾಗೆ ಧನುಜಳಾತಕ್ಕೆ ದೇವಿಗಿರದಿ ಬೇಡುವುದೆಂದು ಅನಿಮಿಷರ ನುಡಗೋಡು ತುಗಿನಗಿರಿಗೆ ಮನ ಕರಗಿ ಸುರಪಾಲ ದುಷ್ಟರ ಹಟ್ಟಹಾಸದಿಂದ ಗಿರಿ ಕಾನನ ಗೌಹರದಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದು ಒದಗಿದೆ. ನಮ್ಮ ಕಷ್ಟವನ್ನು ಯಾರೊಂದಿಗೆ ಹೇಳಬಹುದಾಗಿ ತಿಳಿದಿದ್ದಾದ್ರೆ ತಿಳಿಯಿತು ಒಂದು ಮಾತು, ಮಾತೆ ಆಡಿದಂತಹ ಮಾತು. ಮಕ್ಕಳೇ, ಕಷ್ಟ ಬಂದಾಗ ತುಹಿಣಗಿರಿಗಡೆಗೆ ಬಂದು ನನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಎಂಬುದಾಗಿ. ಆದ್ದರಿಂದ ತಡ ಮಾಡುವುದಲ್ಲ, ಆ ಮಾತೆಯನ್ನೇ ಭಜಿಸುತ್ತೇನೆ, ನೋಡೋಣ. ತಾಯಿ ಪೂಜಿಸಿದನು ಮಾಯೆಯ ನಿರ್ಜರ ನೆಲೆಯ ಪೂಜಿಸಿದನು ಮಾಯೆಯ ಮೂಜಿಗೆ ಬಾಬೋಲಿಸುವ ಮಾದೆ ರಾಜರಾಜೇಶ್ವರಿಯ ಚರಣ ಸರೋಜ ಅನುಪಮ ಶಕ್ತಿಯೋ ದಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ ಜಯ ಜಯ ಕುದಿ ಬುದಿದಿಗೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು ಬೆದರ ಬೇಡಲೆತ್ತಿದ ಜನರಿಯ ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ನಿಜ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ, ಯಾಕೆ ಈ ಬವಣೆ? ಬಿತ್ತರಿಸು ಮಾತೆ. ತಾಯಿ, ನಮಗೆ ಬಂದಂತಹ ಕಷ್ಟವನ್ನು ಯಾವ ರೀತಿಯಲ್ಲಿ ಹೇಳಲಿ? ಈ ಮೊದಲು ದುಷ್ಟನಾದಂತಹ ಮಹಿಷಾಕ್ಯನು ಒಪ್ಪಿ ಮೆರೆಯುತ್ತಾ ಇದ್ದ. ಅವನನ್ನು ವಧಿಸಿ ಅಧಿಕಾರವನ್ನು ಮರಳಿ ನಿಮಗೆ ಒಪ್ಪಿಸಿದವರಿದ್ದೀರಿ ತಾಯಿ. ಆದರೆ ಅಧಿಕ ಮತ್ತೆ ಮಹಿಷ ಬಂದಿದ್ದಾನೆ. ಮಹಿಷಗಿಂತ ಅಧಿಕ ಪರಾಕ್ರಮಿ ಉಳ್ಳವರು ಶುಂಭ ನಿಶುಂಭ ಎನ್ನುವಂತಹ ದಾನವರು ದಾಳಿ ಮಾಡಿದ್ದಾರೆ. ನಾಕದ ಅಧಿಕಾರವನ್ನು ವಶಪಡಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ ತಾಯಿ, ಸೂರ್ಯ ಚಂದ್ರನ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಅವರನ್ನು ವಧಿಸಿ ಶುಂಭನಿಶುಂಭರಿಂದ ಕಷ್ಟವೇ ಕರುಣಿಸುವುದರ ನುಡಿದಳು ಕರುಣಿಸುತ್ತ ಅಭಯನು ನುಡಿದಳು ಕಿರಿದು ಸಮಯದಿ ತರಿದು ನೆರವೇನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನ ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನ ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗಿರುವ ಗರುಗಿ ಶ್ರೀದೇವಿ ಮರುಗದಿರು ಸುರಪಾಲ ಮರೆಯ ಮಾತನ್ನ ಸುರಪಾಲ
ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅದುವರೆಗೆ ಎಲ್ಲಿಟ್ಟುಕೊಳ್ಳಬೇಕು ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ದುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಜಯ 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 ಜಯ. ತಿಳಿದಳ ಕೆಳದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ದರೋಜರ ಕೊಡುವ ಕಾರ್ಯವು ಸುಲಭವೆನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಎಂದು ಯೋಚಿಸಿ ಮಗ ಮಾಯಿ ಯೋಚಿಸಿ ಮಗ ಮಾಯೇ ಎಂದು ಯೋಚಿಸಿ ಮಗ ಮಾಯೇ ದೈತ್ಯರು ತರಿಯೇ ದೈತ್ಯರು ಮೋಗಿಸಿ ತರಿಯೇ ತೋಗಿಸಿ ತರಿಯೇ ಸುಂದರಂಗವ ತಳಿದಂದು ಕೌಶಿಕಿಯಾಗಿ ಸುಂದರಂಗವ ತಳೆದಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಮನದೊಳಗೆ ನಿಂದಳು ಮೆರೆವ ಕದಮನದೊಳಗೆ ಯೋಚಿಸಿ ಎಂದು ಯೋಚಿಸಿ ಮಗ ಮಾಯಿ ಮೋಗಿಸಿ ತರಿ ಮೋಗಿಸಿ ತರಿ ಮೋಗಿಸಿ ತರಿ ಯೋಚಿಸಿ ಮಗ ಯೋಚಿಸಿ ಮಗ ದುಷ್ಟರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತಹ ಅಭಯ ವಾಕ್ಯವನ್ನು ಸುರಪನಿಗಿತ್ತಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿ ದುಷ್ಟರ ಬಳಿಗೆ ಹೋಗುವುದಲ್ಲ. ಕಳ್ಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದರೆ ಯಾವಡೆಗೆ ಮೈದೂಗಿಸಿಕೊಳ್ಳೋಣ? ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬಲಿಯಾಗದವರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನು ಇರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ನಾಮವನ್ನಂತೂ ಇರಿಸಿಕೊಂಡ ಹಾಗಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ತುಹಿನಗಿರಿ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಪಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡು ದುಷ್ಟ ಸಂಹಾರ ನಡೆಯಬೇಕು. ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬನಿಂದ ಇಳಿದು ಬರ್ತಾ ಇದೆ. ಶೋಭಿಸಲು ಉಯ್ಯಾಲೆ 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 ಕನಕದ ಉಯ್ಯಾಲೆ ಶೋಭಿಸಲು
ಉಯ್ಯಾಲೆಯನ ಹನುಮತದಿಂದ ಉಯ್ಯಾಲೆಯನ 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 ಜಗ ಜನನಿ ಜಗ ಜನನಿ ಜಗ ಜನನಿ ಜಗ ಜನನಿ ಆಡುತ್ತಲೇ ಘನ ಸೊಬಗಿನೊಳಂದು ಉಯ್ಯಾಲೆ ಆಡಿದಳು ಮಗಮಾತೆ ತನುಯಾಲೆ ಆಡಿದಳು ಉಯ್ಯಾಲೆ ಆಡಿದಳು ಜಗನ್ಮಾತೆ ತನುಯಾಲೆ ಆಡಿದಳು ಉಗಿದಳು ಆಡಿದಳು ಆಡಿದಳು ಸನುಮತದಿಂದ ಉಯ್ಯಾಲೆಯನ ಜಗ ಜನನಿಯರು ತಲೆಗನ ಸೊಬಗಿರುಳು ಶೋಭಿಸಲು ವನದೊಳಗೆ ಮೋದದೊಳು ಸನ್ಮತದಿಂದ ಉಯ್ಯಾಲೆಯನ ಜಗ ಜನನಿಯರು ತಲೆಗನ ಸೊಬಗಿನೊಳಂದು ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನುಯಾಲೆ ಆಡಿದಳು ಜಗನ್ಮಾತೆ ತಾನುಯಾಲೆ ತೂಗಿದಳು ಬಂದಂತಹ ಖಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಉಯ್ಯಾಲೆಯಲ್ಲಿ ಕುಳಿತು ಇಂಪಾಗಿ ಗಾಯನವನ್ನು ಹಾಡುತ್ತೇನಂತೆ.
ಮಾಡಿದ ಪರಿಣಾಮ ಹಸಿವು ಬಾಧಿಸುತ್ತಾ ಉಂಟು. ಪರಿಹಾರ ಬಂದೆ. ತೆಗೆದಿರಿಸಿದುಗಿನಾದ್ರಿಯನು ಅಡರುತ್ತಲೀ ಮೃಗಮಾತ್ರವರು ಮೆಲುತ ಮೃಗಗಿಳರು ಹುಲುತ ಕಡರಾಗ ವಿಶೇಷತೆ ಈ ದಾರಿಯಾಗಿ ಹಿಡಿದು ಹೋದವ ಹೋಗುತ್ತಿರುವ ಸಂದರ್ಭ ಕಣ್ಣುಗಳಿಗೆ ಗೋಚರಿಸಿತ್ತು ಹಂದಿಗಳ ಹಿಂಡು. ಹಂದಿ ಮತ್ತೆ ಇವತ್ತು ಹಂದಿ ಏನು ಮಾಡಿದೆ? ಹಿಂದೆ ಮುಂದೆ ನೋಡಿಲ್ಲ, ರಭಸವಾಗಿ ಅಪ್ಪಿದೆ, ನೆಲಕ್ಕೆ ದಪ್ಪಡೆ ಬಡಿದೆ. ಬಡಿದಂತ ಸ್ಥಳ ಅದು ಬಂಡೆಗಲ್ಲು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ. ರಕ್ತವನ್ನು ಗಟಗಟ ಗುಡಿದೆ, ಮಾಂಸವನ್ನು ಜಾಗಿದೆ, ಎಲುಬನ್ನು ಕಟ್ಟು 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 ಎಂದು ತಿಂದೆ. ಹೊಟ್ಟೆ ತುಂಬೋಯ್ತಣ್ಣ. ಹೊಟ್ಟೆ ತುಂಬಿತು. ಇನ್ನ ಕ್ರಮ ತಮ್ಮ ಮೃಗಗಳನ್ನು ಅರಸಿ ಹೊರಟಂತಹ ಸಂದರ್ಭ ಒಂದು ಮದ ತುಂಬಿದ ಮದ್ದಾನೆ ಸೊಂಡಿಲನ್ನೆತ್ತಿ ಮುಂದೆ ಬಂತು. ಏನು ಮಾಡಿದೆ? ಭಯ ಪಡ್ಲಿಲ್ಲ, ಶರವೇಗದಿಂದ ಧಾವಿಸಿದೆ, ಅದರ ಸೊಂಡಿಲಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ.
ಉದರ ಬಗೆದು ರಕ್ತ ಕೊಡೆದು ಮಾಂಸ ತಿಂದೆ. ಹೊಟ್ಟೆ ತುಂಬಿದಾಗ ಅಣ್ಣ ನೆನಪಾಯ್ತು. ಏನು ತಂದೆ? ಇತ್ತ ನೋಡ್ತೇನೆ ತಮ್ಮ, ಹಾ, ಕೊನೆವೇಳೆಯಿಂದ ಚಿಗರೆಗಳು ಚಿಗರೆಗಳು ಒಂದನ್ನು ಬಿಡ್ಲಿಲ್ಲ. ಹಾ, ಎಲ್ಲವನ್ನು ಹಿಡಿದು ಬಡಿದು ಮಾಂಸ ಮಾಡಿ ತಂದಿದ್ದೇನೆ. ಓಹೋ, ಯಾಕೆ? ಯಾಕೆ? ಶುಂಭಾಗಿ ವಡೆ. ಶುಂಭಾಗಿ ವಡೆ. ತಮ್ಮ, ಅಣ್ಣ, ಬೇಟೆಯ ಪರಿಣಾಮ ಹಾ, ಆಯಾಸ, ಗಾಳಿಯ ಸಂತಾನವೇ ಇಲ್ಲಲ್ಲ. ಗಾಳಿಯಲ್ಲಿ ಹೋಯ್ತು ಅಂತ. ಆಹಾ, ತಮ್ಮ, ಅಣ್ಣ, ವಿಶ್ರಾಂತಿ ಬೇಕು, ಖಂಡಿತ. ಹಾಗೆ ಗಾಳಿಯೂ ಬೇಕು. ಒಂದು ಕೆಲಸ ಮಾಡುವ, ಹೇಗೆ? ಕಾಣುತ್ತಿರುವಂತಹ ಬಂಡೆಯ ಮೇಲೆ ಸ್ವಲ್ಪ ಹೊತ್ತು ಮಲಗುತ್ತೇನೆ, ಹಾ. ನನಗೆ ಗಾಳಿ ಹಾಕುವ. ಎಂತದ? ನಿನಗೆ ನಾನು ಗಾಳಿ ಹಾಕಿದ್ರೆ ನನಗಾರು ಗಾಳಿ ಹಾಕುವವರು? ನೀನಾಗೆ ಹಾಕೋ ಗಾಳಿ. ನೋಡಂತೆ ಸ್ವಲ್ಪ ಬೆವರಿದಾಯ್ತು. ನೀನು ಕೂಡ ದನಿದಿರುವೆ. ಮತ್ತೆ ತಮ್ಮ, ಅಣ್ಣ, ಹಾಗಿದ್ರೆ ನಮ್ಮಿಬ್ಬರ ಸೇವೆ ಮಾಡುವುದಕ್ಕೆ ಯಾರಾದ್ರೂ ಇಲ್ವೋ? ಒಬ್ಬ ಇದ್ದಾನಲ್ಲ ಮಾರುತ. ಅಪ್ಪಣ ಮಾಡು. ಏ, ಮಾರುತ ಬೀಸ. ಬಂದನ? ಇಲ್ಲ. ಯಾಕೆ ಬರಲಿಲ್ಲ? ಯಾಕೆ? ಬರಲಾರ. ಹಾ, ಅವ ಎಷ್ಟೇ ಬಲವಾಗಿ ಬೀಸಿದ್ರು ನಮ್ಮನ್ನು ಸೇರುವುದಕ್ಕೆ ಕಷ್ಟ. ಕಾರಣ? ತಗ್ಗು ಪ್ರದೇಶ, ಸುತ್ತಲೂ ಮರಗಿಡಗಳು ಬೆಳೆದು ನಿಂತಿವೆ. ತಮ್ಮ, ಅಣ್ಣ, ಮಾರುತನಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ನಾವು. ಓಹೋ, ಎತ್ತರದ ಸ್ಥಳವನ್ನು ಹತ್ತಿ ನಿಂತೆ ಉಂಟಾದರೆ ಹಾ, ಮಾರುತ ಸುತ್ತಿ ಸುತ್ತಿ ಬೀಸ್ತಾನೆ. ಓಹೋ, ಹಿಮಾದ್ರಿಯ ತುತ್ತತುದಿ ಗೋಚರಿಸ್ತಾ ಇದೆ. ಹಾ, ಪಡೆದ ಮನೋವೇಗದ ಬಲದಿಂದ ಹಾ, ಆ ಹಿಮಗಿರಿಯ ತುತ್ತ ತುದಿಯನ್ನು ಮಾರುತ ಸೇವಿಸಿ ಹಾಗೆ ಬೀಸು. ನಲವಿನ ಮಾರುತನ ಸೇವಿಸೆ ಘಳಿ ನಾದಕಿ ಪರಿಮಳ 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 ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ 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 ಇಳಿಯುವಷ್ಟು ಇಳಿದಾಯ್ತು, ಇನ್ನೆಲ್ಲಿಗೆ? ಇಳಿಯುತ್ತ 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 ಇಳಿಯುವ. ಇನ್ನು ಇಳಿದ್ರೆ ಮೇಲೆ ಬರ್ಲಿಕ್ಕೆ ಕಷ್ಟ. ಮೇಲೆ ಹೋಗ್ಲಿ. ತಳುವಳು ಇಳಲಿ ಕೇಳಿಸ ನಲವಿನಿದು ಯಾಲಿಯಲ್ಲಿ ತಾಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಉಯ್ಯಾಲಿಯಲ್ಲಿ ದೇವಿಯು ಪಾಡುತ್ತೀಗ ಗಾಯನವ ಆಲಿಸುತ್ತ ದೇವಿಯು
ಆಲಿಸುತ್ತ ಖಡರಾಗ ಸಗಮ ಬಗೆದ ನಿದ ಮಗರೆ ನಿದ ಗಮ ಪನಿ 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 ಗರೆ ಮಗರೆ ಮಗರೆ ನಿದ ಮಗರೆ ಸನಿದ ಮಗರೆ ಗರೆ ನಿದ ಮಗರೆ ಮಗರೆ ನಿದ ಮಗರೆ ಮಗರೆ ನಿದ ಮಗರೆ ಆಲಿಸುತ್ತ ಗಾಯನವ ಖಳರಾಗನೆ ಇನ್ನೆಲ್ಲಿಗೆ ತಮ್ಮ ನಡೆ ತಂದು ತುಂಬುರ ನಾರದರು ನಡೆ ತಂದು ನಡೆ ತಂದು
ಭವನಕ್ಕೆ ನಡೆ ತಂದು ಸಂಭ್ರಮದೊಳಗೆ ಏನೆಂದು ಅರಿಯದಾಗಿರುವುದು ಅಣ್ಣ ಯೋಚಿಸಿದೆ. ಯಾರಣ್ಣ? ಗೊತ್ತಾಯ್ತು. ಹಾ, ಇದು ಬೇರೆ ಯಾರು ಅಲ್ಲ, ಮತ್ತೆ ಯಾರು? ಕುದುರೆ ಮುಖದವ. ಕುದುರೆ ಮುಖದಿಂದ ಇಲ್ಲಿಗ? ಇಲ್ಲಿ ಒಳದಾರಿ ಉಂಟು, ಹಾಗೆ ಬಂದದ್ದವ. ಹೌದಾ? ಎಂಥದ್ದು? ಎಂತದ್ದು? ಕುದುರೆ ಮುಖವನ್ನು ಹೊಂದಿದವನ ಆ ತುಂಬುರ ತುಂಬುರ. ಅವ ಬರುವುದಕ್ಕೆ ಸಾಧ್ಯ? ಯಾಕೆ? ದೇವತೆಗಳ ಪಕ್ಷಪಾತಿ. ನಮ್ಮನ್ನು ಕಂಡ್ರೆ ನಮ್ಮ ಕಣ್ಣ ಮುಂಭಾಗದಲ್ಲಿ ನಿಲ್ಲುವವನಲ್ಲ. ಹಾಗಿದ್ರೆ ತುಂಬುರನಲ್ಲ, ಮತ್ತೊಬ್ಬ ಇದ್ದಾನಲ್ಲ. ಯಾರು ತಮ್ಮ? 3 ಮುಕ್ಕಾಲು ಗಲಿಯಲ್ಲಿ 3 ಲೋಕ ಸಂಚರಿಸುವಾತ. ನಾರದ. ನಿಂತಲ್ಲಿ ನಿಲ್ಲದವ, ಕರೆದಲ್ಲಿಗೆ ಬಾರದವ. ಅವ ಶಾಪ ಚಿನ್ನಾರದ ದೇವರ್ಷಿ. ಹೌದು. ಶಾಪಗ್ರಸ್ತ. ಅವ ನಿಂತಲ್ಲಿ ನಿಲ್ಲುವುದಿಲ್ಲ. ಈ ಸ್ವರವನ್ನು ಆಲಿಸಿದ್ದೀಯೋ? ಖಂಡಿತ. ಆಗಿನಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ನಿಜ. ಹಾಗಿದ್ರೆ ತುಂಬುರನು ಅಲ್ಲ, ನಾರದನು. ಮತ್ತೆ ಯಾರು? ತಿಳಿಯಬೇಕಲ್ಲ. ಖಂಡಿತ. ಕೇಳುತ್ತಾ ಇರುವುದೇನು? ಸ್ವರ. ಆ ಸ್ವರವನ್ನೇ ಸ್ವರ ಸ್ವರ ಹಿಡಿದು ನಡೀತರಲು ಮುಂದಕ್ಕೆ ತರಣಿಗೋ ಶೋಧಿಸಿ ಬರುತ್ತ ಕಂಡರು ಸ್ವರ್ಣ ಬಯ್ಯಾಲೆಯೇ ದೇವಿಯರು ಬಿಟ್ಟಗೋರೆ ಹರರೆ 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 ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ ನೋಡೆ 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 ನೋಡೆ
ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಹರಿ 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 ಹರಿಣನೇತ್ರೆ 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 ಚೆಲುವ ತರುಣಿ ಮಣಿಯೋ ಚೆಲುವ ತರುಣಿ ಮಣಿಯೋ ಚೆಲುವ ತರುಣಿ ವಿಮಲ ಗಾತ್ರೆ ವಿಮಲ ಗಾತ್ರೆ ಹರಿ ವಿಮಲ ಗಾತ್ರೆ ಹರೇ ಕೇಳಿಲ್ವಾ? ಏನಾಗದು? ಮತ್ತೆ ಯಾರಿಗೆ?
ಅವರಿಗ ಅವರಿಗೆ ಸಿಕ್ಕ ನಮಗೆ ಸಿಕ್ಕ ಹಾಗೆ 100ಕ್ಕೆ 100 ಸತ್ಯ ತಮ್ಮ. ಅರರೆ ಅಮ್ಮಮ್ಮ ಅಮಾಮ ಅರೆ ಕಣ್ಣು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಹೀಗಾದ್ರೆ ಎಲ್ಲಿಗಪ್ಪ ಕಣ್ಣು ಬಿಡುದು? ಅಯ್ಯೋ ಆರಂಭಿಸುವುದೆಲ್ಲಿಂದ ಎಲ್ಲಿಂದ ಮುಗಿಸುವುದೆಲ್ಲಿಂದ ಮುಗಿಸುದು? ಬೇಗ ಮುಗಿಸುವ ತಮ್ಮ. ಆಗುದಿಲ್ಲ. ಏನನ್ನ ಕಾಡಿನ ಮಧ್ಯಭಾಗದಿಂದ ಕೇಳಿ ಬಂದ ಸುಸ್ವರ, ಹಾ? ನಾಸಿಕವನ್ನು ಓಡಾಡಿದ ಪರಿಮಾಣ, ವಾಹ್! ಅದರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಹುಡುಕುತ್ತಾ ಮುಂದುವರಿದು ಬಂದವರು ಹಾ? ಬಂದು ನೋಡಿದ್ರ ತಮ್ಮ. ಏನನ್ನು ಕಂಡೆ? ಅರರೆ ಅಮ್ಮಮ್ಮ ಕಣ್ಣು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೋಟಿ ಸೂರ್ಯನ ಪ್ರಭೆ. ಪ್ರಭೆ. ಆದ್ರೂ ಯತ್ನಪೂರ್ವಕವಾಗಿ ಕಣ್ಬಿಟ್ಟು ನೋಡಿದ್ರೆ ಏನನ್ನು ಕಂಡೆ? ಕಾಣುವುದೇನು? ಹಾ? ಅದೋ ಹಾ? ಕದಂಬ ಕಾಂತಾರದ ಮಧ್ಯಭಾಗದಲ್ಲಿ ಓಹೋ. ಅಂಬರದಿಂದಿಲಂತಾರನದು ಯಾವೇನು ಯಾರಿ ಓ. ಆರೋಹಣ ಅವರೋಹಣ ಕಂಸಾರವಾಗಿ ಹಾ. ರಾಗ ತಾಳ ಲಯಬದ್ಧವಾಗಿ ಆಹಾ. ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಯಾರು ಬಾಲೆ? ತಮ್ಮ ಅಣ್ಣ ಆ ಚೆಲುವನ್ನು ಅವಲೋಕಿಸೋ. ಹೇಗುಂಟು? ಚೆಲುವಿನ ಎರಕವೋ, ಆಹಾ. ವಿಟರ ಪುಣ್ಯದ ಪರಿಣತಿಯು, ಓಹೋ. ಕಾಮುಕರ ಭಾಗ್ಯದ ಕಲ್ಪತರ ಫಲವು, ಹಾ. ಪರಮ ವಿಜಯ ಧ್ವಜವು, ಹಾ. ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ಆಹಾ. ವಿಗಡಾಮುನಿ ಕಿತ್ತಾಕರುಷಾದ ಮಂತ್ರವಾದವು, ಓಹೋ. ಋಷಿ ತಪ ಫಲವು, ಹಾ. ನಾಕ ಸೌಂದರ್ಯಕ ಸರ್ಗವೇ ಮರಿತೇ ಗೋಚರಿಸ್ತಾ ಇದ್ದಾರೆ. ಅರೆ ಯಾರಿವಳು ಮಂಜುಳ ಗಾತ್ರೆ, ಹಾ. ಕೈಬೂಣ ಮೋಹಿನಿ ಸಾರಸನೇತ್ರೆ, ಓಹೋ. ಮಗ ಚಂದಿರ ಬಿಂಬ ಹೊರತಲ್ಲ, ಛಾ, ಛಾ. ಚೆಲ್ವ ನಗೆಯದು ಚಂದ್ರಿಕೆ ಅಹುದಲ್ಲ, ಆಮಾಮ. ಸೊಗಸಿನ ಮಂಗುರುಳು ಮರುದುಂಬಿ, ಓಹೋ. ಕುಳಿತಿರ್ಪ ಬಗೆ ನೋಡೆ ಯೌವನ ತುಂಬಿ, ಛಾ, ಛಾ. ಬ್ರಹ್ಮದೇವನ ಸೃಷ್ಟಿಯ ಕಾರ್ಯವನ್ನು ಮೆಚ್ಚಲೇಬೇಕು. ಹೌದಪ್ಪ. ಕೆತ್ತುವಲ್ಲಿ ಗೆತ್ತಿದ್ದಾನೆ, ಹಾ. ಮೆತ್ತುವಲ್ಲಿ ಬೆತ್ತಿದ್ದಾನೆ, ಹಾ. ತಟ್ಟುವಲ್ಲಿ ತಟ್ಟಿದ್ದಾನೆ, ಸ್ವಲ್ಪ ಹೆಚ್ಚೇ ತಟ್ಟಿದ್ದ. ಒತ್ತುವಲ್ಲಿ ಒತ್ತಿದ್ದಾನೆ. ಹೌದೌದು. ಅಂತಹ ಸೌಂದರ್ಯವಾದ ಯುವತಿಯನ್ನು ಹಾ. ನಮ್ಮ ಗಂಡ ಮುಂಭಾಗದಲ್ಲಿ ಬಿಟ್ಟಿದ್ದಾನೆ. ಹಾ. ಮೇಲಿನಿಂದ ಬಿದ್ದವಳೆ ಬಿದ್ದವಳೆ? ಅಥವಾ ಕೆಳಗಿನಿಂದ ಎದ್ದವಳೆ? ಎದ್ದವಳೆ. ಯಾರಿವಳು ಯಾರಿವಳು ಈ ಕದಂಬ ಕಾಂತಾರದಲ್ಲಿ ಬಂದು ನಿಂತವಳು? ಯಾರಿವಾಳು? ಯಾರಿವಳು? ಅವಳೋ ಇವಳೋ ಎನ್ನುವುದಾಗಿ ನಾವು ತರ್ಕಿಸುವುದು ಯಾಕೆ? ಏನು ಮಾಡೋಣ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೋ? ಬೇಡವಾ ಬೇಡ? ಕಣ್ಣ ಮುಂದೆ ಇದ್ದಾಳಲ್ಲ, ಹಾ. ಯಾರು ಮಾತಾಡುದು? ಹಿರಿಯವ ನಾನೇ ಮಾತಾಡಿಸು. ಮಾತಾಡ್ತೀಯಾ? ಪೆಟ್ಟು ಬಿದ್ರೆ ಕರಿ ಬೇಡ. ಹಾಗೆ ನಾನು ಈ ಆದ್ಮೇಲೆ ಹೂ ಮುಂದೆ ಬಾ. ಏನು ಅಕ್ಷರಾಭ್ಯಾಸ ಹೋಗುದು ಮತ್ತೆಂತ ಮಾಡುದು? ನಿನ್ನದು ಬಾಯಿ ಬರುದಿಲ್ಲ? ತಮ್ಮ! ಹಾ? ಹಾಗಲ್ವ? ಮತ್ತೆ ಅವಳ ಮುಖ ನೋಡುವಾಗ ಮುಖ ನೋಡುವಾಗ ನನಗೆ ಒಂದು ತರ ನಾಚಿಕೆ. ನಿನ್ನ ನಾಚಿಕೆಗೆ ಬೆಂಕಿ ಹಾಕ್ಲಿಕ್ಕೆ ಪಾಪಿ. ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಬ್ರಹ್ಮಚರ್ಯ ವೃತ ತಪ್ಪಿದರೆ ನಿಮಗೆ ಮರಣ. ಅದು ವರ ಅಲ್ಲ ತಮ್ಮ, ನಮಗೆ ಶಾಪ ಕೊಟ್ಟದ್ದ. ಅವ ಬ್ರಹ್ಮ ಮಾಡಿದ ಎಲ್ಲಿದ್ದಾನೆ? ಹೆಣ್ಣಿನ ಮುಖ ನೋಡುವುದಕ್ಕಿಲ್ಲ. ಹೌದು ತಮ್ಮ, ಅಣ್ಣ. ಇವಳನ್ನು ನುಡಿಸಿದ್ರೆ ಹಾ. ನಮಗೆ ಕೆಡುಕಾಗುತ್ತದೆ. ಚಂಡಮುಂಡರ ಅಂತ್ಯಕಾಲ. ಹಾಗೆಂದು ಇವಳನ್ನೆಲ್ಲಿಯೇ ಬಿಟ್ಟು ಹೋಗುವುದಕ್ಕೂ ಮನವಿಲ್ಲ. ಏನು ಮಾಡೋಣ? ಮೂರು ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದಾನೆ ನಮ್ಮೊಡೆಯ ಶುಂಭಾಕ್ಯ. ಕರಿಮಣಿ ಮಾಲೀಕ ಅವನೇ. ಆತನಿಗೆ ಹೇಳಿ ಮಾಡಿ ಶುಂಭನಾಗಿ ಉಳಿಯಿರಿ ಮೇಲ್ವೈಗದ ಭವನವನಿ ಮಗುತ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರೆ ಸಿಲುಕುತ್ತಲೇ ನಮ್ಮ ಯಶುಂಡ ಕೆಟ್ಟ ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ 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 ಶಿವ. ನಮ್ಮೊಡೆಯನಿಂದ ಅಪ್ಪಣೆಯನ್ನು ಪಡೆದು ಬಂದು ನಿಂತಹ ಸ್ಥಳವೆಂದರೆ ಇದುವೇ ಕದಂಬಾವನ. ಕದಂಬಾವನಕ್ಕೆ ಬಂದಾಕ್ಷಣವೇ ಹಲವು ರೀತಿಯ ವಿಶೇಷಗಳೇ ನನ್ನನ್ನು ಕಾಣುವುದಕ್ಕೆ ಪ್ರಾರಂಭವಾಯಿತು. ಯಾಕಂದ್ರೆ ಈ ವನಕ್ಕೆ ಪ್ರವೇಶ ನಮ್ಮದು ಪ್ರಥಮವೇನೂ ಅಲ್ಲ. ಅಂದು ಕಂಡ ವನಕ್ಕೂ ಇಂದು ಕಾಣುವವರಕ್ಕೂ ಎಷ್ಟೋ ವ್ಯತ್ಯಾಸಗಳು ಕಾಣುತ್ತಾ ಉಂಟು. ಇದ್ದಕ್ಕಿದ್ದ ಹಾಗೆ ಈ ರೀತಿ ಪರಿವರ್ತನೆಗೊಳ್ಳಬೇಕು ಅಂತ ಆದರೆ ಕಾರಣ ಏನಾಗಿರಬಹುದು ಎಂಬ ಹುಡುಕುತ್ತಾ ಮುಂದೆ ಮುಂದೆ ಬಂದಾಗ ಎಂತಹ ದೃಶ್ಯವನ್ನೇ ನಾನು ಕಾಣುತ್ತಾ ಇದ್ದೇನೆ. ನನ್ನ ಕಣ್ಣೆ ಕೋರೈಸುವಾಗ ಬೆಳಕನ್ನು ನಾನು ಕಂಡೆ. ನನ್ನ ಉಯ್ಯಾಲೆಯಲ್ಲಿ ಒಬ್ಬಳಾಕೆ ಹೆಣ್ಣು ತೂಗಾಡ್ತಾ ಇದ್ದಾಳೆ. ಶಿವ ಶಿವ, ಇವಳನ್ನು ಕೇವಲ ಹೆಣ್ಣು ಎಂಬಾಗ ಭಾವಿಸಿ ನಮ್ಮೊಡೆಯ ಶುಂಭ ಕೆಟ್ಟು ಹೋದ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಇವಳು ಯಾರು? ನಾನು ಅರ್ಥ ಮಾಡಿಕೊಂಡಿದ್ದೇನೆ. ರಕ್ಕಸರಾದಂಥ ನಮ್ಮ ಅನ್ಯಾಯ ಪ್ರಪಂಚದಲ್ಲಿ ಅಧಿಕವಾಗುತ್ತಾ ಉಂಟು. ಧರ್ಮವೇ ನಾಶವಾಗಿದೆ. ಆ ಧರ್ಮ ಉದ್ಧಾರಕ್ಕೆ ಬೇಕಾಗಿ ಮಹಾಮಂಗಳಯೇ ಇಂದು ತಲೆಗಿಳಿದು ಬಂದಿದ್ದಾಳೆ ಎಂಬುದಕ್ಕೆ ಅನುಮಾನವಿಲ್ಲ. ಇವಳು ನಮ್ಮ ಒಡೆಯರಿಗೆ ಸಿಕ್ಕುವುದಕ್ಕೆ ಸಾಧ್ಯವೇ? ಸಿಕ್ಕಿದರೂ ದಕ್ಕುವುದಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ.
ಸ್ಮರಣ ಅಂಬಿಗೆ ಸುಲುಕಿದಂತ ಆತ ಮೈ ಮರೆದು ಏನು ಮಾಡಬೇಕು ಏನು ಹೇಳಬೇಕೆಂಬ ಜ್ಞಾನ ಶಕ್ತಿ ಇಲ್ಲದಾಗಿ ಹೋಯಿತು. ಏನು ಮಾಡೋಣ, ಬಂದಂತ ನಾನು ನಿಜ ವಿಚಾರವನ್ನು ಅಮ್ಮನ ಮುಂದೆ ಹೇಳದೆ ಹೋದ್ರೆ ಅಪರಾಧಿ ಅಂತ ನಾನಾಗುವುದಕ್ಕೆ ಸಾಧ್ಯ ಉಂಟು. ಬರುವುದು ಬಿಡುವುದು ಅಮ್ಮನಿಗೆ ಸೇರಿದ ವಿಚಾರ, ಹೇಳಿಕೊಳ್ತೇ ನೋಡೋಣ. ತಾಯೇ ಭಿನ್ನಗವನುಣದೊಡಿಯುವುದು ವನದಲ್ಲಿ ಕುಳಿತು ಯಾಕೆ, ಈ ವನದಲ್ಲಿ ಕುಳಿತು ಯಾಕೆ, ಸನುಮತವಲ್ಲಿದು ನಿನಗೆ ಬೀಳು ಬೀಳುವುದು, ಸನುಮತವಲ್ಲಿದು ನಿನಗೆ ಬೀಳು ಬೀಳುವುದು, ಧನುಜೇಶ ಶುಂಭನ ಬಯಕೆ ಅಮ್ಮ ಜನನಿಗೆ ಕರುಣದುಳಿದು ವನದಲ್ಲಿ ಕುಳಿತಿಗೂ ಯಾಕೆ, ಜನನೇ ಜಗನ್ಮಾತೆ, ಉಭಯ ಚರಣಗಳಿಗೆ ನಮೋ ನಮಃ. ತಾಯಿ ಶೋಣಿತಾಪುರದಲ್ಲಿ ಹಳೆ ತಲೆ ಸುಗ್ರೀವ ಎಂಬುವ ಮಂತ್ರಿ ನಾನು. ಇಲ್ಲಿವರೆಗೆ ಬರಬೇಕು ಅಂತಾದ್ರೆ ನಮ್ಮೊಡೆ ಶುಂಭನ ಅಪ್ಪಣೆ ಪ್ರಕಾರ ನಾನು ಇಲ್ಲಿಗೆ ಬರಬೇಕಾಯ್ತು. ತಾಯಿ, ಮೋರೆಯಾದಂಥ ಚಂಡಮುಂಡರು ಹಂತಕಾರಿಗಳು ಇಲ್ಲಿಗೆ ಬೇಟೆಗೆ ಎಂಬಾಗೆ ಬಂದಿದ್ದರು. ನಿಮ್ಮನ್ನು ನೋಡಿದ್ದಾರೆ, ನಿಮ್ಮ ವಿಚಾರವನ್ನು ಎಲ್ಲ ಒಡೆಯರ ಮುಂದೆ ವರ್ಣಿಸಿ ಬಿಟ್ಟಿದ್ದಾರೆ. ತಾಯೇ, ಇದನ್ನು ಕೇಳಿದಂಥ ನಮ್ಮೊಡೆ ಅಡಿ ಬಿಟ್ಟಿದ್ದಾರೆ. ಇದುವರೆಗೂ ಸಂಸಾರದ ಬಗ್ಗೆ ಗಮನವೇ ಕೊಡದಂತ ಆತ ಮದುವೆಯಾಗಬೇಕೆಂಬಾಗ ವರದಾಗಿ ನಿಂತಿದ್ದಾನೆ. ತಾಯೇ, ಗಂಡಾರಣ್ಯ ರಾಕ್ಷಸರ ಮೃಗಗಳು ತಿರುಗಾಡೋದು ಜಾಗದಲ್ಲಿ ನಿರುಕ್ಕತ್ತಿಗಳನ್ನು ಒಬ್ಬಂಟಿಗಳಾಗಿ ಕುಳಿತುಕೊಳ್ಳುವ ಸಮಂಜಸಾದ ಕಾಣುವುದಿಲ್ಲ. ತಾಯಿ, ತಮ್ಮಲ್ಲಿ ಕೈ ಮುಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ, ರಾಕ್ಷಸ ಕುಲ ಉದ್ಧಾರಕ್ಕೆ ಬೇಕಾಗಿ ನಮ್ಮ ಒಡೆಯನನ್ನು ಮದುವೆಯಾಗಬೇಕಮ್ಮ. ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದಪ್ಪನೆ ಧರೆಗೆ ಉರುಳಿ ಬಿಟ್ಟನಲ್ಲ, ಈತ ಅಳಿದನೆಂದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಇರುವ ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಹೆದರಿದೆಯಾ ಸುಗ್ರೀವ? ಹೌದು ತಾಯೇ, ಯುದ್ಧದ ವಿಚಾರವನ್ನು ಚಂಡಮುಂಡರಲ್ಲಿ ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಬರಲಿಲ್ಲ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ನಿಜ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ, ಅವನ ತಮ್ಮ ನಿಶುಂಭ ಬಲಾಢ್ಯನೆ, ಪ್ರತ್ಯಕ್ಷ ಶಂಭುವೇದರಿಗೆ ಇಳಿದು ಬಂದರೂ ಕೂಡ ರಡಕ್ಕಂಜುವುದಿಲ್ಲವಂತೆ. ಹೋಗಿ ಸ್ಪಷ್ಟವಾಗಿ ತಿಳಿಸು. ಅಪ್ಪಣೆ ತಾಯೇ. ಸಕ್ಕಿಲ ಹೆಣ್ಣು ಧಿಕ್ಕರಿಸಿದಳಂತೆ ಲೀತಿಯನ್ನು ಯಾರಲ್ಲಿ ತುಂಬಿರಲ್ಲ.
ನಿಮ್ಮ ಗದ್ದಾರದಲ್ಲಿರುವಂತಹ ಕಾಮಿನಿಯಲ್ಲ ನಮ್ಮನೆ ಶುಂಭಕ್ಕೆ ಬಯಸಿ ನೀನು ಬಯಸಿದ ಅವನು ಧಿಕ್ಕರಿಸಿದೆಯ ಬಯಸಿದೆ ಸಂಗ್ರಾಮವು ಒದ್ದವ ಸಾಮಾನ್ಯರಲ್ಲ ಯಾರು ನೀನು? ಧೂಮ್ರಾಕ್ಷಣಿದ್ದೇವೆ ಯುದ್ಧ ಮಾಡು. ಕಾಲಡಿಗೆಲ್ಲ ಬರುವಂತ ಅಗತ್ಯವಿಲ್ಲ ಯಾರು ಬಾರದೇ ಇದ್ದರೆ ಬರುವುದಿಲ್ಲ ನಿನ್ನ ಗುಡಿಯಲ್ಲಿ
ನಡೆಯೋಣ. ಎನ್ನುವಂತ ಕೋಲಾಹಲದಿಂದ ಕಂಡಪ್ಪರ ಶಿವನಂತೆ ಹೊರಟಿದ್ದೀರಿ ಎಲ್ಲಿಗೆ? ಏನು ಪ್ರಭು? ಕಾಂತಾರದಲ್ಲಿರುವಂತಹ ಕಾಮಿನಿಯನ್ನು ಪಡೆಯುತ್ತಾ ಉತ್ತೇಜಿತರಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯಿತು ಸಂಧಾನ? ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಳಂತೆ. ಆಮೇಲೆ ಧೂಮ್ರಾಕ್ಷರನ್ನು ಕಳುಹಿಸಿದೆ. ಕರೆದುಕೊಂಡು ಬಂದನೆ. ಇಲ್ಲಿಂದ ಮತ್ತೆ ಓಂಕಾರದಿಂದ ಸೊಂಟೂರು ಹೀದಳು ಅಡಿನೇ ಹೋದನೆ. ಹೌದಯ್ಯ. ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ರುಂಡ ಬಂದೆ ಚೆಂಡಾಡಿದರು. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಹೌದು ಶಿವನೇ ಇನ್ನು ನಾನೇ ಹೊರಟಿದ್ದೇನೆ. ನೀನ್ ಯಾಕೆಯ ಬಂದದ್ದು? ತಡೀರಿ ಪ್ರಭು ತಡೀರಿ. ಅವಸರ ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ಅಲ್ಲಿರುವಂತಹ ಹೆಣ್ಣಿನ ಕುರಿತಾಗಿ ನಾನು ತಿಳಿದಿರುವಂತಹ ಒಂದೆರಡು ವಿಚಾರವನ್ನು ಹೇಳುತ್ತೇನೆ. ಧಾರಾಳ ಮನಸಿಜ ಶರಗಿ ಸಿಲುಕುಲೋ ಮನಸಿಜ ಶರಗಿ ಸಿಲುಕುಲೋ ಪರ ಬಯಕೆಯ ಮಾತಿಹಿದಿಯ ಮನುಜಿ ಜಯ ನಮೋ
ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡು ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲಪ್ಪ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ವನ ಪ್ರದೇಶದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು ಮನಸ್ಸಿಜನ ಶರಹತಿಗೆ ಸಿಲುಕಿ ಬಿಟ್ಟಿದೆ ಹೇಳಿ. ಹಾಗೆಂದು ನೀವೊಬ್ಬ ಕಾಮುಕನೋ ಎಂಬುದಾಗಿ ಪರಿಗಣಿಸುವುದಕ್ಕಾಗುವುದು. ನಿಮ್ಮ ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನಾಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಹಾಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿದಾಸನಾಗಿ ಬಂದು ಏನು ಹೇಳಿದ? ಕ್ಷಣದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತವಳನ್ನು ಕಾಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಬದಗಿ ಬರುತ್ತದೆ, ಮಹದ್ದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಲಿಲ್ವೇ ಪ್ರಭು? ಎಚ್ಚರಿಸಿದ್ರು ಕೂಡ ಸುಮ್ಮನಿರಲಿಲ್ಲ. ಅವಳನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನೇ ಕಳುಹಿಸಿದೆ. ಅಲ್ಪನೇ ಧೂಮ್ರಲೋಚನ ಅಲ್ಪನೇ ಜಿಯ ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗೊಪ್ಪಿಸಲಿ ಯಾದಗಿ ಧನುಜಾಯವರು ಕಾಲಗೊಪ್ಪಿಸಲಿ ಯಾದಗಿ ಧನುಜಾಯವರು ಧನುಜೇಶ ಕೇಳಿ ಮಾತ ಕಾಡಿನಲ್ಲಿರುವಂತಹ ತರುಣಿಯನ್ನು ಕರೆತಂದು ಮದುವೆಯಾಗಬೇಕು ಎನ್ನುವಂತ ಆಶೆಯಿಂದ ಎಂತೆಂತಹ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿರುವಿರಿ ಪ್ರಭು. ಅಲ್ಪನೇ ಧೂಮ್ರಲೋಚನ ತನ್ನ ಕ್ಷಿಪ್ರವಾಗಿರುವಂತಹ ನೇತ್ರ ಜ್ವಾಲಾ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವನೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತ ಸಮದಂಡೆಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದದ್ದಲ್ಲ, ತನ್ನ ನೇತ್ರಾಗ್ರೆಯಿಂದಲೇ ಸುಟ್ಟುರುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲೇ ಅಗ್ನಿಯ ಕಿಡಿ ಇದೆ ಪ್ರಭು, ಅಗ್ನಿಯ ಕಿಡಿ ಇದೆ. ಯೋನಿಜರಿಂದ ಮರಣವಿಲ್ಲ. ಬ್ರಹ್ಮಚರ್ಯವನ್ನು ಪಾಲಿಸುತ್ತಿರುವಂತಹ ಚಂಡಮುಂಡನ ಜಯಿಸುವಂತಹ ವೀರ ವಿಕ್ರಮಿಗಳು ಪ್ರಪಂಚದ ಮೂರರಲ್ಲಿದ್ದರೆ ಹೇಳಿ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ವ್ರತವನ್ನು ಕಡಿಸಿ
ಕಾಳಿಯಾಗಿಯೂ ಕರಾಳಿಯಾಗಿಯೂ ಶಿರವನ್ನು ಕಡಿಯುತ್ತಾಳೆ, ಚೆಂಡಾಟವನ್ನಾಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ರಾಜರಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬಿದ್ದ. ಹೌದಯ್ಯ, ಅವಳ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರುತ್ತಾರೆ, ಎದ್ದು ಬರುತ್ತಾರೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದಕ್ಕೆ ಬೇರೆ ಪ್ರಮಾಣ ಬೇಕೇ ಹೇಳಿ? ಪ್ರಭು ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ. ಅವಳಿಗೆ ಆಗುತ್ತದೆ ಅಂತಾದ್ರೆ ಅವಳು ಹೆಣ್ಣೆ ಪ್ರಭು. ಸಾಮಾನ್ಯ ಕಾಡು ಹೆಣ್ಣಲ್ವಲ್ಲ ತರುಣಿ ಅಲ್ಲ ಅವள் ಆದಿಮಾಯಿ 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 ಜಗದಾದಿಮಾಯಿ ಕರುಣಿಯಲ್ಲವಳಾದಿಮಾಯಿ ಸರ್ವೇಶ್ವರಿಯಲಿ ಮೋಹ ನಿರಿಪುದು ಸರಿಯೇ ಸರ್ವೇಶ್ವರಿಯಲಿ ಮೋಹ 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 ನಿರಿಪುದು ಸರಿಯೇ ಕೇಳು ದೊರೆಯೇ ದೊರೆಯೇ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಕುಳಿತಿದ್ದಾಳೆ, ತಿರುಗಾಟ ಮಾಡುತ್ತಾಳೆ ಅಂತಾದ್ರೆ ಅವಳು ಹೆಣ್ಣು ಮತ್ತೇನು ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು, ಮೂಢತನವಾದಿ. ತರುಣಿ ಅಲ್ಲವಳು ಆದಿಮಾಯಿ, ಆದಿ ಪರಾಶಕ್ತಿಯೇ ಇಂದು ಮಾಯಾಮೋಹಿಯಾಗಿ ಕೌಶಿಕ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ಯಾಕೆಂಬುದಲ್ಲ ಪ್ರಶ್ನೆ. ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಏನಯ್ಯ ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳಲ್ಲ,
ಪದ ಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು, ಬ್ರಾಹ್ಮಣರು, ಪಾಪ ಬಡಪಾಯಿಗಳು ಅವರ ಕಾಯಕವನ್ನೇ ಕೈ ಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅಲ್ಲಲ್ಲಿ ಅತ್ಯಾಚಾರ, ಕೊಲೆ ಪ್ರಕರಣಗಳು, ಹೆಣ್ಣು ಮಕ್ಕಳದ್ದು. ಅದಕ್ಕಾಗಿ ತ್ರಿದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನಿಳುವುದಕ್ಕಾಗಿ ಬಂದವಳು ಮತ್ತೆ ಯಾರು? ಜಗದೇಶ್ವರಿ, ಪ್ರಣವ ಸ್ವರೂಪಿಣಿಯಾಗಿರುವಂತವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿ ಕಳಿಸಿಕೊಡ್ಬೇಕು. ಬೇಡ ಬೇಡ, ಅವಳ ತಳ್ಳಿ ನಮಗೆ ರಕ್ತಬೀಜ. ನಮ್ಮಲ್ಲಿ ಅನೇಕ ವೀರರಿದ್ದಾರೆ. ನಾವು ಮಾಡಿದ್ದು ತಪ್ಪು ಎಂಬುದಾಗಿ ಬೆರಳು ತೋರಿಸುವವರಿದ್ದಾರೆ. ಹಾಗಂತೇಳಿ ಸರಿದಾರಿ ಹೇಗೆಂಬುದಾಗಿ ಅವರಿಂದ ಹೇಳಿಕೊಡುವುದಕ್ಕಾಗುವುದಿಲ್ಲ. ನೀನು ಹಾಗಲ್ಲ, ತಿಳಿದವ ಪ್ರಾಜ್ಞ, ಏನು ಮಾಡ್ಬೇಕೆಂಬುದಾಗಿ ಹೇಳು. ಕೇಳ್ತೀರೋ ನನ್ನ ಬಿಡು ಮನದ ಮೂರ್ಖತೆಯ, ಬಿಡು ಬಿಡು ಮರದ ಮೂರ್ಖತೆಯ, ತ್ರೈಜಯದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಪೊಡ ಮಾಡುತ್ತ ಪಡೆದ ಬಳಗದಲ್ಲಿ ಜನದ ಪೀಠನ ವರದ ದರದಲ್ಲಿ ಪಡೆದು ಸುಖವನ ಬಾಳುವುದರತ. ಬಿಡು ಮನದ ಮೂರ್ಖತೆಯ. ಧನುಜಪತಿ ರಕ್ತವೇದ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾರೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತ ವಂಶ ವೃಕ್ಷವನ್ನೇ ಕತ್ತರಿಸಿ ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಮದುವೆ ಆಗುವಂತಹ ಸಂದರ್ಭದಲ್ಲಿ ಮದುವೆ ಎನ್ನುವಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವನಲ್ಲ, ಅಖಂಡ ಬ್ರಹ್ಮಚರ್ಯ ಪಾಲಿಸುತ್ತಿರುವವರು ನಾವು. ದಾನವರ ಏಳಿಗೆ ಆಗಿ ಅವಿಶ್ರಾಂತವಾಗಿ ಶ್ರಮಿಸಿದವರು ಸತ್ಫಲವನ್ನು ಉಣ್ಣುತ್ತಾ ಇದ್ದೀರಿ. ಪ್ರಭು, ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಜಡಜ ಪೀಠ ನಿಂತಿರುವಂತಹ ವರದ ಪ್ರಭಾವದಂತೆ ಮೆರೆಯಬೇಕು, ಬದುಕಬೇಕು ಎನ್ನುವಂತ ಆಶಯ ನಿಮಗುಂಟು ಅಂತಾದ ದೊರೆಯೇ, ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಪೊಡಮಟ್ಟೆ ಉಂಟಾದ್ರೆ ಸಮಾಧಾನ ಪಟ್ಟುಕೊಳ್ಬೇಕು. ರಕ್ತಬೀಜ ಅರೆ ಕ್ಷಣ ಅವಳನ್ನು ಪಡೆಯಬೇಕೆಂಬುದಾಗಿ ನನಗೆ ಮನಸ್ಸಾಯಿತು. ಮುಂದೆ ಹೇಳಿದ್ರು ಕೂಡ ಈ ಶುಂಭಲ ಸ್ವಾಭಿಮಾನದ ಪ್ರಶ್ನೆ ಆಗುವುದಾದ್ರೆ ಶರೀರ ಇದ್ರಲ್ವ ಪ್ರಭು ಅಭಿಮಾನ. ಯಾರ ಶರೀರ? ನಮ್ಮ ಶರೀರ ಚೆನ್ನಾಗಿಯೇ ಇದೆ. ಅದರ ಬಗ್ಗೆ ನಾನು ಆಲೋಚನೆ ಮಾಡುವುದಿಲ್ಲ. ನಿನ್ನಲ್ಲಿ ಸಾಮರ್ಥ್ಯ ಉಂಟಾ? ಕರೆ ತರುವುದಕ್ಕಾಗಿ ಹೋಗು. ಅಲ್ಲವಾದಲ್ಲಿ ಅರಮನೆ ಒಳಗೆ ಮುಸುಕು ಹಾಕಿ ಒಳಗೆ
ನಮ್ಮವರ ಒಳಿತಿಗಾಗಿ 12 ಹಿತವಚನವನ್ನಾಡಿದೆ. ನನ್ನನ್ನು ರಣಹೇಡಿಂತ ಜರಿದೆ ಮತ್ತೇನಯ್ಯ? ಅಲ್ಲ ಪ್ರಭು, ತರುಣಿಯನ್ನು ಕರೆತರುವುದಕ್ಕಾಗಲೇ ಹೋದೆ. ನಿಮ್ಮ ಮುಖ ನೋಡುವುದಿಲ್ಲ ಪ್ರತಿಜ್ಞೆ. ಒಂಬೆಟ್ಟಲಲ್ಲಿ ರಣವಿಲ್ಲ ಹೊಂದಿದ್ದೇವೆ. ಜಯಶೀಲ ಮಣಿಮಯವಾದ ಪರ್ವತವನ್ನರಲಿ ಕೋಟಿ ಸಂಖ್ಯೆಯ ದೈತ್ಯ ವೀರರು ನನ್ನನ್ನು ಅನುಸರಿಸುವುದಕ್ಕೆ ತೊಡಗಿದರು. ಆ ಸೇನಾವಾಹಿನಿಯೊಂದಿಗೆ ಕದಂಬಾವನ ಪ್ರವೇಶ ಮಾಡಿದರೆ ಹೊಸ ತಾಣವನ್ನು ಸೇರುವಂತ ಅನುಭವ ಆಗ್ತಾ ಇದೆಯಲ್ಲ. ಇದು ಕದಂಬಾವನ ಹೌದೇ? ವನವಿಹಾರಕ್ಕ ವನ ಬೇಟೆಗೆಂದು ಇದು ಮೊದಲು ನಾವು ಬಂದವರೇ. ಕಾರ್ಗತ್ತಲೆಯಲ್ಲದೆ ಇಲ್ಲಿ ಬೆಳಕಿನ ಸುಳಿವೇ ಇಲ್ಲ. ಇವತ್ತು ಕಾಡಲ್ಲ ಬೆಳಗಿನಂತಹ ಬೆಳಕು, ಕತ್ತಲೆ ಇಲ್ಲ. ಯಾಕೆ? ಅವಳಿಲ್ಲದೆಯಾಗಿದ್ದಾಳೆ. ಬೆಳಕಿನ ಮೂಲ ಅವಳು. ಅವಳಿದ್ದ ಜಾಗದಲ್ಲಿ ಕತ್ತಲೆ ಇಲ್ಲ, ಬೆಳಕೆ. ಧ್ಯಾಯೇ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. ಸೂರ್ಯ ಮಂಡಲ ಇದ್ದುಕೊಂಡು ಯಾರು ಬ್ರಹ್ಮವನ್ನು ಅರಸುವಂತಹ ಸಾಧಕರಿದ್ದಾರೆಯೋ ಅಂಥವರಿಗೆ ಪ್ರೇರಕಿಯಾಗಿ, ಪ್ರಚೋದಕಿಯಾಗಿ, ಅನುಗ್ರಹ ಕಾರಕಳಾಗಿ ಕಾಲವನ್ನು ಕಳೆಯುವಂತಹ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅವಳಿಲ್ಲದೆಯಾಗಿದ್ದಾಳೆ. ಹಾಗಾಗಿ ಈ ರೀತಿಯ ಬೆಳಕು ಅವಳನ್ನು ಕಾಣಬೇಕೆಂಬಂತಹ ತವಕ ಅವನಿಗೆ ಅಧಿಕವಾಗುತ್ತಾ ಇದೆ. ಬೆಳಕಿನ ಸೆಲೆಯನ್ನು ಹಿಡಿದು ಸಾಗುವೆನಂತ ಸಾಗುವೆ. ಗಾಢಗರೋದಿ ಕುಳಿತ ಶಿವ ಗಾಢಗರೋದಿ ಕುಳಿತ ಶಿವ ನೋಡಿದ ಪಾಡಿದನು ತನ್ನೊಳಗೆ ಶುಕವಾಣಿ ಕಲ್ಯಾಣಿ ಇವಳನ್ನು ತಿಳಿಯದಿನಿ ತಾಯಿತೆ ಆಡಿದನು ತನ್ನೊಳಗೆ ಇವಳನ್ನು ತಿಳಿಯದೆ ಇನಿತಾಯ್ ಮಾಡಲಿದೆಯ ಅಗಡ ಅಕಟ ಶುಂಭರ ಕೂಡೆ ಭೋಗಿಯ ಮುರಿದು ಗೋವಿಕೆ ನಕಟ ಅಕಟ ಶುಂಭರ ಕೂಡೆ ಭೋಗಿಯ ಮುರಿದು ಶುಕವಾಣಿ ಕೇಡು ಇವಳು ಕೇಡು ಇವಳು ಮಾತನಾಡಿಸುವೆ ಎನ್ನುತ್ತ ನೋಡಿದರು ನೋಡಿದನು ಪಾಡಿದನು ಕಲಿರ ಕವಿ ಜಯ 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 ಜಗದ या देवी सर्वभूतेषु मातृरूपेण
रूपेण संस्थिता नमस्तस्यै 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 नमो नमः नमो नमः नमो नमः जय 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 ಜಗದ ಪಾಡಿದಳು ನೋಡಿದಳು ಕಲಿದ ಬೀಜ ಜಯ ಜಯ ಆಶ್ಚರ್ಯವಾಗಿದೆಯಲ್ಲ, ಅರೆಘಣಿಗೆ ಲೋಕವನ್ನೇ ಮರೆತನಲ್ಲ ನಾನು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರುಗಳೆಲ್ಲ ತಮ್ಮನ್ನು ತಾವೇ ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದಂಥ ಆನಂದಾನುಭೂತಿ ಆ ಕಾಲದಲ್ಲಿ ಆಗುತ್ತದೆ ಎಂಬುದನ್ನು ಕೇಳಿದ್ದೇನೆ. ಬ್ರಹ್ಮದೇವ ಪ್ರತ್ಯಕ್ಷರಂತಹ ಕಾಲದಲ್ಲಿ ಅಂತಹ ಅನುಭವ ನನಗಾಗಿತ್ತು. ಮರಳಿ ಬ್ರಹ್ಮನ ತಾಯಿಯನ್ನು ಕಾಣುತ್ತಿರುವಂತಹ ಈ ಕಾಲಕ್ಕೆ ಅದೇ ಅನುಭವ. ಅಂತರಂಗದಲ್ಲಿ ಅನುಭೂತಿ ಆಗಬೇಕು ಅಂತ ಅದರಲ್ಲಿ ವಿಭೂತಿ ಶಕ್ತಿ ಇದ್ದೇ ಇರಬೇಕು. ಖಂಡಿತವಾಗಿಯೂ ಇದೆ. ಸಕಲ ಪ್ರಪಂಚವು ಪ್ರಕೃತಿಯು ತಾನೇ ಆಗಿ ದರ್ಶನ ಇಡ್ತಾ ಇದ್ದಾಳೆ ಮಹಾತಾಯಿ. ಪಾದದಲ್ಲಿ ಪಾತಾಳ, ಮಧ್ಯದಲ್ಲಿ ಮರ್ತ್ಯ, ಶಿರದಲ್ಲಿ ಸುರಲೋಕ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರ ಇವಳ ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಾಹಾಪತಿ ಆದಂಥ ಅಗ್ನಿದೇವ ಇವಳ ಹಣೆಯ ಮೂರನೇ ಕಣ್ಣಿನಲ್ಲಿ ಆಗಿದ್ದಾನೆ. ಆಗಸದಲ್ಲಿರುವಂತಹ ಸಂಖ್ಯಾತ ನಕ್ಷತ್ರ ಕೋಟಿಗಳು ಇವಳು ಧರಿಸಿದಂತಹ ಮಾಲಾ ಮೌಕ್ತಿಕಗಳಲ್ಲಿ, ಜಂಬೂದೀಪಕ್ಕೆ ಆಧಾರ ಸ್ತಂಭವೆನಿಸಿದಂತಹ ಮೇರು ಮಂದರ ಪರ್ವತಗಳು ಇವಳ ಸ್ತನಗಳಲ್ಲಿ, ಸಪ್ತ ಸಾಗರಗಳೇ ವಸನ, ಕಾರ್ಮೋಣದ ರಾಶಿ ಅಂತಿರುವಂತಹ ಕೇಶರಾಶಿ, ಸಮುದ್ರ ವಸನೆಯ ದೇವಿ ಪರ್ವತಸ್ಥನ ಮಂಡಲೇ ನಮೋ ನಮಃ. ಜಗದ ತಾಯಿ ಎಂಬುದು ಸ್ಪಷ್ಟವಾಗಿದೆ ನನಗೆ. ನೋಡುತ್ತಾ ಇದ್ರೆ ತ್ರಿಶೂಲವನ್ನು ಕುಣಿಸುವುದಕ್ಕೆ ತೊಡಗಿದ್ದಾಳೆ. ಯಾಕಪ್ಪ ತ್ರಿಶೂಲ ಕುಣಿಸುವುದು? ಇವಳು ಮೂರು ಮೊನೆ ಆಯುಧ ಉಂಟು ಎಂಬ ಕಾರಣಕ್ಕಾಗಿ ಕುಣಿಸುವುದಲ್ಲ. ತ್ರಿಕಾರ್ಯಕ್ಕಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಗಳಿಗಾಗಲಿ, ತ್ರಿಶಕ್ತಿಗಳಿಗಾಗಲಿ ನಾನೇ ಕಾರಣನಿದ್ದೇನೆ. ಬೇಕಾದಾಗ ಸೃಜಿಸಿ ಬೇಡವಾದಾಗ ಲಯಗೊಳಿಸುವಂತಹ ಸಾಮರ್ಥ್ಯವನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ. ರಕ್ತಬೀಜ ಅಂತ ಸಂಕೇತನ ಇಡ್ತಾ ಇದ್ದಾಳೆ ಮಹಾತಾಯಿ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತೂಗುತ್ತಾ ಇದ್ದಾಳಲ್ಲ. ಈ ಘೋರ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯನ್ನು ಕೊಟ್ಟವರಾದ್ರು ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ಉಳಿದವರಿಗೆಲ್ಲ ಇವಳು ಅನುಗ್ರಹಿಸಬೇಕಾದವು. ಯಾದೇವಿ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ. ಪಾರ್ವತಿಯಾಗಿ ಶಕ್ತಿಯನ್ನು, ಸರಸ್ವತಿಯಾಗಿ ವಿದ್ಯೆಯನ್ನು, ಲಕ್ಷ್ಮಿಯಾಗಿ ಬೇಕಾದಂತಹ ಧನವನ್ನು ಅನುಗ್ರಹಿಸಬೇಕಾದವಳು ಇವಳಿದ್ದಾಳೆ. ಹಾಗಾಗಿ ಬಂಗಾರದ ಉಯ್ಯಾಲೆ ಇವಳಿಗೆ ಸುಲಭವಾಗಿ ಒಲಿದು ಒದಗಿ ಬಂದಿದೆ. ಘೋರ ಕಾಂತಾರದಲ್ಲಿ ತೂಗುತ್ತಾ ಇದ್ದಾಳೆ. ನೋಡ್ತಾ ಇದ್ರೆ ನಮ್ಮನ್ನು ಜೊತೆ ಸೇರಿಸಿ ತೂಗಿದಂತ ಅನುಭವ ಆಗ್ತಾ ಇದೆ. ಲೋಕಮಾತೆ ಅಲ್ವೇ? ನೋಡುತ್ತಾ ಲೋಕವನ್ನೇ ನಾನು ಮರೆತೆ. ನನಗೆ ಅರಿವಿಲ್ಲದವಳ ಪಾದ ಮೂಲಕ್ಕೆ ಹೋದೆ. ನಾನು ಪಾದಕ್ಕೆ ಮಣಿಯಬೇಕೆಂಬಂತಹ ಉದ್ದೇಶದಿಂದ ಅಲ್ಲಿಗೆ ತಲುಪುವಾಗ ನನಗೆ ಅಮ್ಮನ ಮುಖ ನೋಡಬೇಕೆಂಬ ಭಾವನೆ ಬಂದು ಹೋಯಿತು. ಮುಖಾವಲೋಕನ ಮಾಡಿದ್ದೆ ತಡ ಕ್ರೂರವಾದ ದೃಷ್ಟಿ ಬೀರ್ಲಿಕ್ಕೆ ತೊಡಗಿದ್ದಾಳೆ. ಯಾಕಪ್ಪ ಇಂತಹ ದೃಷ್ಟಿ? ಅರ್ಥವಾಯಿತು ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ರಾಕ್ಷಸರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಭಯವನ್ನು ಆತಂಕವನ್ನು ದೂರ ಮಾಡಿ ಅಭಯದಾನ ಮಾಡತಕ್ಕವಳಿದ್ದಾಳೆ ಮಹಾತಾಯಿ. ನಾವು ಮಾಡಿದ್ದದನ್ನಲ್ವೇ? ಭೂಲೋಕದಲ್ಲಿ ಬಾಳಿ ಬದುಕಬೇಕಾದಂಥ ನಾವು ಸ್ವರ್ಗಧಾಮವನ್ನು ಪ್ರವೇಶ ಮಾಡಿ ಇಂದ್ರಾದಿಗಳನ್ನು ಸದೆಬಡಿದು ನಾಕಪೀಠದಲ್ಲಿ ಶುಂಭಾಸುರ ಅಲಂಕೃತನಾಗಿದ್ದಾನೆ. ಸೂರ್ಯ ಚಂದ್ರನ ನಡೆಗೆ ತಡೆ ನೋಡಿ ತಾವೇ ಸ್ವತಃ ಸೂರ್ಯ ಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಳ್ಳಕ್ಕೆ ತೊಡಗಿದ್ದಾರೆ ಶುಂಭಾನಿಶುಂಭರು. ಲೋಕ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದಲ್ವೇ? ಮರಳಿ ಸುವ್ಯವಸ್ಥೆಗೊಳಿಸಬೇಕು ಅಂತಾದರೆ ಲೋಕನಾಯಕ್ಕೆ ಧರೆಗಿಳಿದು ಬರಬೇಕಷ್ಟೇ. ನಾವು ಬರಿಸಿದ್ದು ಎಂಬ ಹಾಗೆ ಎದೆ ತಟ್ಟಿ ಹೇಳುವ ಹಾಗಿಲ್ಲ. ಯಜ್ಞದ ಮೂಲಕವಾಗಿ ಅಲ್ಲ, ತಪಸ್ಸಿನ ಮೂಲಕವಾಗಿ ಅಲ್ಲ, ದಾನದ ಮೂಲಕವಾಗಿ ಅಲ್ಲ, ದೌಷ್ಟ್ಯದಿಂದ ಬರಿಸಿದ್ದೆ. ನಾವು ದುಷ್ಟರಾದ್ರಿಂದಲೇ ಅವಳು ಧರೆಗಿಳಿದಿದ್ದಾಳೆ.
ದುಷ್ಟತನಕ್ಕೆ ದುಷ್ಫಲವಲ್ಲದ ಸತ್ಫಲ ಅಂತ ಇಲ್ಲಿ ಹೇಳಲಿಲ್ಲ. ಅನುಭವಿಸಲೇಬೇಕು. ಅತ್ಯುನ್ನತಿ ಪತನ ಹೇತು. ಖಳವಂಶ ನಿರ್ವಂಶವಾಗುವಂತಹ ಕಾಲ ಸನ್ನಿಹಿತವಾಯಿತು. ನಾನು ಒಬ್ಬ ಮನಸ್ಸು ಮಾಡಿದೆ ಅಂತಂದ್ರೆ ನಮ್ಮ ಕುಲ ಉಳಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮುಂದುವರಿದು ಬಂದದ್ದಾಯಿತು. ಆದರೆ ಏನು ಮಾಡೋಣ, ಶುಂಭನ ಸಾಧನೆ ಎಣಿಸಿದಾಗ ಮಾತ್ರ ಖೇದವಾಗುತ್ತಾ ಇದೆ. ಒಬ್ಬ ಶುಂಭನ ಆಳ್ವಿಕೆಯಲ್ಲಿ ದಾನವರ ಉನ್ನತಿ ಏನು? ಅವನು ಜೀವಂತನಾಗಿರುತ್ತಾ ಪತನವನ್ನು ನೋಡಬೇಕಾಗಿ ಬಂತಲ್ಲ. ಉತ್ಕರ್ಷ ಹಾಗೂ ಅಪಕರ್ಷ ಒಂದೇ ತಲೆಮಾರಿನಲ್ಲಿ ಅಂದಾಗ ಕರುಳಿಗೆ ಕಚ್ಚಿಟ್ಟ ಅನುಭವವಾಗ್ತಾ ಇದೆ ನನಗೆ. ಶುಂಭನ ಸಾಧನೆಯನ್ನು ಕಣ್ಣಾರೆ ಕಂಡು ಸಂತೋಷ ಹೊಂದಿದವರು ನಾವು. ಅದೆಲ್ಲ ಮಣ್ಣು ಪಾಲಾಗುತ್ತಾ ಇದೆಯಲ್ಲ. ಆ ನನ್ನ ದೊರೆಗಾಗಿ ದುಡಿಯಬೇಕು, ಆತ ನೀಡಿದಂಥ ಉತ್ಪನ್ನಕ್ಕಾಗಿ ದುಡಿಯಬೇಕು, ಧನುಜ ಸಮಾಜಕ್ಕಾಗಿ ದುಡಿಯಲೇಬೇಕು. ಹೋರಾಟ ಮಾಡುವುದು ನನ್ನ ಉದ್ದೇಶವೇನೂ ಅಲ್ಲ. ಭಕ್ತಿಗೆ ಒಲಿಯಿತಾಳಂತೆ ಮಹಾತಾಯಿ. ನನ್ನ ಭಕ್ತಿಗೆ ಒಲಿದು ಏನು ಬೇಕು ಮಗನ ರಕ್ತಬೀಜ ಅಂತ ಕೇಳಿದರೆ ದಾನವರ ಆಯುಷ್ಯವನ್ನು ವೃದ್ಧಿ ಮಾಡಮ್ಮ ಅಂತ ನಾನು ಬೇಡ್ತೇನೆ. ಅಷ್ಟು ನನ್ನಿಂದ ಸಾಧಿತವಾಯಿತು ಅಂತಾದರೆ ರಕ್ತಬೀಜನ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯವಿಲ್ಲ. ಅವಳು ಒಪ್ಪಬೇಕಷ್ಟೇ. ಮೊದಲೇ ಹೇಳಿದ್ದಾಳೆ, ಯುದ್ಧವೇ ಬದ್ಧ, ಪರಾಕ್ರಮ ಉಂಟು ಅಂತಾದರೆ ಕಾಳಗವನ್ನೇ ಸಗ್ಗುತ್ತೆ ಹೇಳಿಯಾಳು. ದುರಕ್ಕಂಜುವ ಭಟನೇನುವಲ್ಲ ರಕ್ತಬೀಜ. ಈ ಪರಂಜ್ಯೋತಿ ಸ್ವರೂಪದಲ್ಲಿ ಕಾಳಗವನ್ನು ಎಸಗಿ ನಾನು ಅಳಿದೆ ಅಂತಾದರೆ ನನಗದು ಮರಣವಲ್ಲ, ಮಹಾನವಮಿ. ಮತ್ತೆ ಹುಟ್ಟಿ ಸಾಯುವಂತಹ ಕಾಲಚಕ್ರಕ್ಕೆ ಸಿಲುಕದೆ ಶಾಶ್ವತವಾದಂತಹ ಕೈವಲ್ಯ ಪದವಿಯನ್ನು ಹೊಂದತಕ್ಕಂಥ ಮಾರ್ಗವಾಗಲಿ. ನಿಗ್ರಹವೋ ಅನುಗ್ರಹವೋ ತೀರ್ಮಾನ ಮಾಡಬೇಕಾದ ಅವಳೇ ಜಗನ್ಯಾಮಕ. ಅವಳ ಸಾನ್ನಿಧ್ಯವನ್ನು ಸೇರ್ತೇನೆ, ಅವಳನ್ನು ಸಂಪ್ರಾರ್ಥಿಸ್ತೇನೆ. ಅವಳ ಮನದ ಇಂಗಿತ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಡೆಯುತ್ತೇನೆ. ಮಾತಾಮರಗದ ಶ್ಯಾಮ ಮಾತಂಗಿ ಮದ ಶಾಲಿನಿ ಗುರಿಯ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಈಣಾನಿಭವತ್ರೇ ನೀನೇ ನೆಲಗೆ ಅಮ್ಮ, ನೀನೇ ನೆಲಗೆ. ನಿಭವತ್ತೆ ನೀನೇ ನನಗೆ ಅಮ್ಮ, ನೀನೇ ನನಗೆ. ಶುಂಭದಾನವ ಬಯಸಿದರಿ, ಶುಂಭದಾನವ ಬಯಸಿದರಿ ಸಾಲುರಾಗದಿ ವರಿಸದೆ ಶೌರ್ಯದಿರುವುದರೆ, ಸಾಲುರಾಗದಿ ವರಿಸದೆ ಶೌರ್ಯದಿರುವುದರೆ ಚೂಡಿಯ ಬಯಸಿದರೆ ಏನಾಗತ್ತೆ ನೆಲಗೆ ಅಮ್ಮ, ನೆಲಗೆ. ಜಯ 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 ಚಂದ್ರಗಳಾದರಿ ಜಾನವಿದ್ಯಾದರಿ ಶೋಭತ್ತಮರು ಹರಿ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ ಪುಣ್ಯ ಪದ ಪುಂಡರೀಕಕ್ಕೆ ಇದು ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳನ್ನು. ಶುಭವಾಗಲಿ. ನಿನ್ನ ಕುರಿತಾದಂತಹ ಭಕ್ತನಿದ್ದೇನೆ ನಾನು. ಯಾವತ್ತು ಆರಾಧನೆ ಮಾಡ್ತಾ ಇದ್ದೇನೆ. ನಿನ್ನ ಚಿತ್ತಕ್ಕದು ವೇದ್ಯವಾಗಿರಬೇಕು. ಈ ಮೊದಲು ಮಾಡಿದಂತಹ ಭಜನೆಗಳಲ್ಲಿ ಏನು ಕಾಮನೆ ಇಲ್ವಮ್ಮ. ಮತ್ತೆ ಕೇವಲ ನಮ್ಮ ಉನ್ನತಿ ಮಾತ್ರ. ಓಹೋ, ಈ ಸಲ ಮಾತ್ರ ಒಂದು ಕಾಮನೆ ಉಂಟು. ಯಾವುದು? ಇದು ಕಾಮ್ಯ ಕರ್ಮ. ನನಗಾಗಿ ಅಲ್ಲ, ಮತ್ತೆ ಯಾರಿಗಾಗಿ? ನನ್ನ ದೊರೆಯಾದಂತಹ ಶುಂಭನಿಗಾಗಿ. ಓಹೋ, ಆತ ನಿನ್ನನ್ನು ಬಯಸಿದ್ದಾನೆ. ಅದನ್ನು ಹೇಳೋದಕ್ಕಾಗಿ ಬಹಳ ಮಂದಿಗಳು ಬಂದರು. ಹೌದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟೆಯಂತೆ. ನನ್ನಲ್ಲಿ ಮಾತ್ರ ಆ ರೀತಿಯ ಉತ್ತರ ಹೇಳಬಾರ್ದಮ್ಮ. ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಶಂಭುವೇ ಬರಲಿ ಕಾಳಗಕ್ಕೆ ಅಂತ ಹೇಳಿದಂತೆ. ಯಾಕಮ್ಮ ಶಂಭುವನ್ನು ಕರೀತೀನಿ? ಶಂಭುವೇ ಒಂದು ವೇಳೆ ದುರಕ್ಕಣಿಯಾದರೆ ಅವನ ಶೂಲವನ್ನು ಸೆಳೆದು ಅವನ ಮೇಲೆ ಪ್ರಯೋಗಿಸುವಂತಹ ಸಾಮರ್ಥ್ಯವುಳ್ಳ ಸಾಧಕನಿದ್ದಾನೆ ಶಂಭಾಸುರ. ಪೃಥ್ವಿಮೂರಕ್ಕೆ ಒಡೆಯನಾಗಿ ಧನುಜ ಕುಲದ ಆಧಾರ ಸ್ತಂಭವಾಗಿ ಕುಂಭಿನಿಯ ಪ್ರತ್ಯಕ್ಷ ಶಂಭುವಾಗಿ ವಜ್ರ ಸ್ತಂಭದಂತೆ ಬರೆಯುತ್ತಾ ಇದ್ದಾನಮ್ಮ ಗಂಡುಗಲಿ ಶುಂಭ. ಗಂಡಂದರೆ ಅವನೇ, ಹೆಣ್ಣೆಂದ್ರೆ ನೀನೇ. ಅವನು ಮೂರು ಲೋಕದ ಒಡೆಯ, ನೀನು ಮೂರು ಲೋಕದ ಒಡತಿ. ಉಭಯರು ಜೊತೆಯಾಗಿದ್ದುಕೊಂಡು ಭಕ್ತರಾದ ಶರಣರಾದ ನಮ್ಮನ್ನು ಹರಸಿದ್ರಿ ಅಂತಾದ್ರೆ ನಾವು ಉನ್ನತಿಯನ್ನು ಉತ್ಕರ್ಷೆಯನ್ನು ಬಹಳ ಬೇಗನೆ ಹೊಂದುವುದಕ್ಕೆ ಸಾಧ್ಯವಿದೆ. ಹಾಗಾಗಿಯೇ ನಿನ್ನ ಹಂಬಲಿಕೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನಮ್ಮ. ತಂಡ ಮುಂಡರ ಮೂಲಕವಾಗಿ ನಿನ್ನ ವಾರ್ತೆ ಕೇಳಿ ಶಿಲಾಕ್ಷಣ ನಿನ್ನ ಕುರಿತಾದ ಭಜನೆ ಮಾಡಲಿಕ್ಕೆ ತೊಡಗಿದ್ದಾನಮ್ಮ. ಅವಿಚ್ಛಿನ್ನವಾಗಿ ನಿನ್ನನ್ನು ನೆನೆಯುತ್ತಾದಂತಾದ್ರೆ ಅದು ಒಂದು ರೀತಿಯ ತಪಸ್ಸು ಅಲ್ವೇ? ತಪಸ್ಸಿಗೆ, ಭಜನೆಗೆ, ಧ್ಯಾನಕ್ಕೆ ಯೋಗ್ಯ ಫಲ ಕೈಗೂಡಲೇಬೇಕು. ಹಾಗಾಗಿ
ಹಾಗಾಗಿ ಅವನ ಸಾನ್ನಿಧ್ಯವನ್ನು ಸೇರಿ ಕರ ತರುವೆ ಹೀಗೆಂದು ಭರವಸೆಯನ್ನಾಡಿ ಹೊರಟು ಬಂದೆ. ಸತ್ಯಂ ವಿಧಾತು ನಿಜ ವೃತ್ಯ ಭಾಷಿತ ವೃತ್ಯನ ಪಾಡಿದಂತಹ ಭಾಷೆ ಏನಿದೆಯೋ ಅಯಾಚಿತವಾಗಿ ಅಯೋಚಿತವಾಗಿ ನುಡಿದಂತಹ ನುಡಿ ಅದನ್ನು ಈಡೇರಿಸುವಂತಹ ಹೊಣೆ ಮತ್ತೆ ಅವನಿಗಿಲ್ಲ. ಅದು ದೇವರಿಗಿರುವಂತದ್ದು. ಹಾಗಾಗಿ ನಾನು ಆಡಿ ಆಗಿದೆ, ಈಡೇರಿಸುವಂತಹ ಹೊಣೆಯನ್ನು ನಿನಗೆ ಬಂಗಾರದ ಪಲ್ಲಕ್ಕಿ ಸಮೇತನಾಗಿ ಬಂದಿದ್ದೇನೆ. ನೀನು ಪಲ್ಲಕ್ಕಿಯಲ್ಲಿ ಕುಳಿತೆ ಅಂತಾದ್ರೆ ಅದರ ಹಿಡಿಕೆಗೆ ಹೆಗಲು ನೀಡಿ ಸಂಭ್ರಮದಿಂದ ಶೋಣಿತಾಪುರಕ್ಕೆ ನಾನು ಕೊಂಡು ಹೋಗುವನಿದ್ದೇನೆ. ಬಾರಿಸುವ ಮರಣಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು, ಶುಂಭನ ಕೊರಡಿಗಿಕ್ಕಿ ವರಿಸು, ನಮ್ಮೆಲ್ಲರಿಗೂ ಸಂತೋಷವನ್ನು ಉಳಿಸು, ಒಲಿದು ಬಾ, ನಲಿದು ಬಾ, ನಮ್ಮಲ್ಲಿ ನೆಲೆಸು ಬಾ, ನಮ್ಮೆಲ್ಲರನ್ನು ಹರಸು ಬಾ. ರಕ್ತ ಬೀಜ ಅಮ್ಮ, ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ಭಕ್ತಿ ಮಾಡಲಿಕ್ಕೆ ಈಗ ಸಮಯ ಸಾಕಾಗುವುದಿಲ್ಲ. ಹೌದೇ, ಇವರೊಂದು ಮನಸ್ಸು ಮಾಡಿ ಸ್ವಲ್ಪ ಹೊತ್ತು ಕೊಡ್ತಾರೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ? ನನ್ನಂತವರು ಬಹಳ ಮಂದಿಗಳಿದ್ದಾರೆ ಭಕ್ತರು. ಇನ್ನು ನಿನ್ನನ್ನು ಹುಮ್ಮನೆನ್ನಲೋ ಪ್ರಾರ್ಥನೆನ್ನಲೋ? ನಿನ್ನ ಭಕ್ತನೊಬ್ಬ ಹುಂಬನಾಗಲಿಕ್ಕೆ ಉಂಟಮ್ಮ. ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಅಪ್ಪುದು ವಿನ ಹೊಂಗಾರಿನ ಮರವನ್ನಲ್ಲವಲ್ಲ. ಶುಂಭನಂದ್ರೆ ಮಾಮರವಲ್ಲ, ಹೊಂಗಾರೆ ಅಲ್ಲ. ಶುಂಭನಂದ್ರೆ ಗಂಧದ ಮರ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೇ? ನೀರಿಂದ ಎತ್ತಿ ಮೇಲಿರಿಸಬೇಕು, ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ ತೆಗೆಯಬೇಕು, ಆವಾಗ ಹೊರಡುತ್ತದೆ ಗಂಧದ ಪರಿಮಳ. ಕಮ 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 ಕಮ. ತೇಯುವುದಕ್ಕಾಗಿ ನಾನು ದುರ್ಬಲ ಸಾರಿದೆ, ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? ಹಾಗೆಲ್ಲ ಯಜಮಾನರನ್ನು ಕಳಿಸುವ ಕ್ರಮ ಇಲ್ಲ. ಯಜಮಾನರ ಹಿಂದೆ, ನಾವು ಮುಂದೆ. ಸಾವಿರುವಂತಹ ಶುಂಭನಿಗೆ ಅಷ್ಟು ಅಹಂಕಾರವಿರಬೇಕಾದ್ರೆ ಸಾವಿರದ ಒಂದಾಗಿರುವಂತಹ ನಾನೆಷ್ಟು ವಿಶ್ರಮಿಸಬೇಡ? ನಮಗೆ ಸಾವಿರುವುದು ಬೇಡ, ಸಾವಿರದ ಒಂದು ಬೇಕಾದ ನೀನು ಅಂತ ಗೊತ್ತಾಗಿದೆ. ಹಾಗೆ ನಿನ್ನ ಬಳಿಗೆ ಬಂದದ್ದು. ದಾನ ಬೇಡುವನ ಪಾತ್ರೆಯನ್ನು ಕಂಡೆ ದಾನವನ್ನು ನೀಡಬೇಕಂತೆ. ನಮ್ಮಲ್ಲೆಲ್ಲ ಬೆಳ್ಳಿ ಬಂಗಾರದ ಪಾತ್ರೆ ಇರುವುದಮ್ಮ. ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ? ಮಣ್ಣಿಗೆ ಹಾಕಿದ್ರೆ ಇಲ್ಲಿ ಓದಿತ್ತು ತಾಯೇ. ಹಸಿವು ದೃಶ್ಯ ನನ್ನಲ್ಲಿ ಅಧಿಕವಾಗಿದೆ. ರಕ್ತ ನಿನಗೇನು ಬೇಕು ಕೇಳು. ದೇವಲೋಕದ ಕಲ್ಪ ವೃಕ್ಷದ ಫಲ ಬೇಕೆ, ಕಾಮಧೇನುವಿನ ಹಾಲು ಬೇಕೆ. ಕಾಮಧೇನುವಿನಂತೆ ಅನುಗ್ರಹಕಾರಕಳಾದಂತ ಅವಳ ಮಗಳು ನಂದಿನಿ ಇದ್ದಾಳೆ. ನಿನಗೆ ನಂದಿನಿ ಹಾಲು ಬೇಕು ಅಂತ ತರಿಸಿಕೊಡ್ತೇನೆ. ದುಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನನ್ನ ತೃಷೆ. ನಿನಗೆ ಒಗಟೆಲ್ಲ ಮಾತಾಡಿದ್ರೆ ನನಗೆ ಗೊತ್ತ, ನಾನು ನೇರ ಮಾತಾಡುದಮ್ಮ. ಮಾತಿಗೆ ತಪ್ಪಿ ನಡೆದ ನೀನೇ ಸ್ಪಷ್ಟಪಡಿಸಿದೆಯಲ್ಲ. ನಾನು ಎಲ್ಲಿಯಾದ್ರೂ ಹಾಗೆ ಮಾತಾಡ್ಲಿಕ್ಕೆ ಉಂಟ ತಾಯ ಹೇಳು? ಮಾತಿಗೆ ತಪ್ಪಿದ್ದೇನೆ? ಹೌದು. ಎಲ್ಲಿ, ಯಾವಾಗ, ಹೇಗೆ? ಕರೆ ತರುತ್ತೇನೆ, ಇಲ್ಲವಾದಲ್ಲಿ ಎಳೆ ತರುತ್ತೇನೆ ಎಂದು ಮಾತು ಕೊಟ್ಟು ಬಂದವನಲ್ವೇ ನೀನು? ಅದು ಹೇಳಿದ್ದೇನೆ. ನನಗೆ ಭಕ್ತಿ ಮಾಡಿದ್ರೆ ಈಡೇರದಿರ್ತದ. ಹಾಗಾಗಿ ಭಕ್ತಿ ಕುಸುಮ ತಂದೆ ನಿನ್ನ ಪಾದಕ್ಕೆ, ನಿನ್ನ ಪಾದಕ್ಕೆ. ಏನಿದ್ದರೂ ನೀನು ಸ್ಮಶಾನದ ತುಳಸಿ. ಮಸಣದ ತುಳಸಿ ಆಗಲಿ, ವೃಂದಾವನ ತುಳಸಿ ಆಗಲಿ, ತುಳಸಿ ತುಳಸಿ ಅಲ್ವ? ನೀನು ತ್ರಿಕರಣ ಶುದ್ಧ ಇಲ್ಲಲ್ಲ? ಯಾರು ಹೇಳಿದ್ರು ತ್ರಿಕರಣ ಶುದ್ಧ ಇಲ್ಲ ಅಂತ? ಹಾಗಲ್ಲ ಬ್ರಹ್ಮದೇವರು ಒಲಿದದ್ದು ನನಗೆ 3 ಸರಿತ ಕಾರಣ. ಹಾಗಾದ್ರೆ ಯುದ್ಧ ಮಾಡು. ಏನು ಮುಖ ನೋಡ್ತೀರ? ರಾಣ ಹೇಳಿ
ಎನ್ನುವಂತಹ ಸ್ವಾರ್ಥ ಮಾತ್ರ ದೈತ್ಯರ ಕೋಟಿ ಸಂಖ್ಯೆ ಯಾಕೆ ಹೊಡೆದೆ? ಯಾದವರು ಯಾರು ಕಾಣುದು? ಯಾಕೆ ಹೊಡೆದೆ? ಅಲ್ಲಿ ಎಲ್ಲಿ? ಅಲ್ಲಿ ಮುಂದೆ ಹಿಂದೆ 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 ಮುಂದೆ ನೀನು ನಿನ್ನ ಹಿಂದೆ. ಮಾಡುವುದೆಲ್ಲ ಮಾಡಿ ಹಿಂದೆ ಬಂದು ನಿಂತಿದ್ದೆ ಕೆಟ್ಟವಳೆ. ಏನು? ಇಂದ್ರಾಣಿ, ನಾನೇ. ಮುಳ್ಳಾಣಿ, ಏಯ್! ಬಟ್ಟಾಣಿ ಎಲ್ಲ ದೊಡ್ಡಾಗ್ತದೆ. ಏನು? ನಿನ್ನ ಗಂಡ ದೇವೇಂದ್ರ ಹಿಡ್ಕೊಂಡು ಬಂದ ವಜ್ರ ಇದ. ಹೌದು. ಏನು ಪ್ರಯೋಜನ ಆಗಲಿಲ್ಲ. ಇಲ್ಲಪ್ಪ. 4 ಪೆಟ್ಟಿನಿಂದ ಓಡಿದ. ಈಗ ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ್ರ ಸಮಯ ಸಾಧಿಸಿ ನನ್ನ ಹಣೆಗೆ ಹೊಡೆಯ. ಹೇಗಿದೆ ಪೆಟ್ಟು? ಒಳ್ಳೆ ಬೆಟ್ಟೆ. ಇನ್ನು ನಿನಗೆ ಬೀಳ್ತಾರೆ ಡಿಪು 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 ನೋಡಿ. ಕಾಲು ಮುರಿದೇನು ನಿನ್ನದು? ಬರ್ತಾರೆ ಇನ್ನೀಗ ಹೊಡಿಯೋರು ಬರ್ತಾರೆ ಈಗ. ಡಿಪಿಕ್ಕ 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 ಅಂತ ರಕ್ತ ಬೀಜನಿಗೆ ರಕ್ತ ಸೋರಿದ ನಿತ್ರಾಣ ಆಗ್ತದೆ ಅಂತ ಯಾರು ಹೇಳಿದ್ರು ನಿನಗೆ? ಮತ್ತೆ ಗೆಲುವಾಗ್ತದ? ನನಗೆ ಗೆಲುವೆ. ಏನು? ನನ್ನ ದೇವರು ಬ್ರಹ್ಮದೇವರು ನಾನು ತಪಸ್ಸು ಮಾಡುವ ಕಾಲಕ್ಕೆ ಪ್ರತ್ಯಕ್ಷರಾದರು. ಹಂಸ ವಾಹನನಾಗಿ ಆ ಚತುರ್ಮುಖ ಕಾಣಿಸಿಕೊಂಡು ಮಗನೇ ಬ್ರಹ್ಮದೇವರು ನನ್ನನ್ನು ಹೇಳಿದ್ದು ಮಗನೇ ಅಂತ ನೀನು ಓದ್ ಹೇಳ್ಬೇಕೆ? ನಿನ್ನನ್ನು ಹೇಳಿದ್ದ? ನಿನ್ನ ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದರೆ ಕೋಟಿ ಸಂಖ್ಯೆಯ ದಾನವೀರು ಹುಟ್ಟಿ ಬರಲಿ ಹಾಗೆ ವರ ಕೊಟ್ಟಿದ್ದಾನೆ. ಇವತ್ತು ಕೊನೆಯ ಪರೀಕ್ಷೆ. ಅದುವರೆಗೆ ನಾನು ವಿರೂಪಾಕ್ಷ ಅಂತ ಹೆಸರನ್ನು ಹೊಂದಿದ್ದೆ. ಆ ವರ ಸಿಕ್ಕಿದ ಮೇಲೆ ರಕ್ತ ಬೀಜಾಸುರನಾದೆ. ನನ್ನ ಹಣೆಗೆ ಕಾಯ ಮಾಡಿ ಕಟ್ಟೆ ಬ್ರಹ್ಮದೇವರ ಬರಬಲದ ಸಾಕ್ಷಾತ್ಕಾರಕ್ಕಾಗಿ ಬೊಗಸೆಯ ರಕ್ತ ಬಂದಿದೆ.
ಪಾಲಿಲು ಬದ್ದರಿಷ್ಟೇರು ಬಿನ್ನೆರೆ ಗಿನ್ನೆರ ಊರು ಪರು ರಾಜ್ಯದ ಕುಟುಂಬ ಪಂಚವರ್ಣ ಮಣ್ಣುಂಡಾಪಿನಂಚದ ಬೇಡತ್ತೆ ಭಾಗವತ್ತರೆ ಉಂಡಾಯನಂಚದ ದಿನಮಾನ ಗಟ್ಟಿ ಪೂ ತುತ್ತಿ ಸೀರೆ ಪಾಡಾಯನಂಚದ ಬಣ್ಣ ಕೊರ್ಪಾಯನಂಚದ ಒಂಜಿ ಬರ್ತದ ಸೇವೆ ಏರಾ ಮೀರಾ ವಿಷರಾಮೃತನ ಮನ್ಪಿನಂಚದ ನ್ಯಾಯ ಕೇಂಡುಂಡೆ ಸಂತೋಷಾಂಡ್ ಆನೆ ತಿರ್ಗೆರೆ ಅಂಕುಶದ ಬಲಗೆ ಮಾಯ ತಿರ್ಗೆರೆ ಮದಿಪ್ಪುದ ಬಲಗೆ ಅಪಗಾನಗೆ ಇಂಕುಲು ಮಾನವರಿಂಕಲ ಚರ್ಮ ದೃಷ್ಟಿ ಈ ಮಾಯ ನಿನ್ನ ಮಾಯ ದೃಷ್ಟಿ ಚರ್ಮ ದೃಷ್ಟಿಗೆ ತೆರೆಯ ನಾವು ಮಾಯ ದೃಷ್ಟಿಗೆ ತೆರೆದು ಬೋಯಿನಿಕ ಬರ್ಪಿನಂಚಿನ ಪೊರ್ತು ವಿಷಾಮೃತ ಬರ್ಪಿನಂಚಿನ ಮದಿಪ್ಪೆರೆಂಕ್ಲೆಗೆ ತೀರಂದು ತಪ್ಪುನು ತಪ್ಪಾಲ ಒಪ್ಪುನು ಒಪ್ಪಾಲ ಕೊರ್ನಂಚಂದ ಸೇವೆನು ಪೊರ್ನುಡಿ ನಿನ್ನ ಮಟ್ಟೆಲಿಗೆ ಪಾಡಲ್ಲ ನಿನ್ನ ಭಕ್ತರೇನೆ ಆರೋಗ್ಯನ ಕೊರ್ತು ಕಾಪುಲ ಮನ್ಪಿನಂಚಂದ ನೋಡಿ ಅತ್ತೆ ಸಂತೋಷಾಂಡ್ ಕೊರ್ನಂಚಂದ ಸೇವೆನು ಪೊರ್ನುಡಿ ಮಟ್ಟೆಲಿಗೆ ಪಾಡಂದೆ ಅಪ್ಪೆ ಉಳ್ಳಾಲ್ತಿ ಸ್ವಾಮಿ ಸುಬ್ರಾಯರು ಸರ್ವರೆಲ್ಲ ಕಾತಿರಿಗೆ ಬಂದ್ಬಿಟ್ಟೆ ಸತ್ಯವಾಕ್ಯ ಮೇರೆ ಪಾದ ಕೊರ್ಪೆ ಮೇರೆ ಭಾಗವತರ ಮಾನಾದಿಗದ ಮನೆಗೂ ಕೊರ್ಪಿನಂಚಂದ ಪುಣ್ಯ ಪ್ರಸಾದಂದೆ ಪತ್ತೊಲ್ಲೆ ಮತ್ತೆ ಸಿರಿ ಸಿಂಗಾರ ಕೊರ್ಪಿ ನಂಬಿಕೆ ದೇವರಪ್ಪನ ಬ್ರಹ್ಮಲಿಪಿಕಾಲ ಮುಟ್ಟ ಐಶ್ವಕ್ ಬಟ್ಟ ಜೀವರಕ್ಕೆ ನಾಲಾಯ್ದ ಕೊಟ್ಟಿಟ್ಟು ವಾಗ್ ದೈವ ರಕ್ತೇಶ್ವರದಲ್ಲಿ ತಂದು ನೀರದ ವರ್ಣ ಪಗರಲೆಕ್ಕ ದೈವದುನ್ನ ತಗ್ಗಲ್ಲೆಕ್ಕ ಮಲ್ತಿಮಾಟ ಬಲಿಪಲ್ಲಕ್ಕೆ ಎದುರು ಸಾರಥಿ ಬಿರೌಡು ಪಾಸಾಡಿ ಆದ ಅರಳಿಂಚಿಂದ ನಮ್ಮ ಬೀಜಿಂಚಿದ್ದ ಗಾಳಿ ರಡ್ಡ ತಂದ ದೈವ ಸಾರಥಿ ಆದುಂಡು ಸತ್ಯವಾಕ್ಯ ಮೇರೆ ಪಾದು ಕೊಡ್ತು ಗಾನಮಂದಾರ ಗಾನ ವಿಶಾರದೆ ಗಾನ ಕೋಗಿಲೆ ಯಕ್ಷಧ್ರುವ ಯಕ್ಷಕಲಾನಿಧಿ ಸ್ವರಸರ್ಣ ನಿಧಿ ಯಕ್ಷಕಲ್ಪ ವೃಕ್ಷ ಪಂಪಿನಂಚಂದ ಅಪ್ಪೆನ ಅನುಗ್ರಹ ಮಟ್ಟೆಲಿಗೆ ದಿಕ್ಕಿನಂಚನ ಪುದರ್ದೊಟ್ಟಿಗೆ ನಲ್ಲಾದ ಪುದರ್ ನಾಲ್ಗುತ್ತು 4 ದೇಶ 4 ಕೋಟಿ ಒದಗಾದು ಕೊರ್ದು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊರ್ದು ಪೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಅಪ್ಪೆ ಉಳ್ಳಾಲ್ತಿ ಸ್ವಾಮಿ ಸುಬ್ರಾಯ ದೇವರ ಕಾತೊಂದು ಬತ್ತರಿಗೆ ಪಟ್ಲಕ್ಕೀರ್ತಿ ಪರಂಪರೆಯನ್ನು ಪಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕಲ್ಪದ ಮೇಲೆ ಇಕ್ಕಟ್ಟಿನ ಒಕ್ಕಟ್ಟು ಮಲ್ಪ ರಂಗೋಡು ಮೆರಪ ದೇಹ ಶಕ್ತಿಯಾದ ಆರೋಗ್ಯನ ಕೊಡ್ತಾ ಅಪ್ಪೆ ಉಳ್ಳಾಲ್ತಿ ಸ್ವಾಮಿ ಸುಬ್ರಾಯ ದೇವರ ಕಾತೊಂದು ಕತ್ತಲೆ ಸಾಧಿಗೆ ಬಲ್ಪದ ಜೀಟಿಗೆ ಅಪ್ಪೆ ವೈರಾದ ಸಾಧಿಗೆ ಕೈ ಸಾಂದ ಅಪ್ಪೆ ಗೆಂಡದ ಬರ್ಸೋಕು ಕರ್ಪದ ಕೊರಗಾದ ಅಪ್ಪೆ ಉಳ್ಳಾಲ್ತಿ ಅಪ್ಪ ಜೀವ ಜೀವನನ್ನು ಕೊಡ್ತಾ ಆರೋಗ್ಯನ ಅಪ್ಪ ಉಳ್ಳಾಲ್ತಿ ಕಲಾಮಾತೆನ ಸೇವೆದೊಟ್ಟಿಗೆ ಅಪ್ಪೆ ಉಳ್ಳಾಲ್ತಿನ ಸೇವೆ ಭಯಭಕ್ತಿನ ಸಕಾಲಕ್ಕೂ ಬತ್ತು ಬರ್ತದೆ ಸಂತೋಷಾಂಡ್ ಕಲಾಮಾತೆನ ಅನುಗ್ರಹದೊಟ್ಟಿಗೆ ಅಪ್ಪೆ ಉಳ್ಳಾಲ್ತಿನ ಅನುಗ್ರಹನು ಕೊಡ್ದು ನಿಖಿಲ ಕೈ ಕೆಟ್ಟ ಕಸಬುನು ಕೊಡ್ದು ನಿಖಿಲ ಇಟ್ಟ ಕೈ ಕೆಟ್ಟ ಕಸಬುನು ಮಲ್ಪಾದು ಕೊಡ್ದು ಆರೋಗ್ಯನು ಕೊಡ್ದು ಅಪ್ಪೆ ಉಳ್ಳಾಲ್ತಿನ ಸುಬ್ರಾಯ ದೇವರ ಕಾತೊಂದು ಬತ್ತರಿಗೆ ಭಗವತ್ತರೆ ಬಾರಿ ಮಲ್ಲ ಸಭೆ ಅತ್ತೆ ಅಪಗಾನಗಿ ಪೊರ್ತುಗು ಇವರನ್ನೇ ತಿಪ್ಪನ ಮಲ್ತೊಂದು ರಾಜ್ಯನಿ ಸೇದ್ಯ ಮಲ್ತೊಂದು ನಿನಕಾನಗಿ ಮಣ್ಣಿಡು ಉಂಡಾಪಿನ ಚಿನ್ನ ವೇಳೆ ಒರಿಯಲ್ಲೆತ್ತಲಿಗೆ ಒರಿಯಲ್ಲೆತ್ತಿ ಜಲ್ಗೆ ಬಂದ್ಪಿನ ಅಪವಾದ ಎಲ್ಲ ಗನಗ ಉರಿದ ಬಾರ ಬಲ್ಲಿ ನೂರುಪಾಡಿ ತಂತ್ರದಾಯ ಮಲ್ಮೆ ಪನ್ಪಿ ಬಲ್ಯಾಯ ಮೌಲ್ಯ ತುಪ್ಪಿ ಸೇನವೇ ಭಂಡಾರ ಗುರಿ ಕೊಟ್ಟಾರಿ ದೇವರ ಮಲ್ಲೆ ಸೇರಿಗಾರಿ ಒರಿಯೊಂದಿಗೆ ಒರಿಯತ್ತಿಗೆ ಲೆಪ್ಪುಗು ರಾಸಿ ಮಲ್ತನವೇ ಸರ್ವೇರಗಿಲಪ್ಪೆ ಉಳ್ಳಾಲ್ತಿ ಕೊಡಿಚಾಡ್ದ ಮಣ್ಣದ ಬಂದು ಸರ್ವೇರ್ಲ ಲೆತ್ತಿಗೆ ಎಂಡ ಸಂತೋಷಾಂಡ್ ಅವಡಿ ವರ್ಷ ಭಕ್ತಿ ಕೊರ್ಪಿನಂಚಂದ ಸೇವೆ ಅತ್ತೆ ಸಂತೋಷ ಇನಿಕಾನಗ ಪತ್ತಪ್ಪೆ ಜೋಕುಲು ಒಂಜಾಯಲು ಈ ಒಂದು ಮಣ್ಣಿಡ ಅಪ್ಪೆ ಉಳ್ಳಾಲ್ತಿನ ಸೇವೆ ಮಲ್ಪಾಡು ಕೊರ್ಪಿನಂಚಿನ ಇಚ್ಛನೆ ಈ ಪೊರ್ತುಡು ಸಾಕಾರ ಆದುಕೊಂಡು ಅವಡ ನಿಖಲೆ ಸರ್ವೇರೆಗಳ ಅಪ್ಪೆ ಆರೋಗ್ಯ ವಿಷಯ ಕೊಡ್ದು ಆನ ತರೆದು ಪೊಣ್ಣ ನೆರಿನೆ ಮುಟ್ಟ ಕಾತೊಂದು ಬರ್ತದೆ ಕಾರ್ದ ನಡೆರ್ದು 4 ಕಾರ್ದ ಪ್ರಾಣಿಲೆಗೆ ಬರ್ಪಿನಂಚ ದುರ್ತ ದುರ್ಮಾನ ಕಷ್ಟ ಕೊಟ್ಟಲ್ಲಿ ಮಾತ ತಟ್ಟುಪಾರಾದು ಕೊರ್ದು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ದು ಈ ಸೇವೆದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡು ಬಂಪಿನ ಸತ್ಯದ ವಾಕ್ಯ ನಾಲಯದ ಕೊಡಿತು ಸೂರ್ಯ ಚಂದ್ರನ ಕಾಲ ಮುಟ್ಟ ಮೆರಪಾದು
ಬಂದೆಯೋ? ನಿಜ ನಿಜ. ಅಮ್ಮವರನ್ನು ಹಂತ ಹಂತದಲ್ಲಿ ನಾನೇ ಕೊಂದವಳು. ಏನು ಬಂದವನಿಸು. ಬಾ, ಬಾ. ಶುಂಭ ಅಸುರ ಕುಲ ಬಿಂಬ ನಮ್ಮವರ ಪಾಲಿಗೆ ಆಧಾರ ಸ್ತಂಭ ನಿನ್ನನ್ನು ಗಂಡಯಾಸುರನಾಥ ದೈತ್ಯರ ರುಂಡ ಬರು ಸಂಗಮದಲ್ಲಿ ಭೂಮಂಡಲಕ್ಕೆ ಗಡಗಿ ಪರ್ವತವಾಗಿ ದ್ವಾಪರಾಯುಗದೊಳಗೆ ಶ್ರೀಪತಿಗೆ ಸಕಲವೆನಿಸಿನ ರೂಪ ಅನ್ಯತಾಗಿ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೆ ಏನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಶಾಂತಳಾಗಿದ್ದೇನೆ. ದೃಢನಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಗುಂಪಿನ ಭಾರವನ್ನು ಕಳೆದವಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ ನಾಲ್ಕದ ಪೀಠ ಬರಿದಾಗಿದೆ.
ಹೋಗಿ ಧೈರ್ಯದಿಂದ ನಾಕವನ್ನಾಳು. ಸಂತೋಷವಾಯ್ತು ತಾಯಿ. ಆದರೆ ಮುಂದೆ ನಿನ್ನನ್ನು ಕಾಣುವ ಬಗೆಯಾದರೂ ಹೇಗೆ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಕ್ಕಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನನಾಗುತ್ತೇನೆ. ಮಧುಗೀತ ಭದ್ರಮಧಿನಿ ಯಾ ಕಿಶೋರ್ಮೂಲಿನಿ ಯಾ ಧೂಮ್ರೇಕ್ಷಣ ಚಂಡಮುಂಡ ಶಮನಿ ಯಾ ರಕ್ತ ಬೀಜಾಶಿನಿ ಯಾ ಶುಂಠಾದಿ ನಿಶುಂಭ ದೈತ್ಯದ ಮನಿ ಯಾ ಸಿದ್ಧಲಕ್ಷ್ಮೀ ಪರಾ ಸಾ ಚಂಡೀ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಶ್ರೀದೇವಿಯು ದುಷ್ಟರನ್ನೆಲ್ಲ ಕೊಂದು ನಮಗೆ ಸುಖವನ್ನು ಒದಗಿಸಿಕೊಟ್ಟಿದ್ದಾಳೆ. ಶ್ರೀದೇವಿ ಮಹಾತ್ಮೆ ಎನ್ನುವುದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇ ಎಂದರೆ ದೇಹವು ಪವಿತ್ರ, ವಿ ಎಂದರೆ ಸಕಲ ವಿದ್ಯಾ ಪ್ರಾಪ್ತಿ, ಮ ಎಂದರೆ ಮಹಾಲಕ್ಷ್ಮಿ ಒಲಿವಲು, ಹ ಎಂದರೆ ಹರಿಹರರ ಪದಾಬ್ಜವು, ಮೆ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇಂತಹ ಪುಣ್ಯ ಕಥಾ ಭಾಗವನ್ನು ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ ಇವರಿಗೆ ನಾವು ನಂಬಿಕೊಂಡು ಬಂದಂತಹ ಮಹಾಗಣಪತಿ ದೇವರು ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ಸಕಲ ಸನ್ಮಂಗಳವನ್ನಿತ್ತು ಕರುಣಿಸಲೆಂದು ಹೇಳುತ್ತಾ ಈ ಪುಣ್ಯ ಕಥಾ ಭಾಗಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭೀಕರಲ್ಲಿ ಅಪ್ಪಣೆ ಕೇಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರ ವಾಹನ ದೇವ ದೇವ ಶರಣೋ ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳಿವೆನ್ನೋ ಚರಣಕ್ಕೆ ಮಣಿವೆವು ಕಳಿವೆನ್ನೋ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಶ್ರೀ ಸುಬ್ರಹ್ಮಣ್ಯಗೆ ಮಂಗಳಂ ಶುಭ ಮಂಗಳಂ.
ಶ್ರೀಕೃಷ್ಣ ಭಜನಾ ಮಂದಿರ ಅಧ್ಯಕ್ಷರು ಸದಸ್ಯರು ಮತ್ತು ಸರ್ವ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಹಾಗೂ ಸರ್ವ ಪದಾಧಿಕಾರಿಗಳು ಆರ್ತಿಗಾರ ಕುಶಾಲಗಾರ ಮೋಜಿಗಾರರು ಭಕ್ತಿಪೂರ್ವಕವಾಗಿ ಹುಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ದಕ್ಕಿತ್ತು ಬಿಡಾರಕ್ಕಪ್ಪಣೆ ಶ್ರೀದೇವ ಶ್ರೀ ಶ್ರೀದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಕೃಷ್ಣ ಭಜನಾ ಮಂದಿರ ಕವಡಿಚೇರಿ ಹರಿಯಡ್ಕ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು 43ನೇ ವರ್ಷದ ಅರ್ಧ ಏಕಹ ಭಜನಾ ಮಂಗಳೋತ್ಸವ ಹಾಗೂ ಯಕ್ಷಗಾನ ಬಯಲಾಟ. ಈ ಸಂದರ್ಭದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲ ಊರಿನ ಹಾಗೂ ಪರವೂರ ಭಕ್ತಾಭಿಮಾನಿಗಳಿಗೆ ಶ್ರೀ ಕೃಷ್ಣ ಭಜನಾ ಮಂದಿರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಇದೇ ವೇದಿಕೆಯಲ್ಲಿ ಇಂದಿನ ಲಕ್ಕಿ ಡಿಪ್ಪಿನ ಡ್ರಾ ನಡೀಲಿಕ್ಕಿದೆ. ಸಚಿನ್ ರೈ ಅವರು ಇದರ ನೇತೃತ್ವವನ್ನು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ.